ओम शांति, ओम शांति, ओम शांति, ओम। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। सच्चे दिल पर साहब राजी, हर श्रीमत पर कहे हाँ जी। एक बाबा तू जान कोई वादे के पक्के पक्के हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। प्रभु सत्य है, शिव है, सुंदर है, सच पर प्रभु प्यार निरंतर है। सांच को कोई आँच नहीं, खुशियों में नाचते रहते हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं। कोई खूबी और रहे न रहे, बस दिल से सच्चा साफ रहे। निर्मल निश्चल जीवन वाले प्रभु को लगते अच्छे हैं। प्रभु आपके यूं तो हम सारे पलकों में पलते बच्चे हैं, पर आपको वो बेहद प्यारे जो दिल के सच्चे सच्चे हैं, जो दिल के सच्चे सच्चे हैं, जो दिल के सच्चे सच्चे हैं। ओम शांति। पिता श्री शिव बाबा याद है। ಅವ್ಯಕ್ತ ಬಾಪ್ ದಾದಾ ಮುರಳಿಯ ದಿನಾಂಕ 18/12/91 ಬಾಪ್ ದಾದಾ ತಪಸ್ಯ ವರ್ಷದ ತಪಸ್ಸಿನ ಮಹತ್ವತೆಯನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸ್ಟೆಪ್ ಬೈ ಸ್ಟೆಪ್, ಮುರಳಿ ಬೈ ಮುರಳಿ. ರಲ್ಲಿ ಶಿವಬಾಬಾ ಈ ಜಗತ್ತಿಗೆ ಬಂದ ತಕ್ಷಣ ಶಾರ್ಟ್ ಪೀರಿಯಡ್ ಸ್ಪ್ಯಾನ್ ಆಫ್ 5-6 ಮಂತ್ಸ್ನಲ್ಲಿ 400 ಜನ ಸರೆಂಡರ್ ಆಗಿಬಿಟ್ರು. 1950 ಬಾಬಾ ಅವರಿಗೆ, ದಾದಿ ದೀದಿಗಳಿಗೆ 14 ವರ್ಷ ಭಟ್ಟಿ, 14 ವರ್ಷ ತಪಸ್ ಮಾಡಿಸಿದ್ರು. ಹೊರಗಿನ ಜಗತ್ತಿನ ವ್ಯವಹಾರ, ವ್ಯಾಪಾರ, ತಿರುಗಾಟ ಏನು ಗೊತ್ತಿಲ್ಲ. 14 ವರ್ಷ
ಈಶ್ವರಿಯ ಕೋಟೆಯಲ್ಲಿ ಗರಡಿ ಮನೆಯಲ್ಲಿ ತಪಸ್ಸಿನ ಪ್ರಭೆಯಿಂದ ಶಕ್ತಿಶಾಲಿಗೊಳಿಸಿದರು. ಮೌನ ತಪಸ್ಸು. ಎಷ್ಟು ವರ್ಷ? 14 ವರ್ಷ. 1990ಯಲ್ಲಿ ಬಾಬಾ ಘೋಷಣೆ ಮಾಡಿದ್ರು ಅವ್ಯಕ್ತ ಬಾಪ್ದಾದ. ಆದಿ ಕಾಲದ ಆದಿರತ್ನರು 14 ವರ್ಷ ತಪಸ್ ಮಾಡಿನ ಬಲ ಫಲ ಅವ್ರ ಹತ್ರ ಇದೆ. ಈಗ ನೀವು ತಪಸ್ ಮಾಡಬೇಕಲ್ಲ ಹೊಸಬ್ರು. 14 ವರ್ಷದಲ್ಲಿ ಅವ್ರು ಗೇನ್ ಮಾಡಿರುವ ತಪಸ್ಸಿನ ಶಕ್ತಿಯನ್ನು ನೀವು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ 14 ತಿಂಗಳಲ್ಲಿ ತಪಸ್ ಮಾಡ್ರಿ. 14 ತಿಂಗಳೊಳಗೆ ತಪಸ್ ಮಾಡ್ರಿ. 14 ವರ್ಷದ ತಪಸ್ಸಿನ ಫಲ ತುಂಬ್ಕೊರಿ. ಅದಕ್ಕಾಗಿ ಬಾಬಾ 90-91 ಮಧ್ಯದಲ್ಲಿ 14 ಮುರಳಿಗಳನ್ನು ನುಡಿಸಿದರು. ಪ್ರತಿ ಮುರಳಿ ತಪಸ್ಸಂದರೆ ಏನು? ತಪಸ್ಸಂದರೆ ಕರ್ಮೇಂದ್ರಿಯಗಳಿಗೆ ಅಧಿಕಾರಿ, ರಾಜ್ಯಾಧಿಕಾರಿ. ತಪಸ್ಸಂದರೆ ಪ್ಯೂರಿಟಿಯ ರಿಯಾಲಿಟಿ, ಸತ್ಯತೆಯ ರಾಯಲ್ಟಿ. ತಪಸ್ಸಂತಂದರೆ ಏಕಾಗ್ರತೆ. ಮೈ ತೇರಾ ತೂ ಮೇರಾ, ಮೌಜ್ ಮನಾನಾ, बाप के गुण गाना, खुशी में नाचना ही तपस्या है. ವೆರೈಟಿ ಮುರಳಿಯಲ್ಲಿ ಬಾಬಾ ತಪಸ್ಸಿನ ವಿಶಾಲ ಡೆಫಿನಿಷನ್ ಹೇಳ್ತಾ ಹೋದ್ರು. ಇವತ್ತು 18-12-91 ಮಹಾವಾಕ್ಯದಲ್ಲಿ ಬಾಬಾ ತಪಸ್ಸಿನ ಡೆಫಿನಿಷನ್ ಹೇಳ್ತಾರೆ. ವಾಟ್ ಈಸ್ ತಪಸ್ಸು? हर कर्म में ऑनेस्टी का प्रयोग करना ही तपस्या है. ಪ್ರತಿ ಕರ್ಮದಲ್ಲಿ ಆನೆಸ್ಟಿಯನ್ನು ಪ್ರಯೋಗದಲ್ಲಿ ತರುವುದೇ ತಪಸ್ಸಾಗಿದೆ. ಆನೆಸ್ಟಿಯ ಗುಣದ ಪ್ರಯೋಗವೇ ತಪಸ್ಸಾಗಿದೆ. ಭಾಳ ತಪಸ್ ಮಾಡ್ತೀನಿ, ಒಳಗಡೆ ಕಪಟತನ, ಮೋಸ. ಭಾಳ ತಪಸ್ ಮಾಡ್ತೀನಿ, ಸುಳ್ಳು, ವಂಚನೆ, ಇದರದ್ದು ತಪಸ್ಸಲ್ಲ. ಯಾವ ಕಾರ್ಯ ಮಾಡುವಾಗ ಶುಭಾಬನ ಸೇವೆ ಮಾಡ್ತಿದ್ದೀನಿ, ಆನೆಸ್ಟಾಗಿ ಮಾಡ್ತಿದ್ದೀನಿ, ದ್ಯಾಟ್ ಈಸ್ ತಪಸ್ಸು. ಆನೆಸ್ಟಿಯ ಮೇಂಟೈನ್ ಮಾಡೋದೇ ಒಂದು ತಪಸ್ಸು. ಯಾಕೆಂದರೆ ಆನೆಸ್ಟಿಯನ್ನು ಡಿಸ್ಆನೆಸ್ಟ್ ಮಾಡಲಿಕ್ಕೆ ಭಾಳ ವಿಘ್ನಗಳು ಬರ್ತವೆ, ಭಾಳ ಪರಿಸ್ಥಿತಿಗಳು ಅನಿವಾರ್ಯನ ಡಿಸ್ಆನೆಸ್ಟ್ ಆಗಬೇಕಂತ. ಆದರೆ ನನ್ನ ಆನೆಸ್ಟಿಯನ್ನು ಮೇಂಟೈನ್ ಮಾಡೋದೇ ತಪಸ್ಸಾಗಿದೆ. ಹಿಂದಿನ ಮುರಳಿಯಲ್ಲಿ ಬಾಬಾ ಅಂದರು ಸತ್ಯತೆಯನ್ನು ಮೇಂಟೈನ್ ಮಾಡೋದು ತಪಸ್ಸು. ಸತ್ಯತೆ ಮೇಂಟೈನ್ ಮಾಡ್ಲಿಕ್ಕೆ ನೀವು ಜಿದ್ದಾಗಬೇಡ್ರಿ, ಅಸಭ್ಯರಾಗಬೇಡ್ರಿ. ಸಭ್ಯತೆಯಿಂದ, ಸಮಾಧಾನತೆಯಿಂದ ನಿಮ್ಮ ಸತ್ಯತೆಯನ್ನು ಮೇಂಟೈನ್ ಮಾಡಿರಿ, ದಟ್ ಈಸ್ ತಪಸ್ಸು. ಎಷ್ಟು ಆಳ ಅರ್ಥ ಇದೆ. ಸತ್ಯತೆಯನ್ನು ಸಿದ್ಧ ಮಾಡಿ ಮೇಂಟೈನ್ ಮಾಡಿ ಜಗಳಾಡಿ ನಾನೇ ಸತ್ಯ ಅಂತ ತೋರಿಸಿದೆ. ದೋ ಐ ಆಮ್ ಸತ್ಯ, ಇಟ್ಸ್ ನಾಟ್ ತಪಸ್ಸು, ಇಟ್ಸ್ ನಾಟ್ ಸತ್ಯ. ಯಾಕೆಂದ್ರೆ ನಾನು ಅಸಭ್ಯನಾದೆ. ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ ಆನೆಸ್ಟಿ ಈಸ್ ತಪಸ್ಸು. ಲೌಕಿಕ ಜಗತ್ತಿನಾಗ ಎಷ್ಟು ಆನೆಸ್ಟ್ ಇರಬೇಕಂದ್ರೆ ಡಿಸ್ಆನೆಸ್ಟ್ ಆಗುವ ಅನಿವಾರ್ಯ ಪರಿಸ್ಥಿತಿಗಳು ಬರ್ತವೆ. ಹಾಗಾದ್ರೆ ವಾಟ್ ಈಸ್ ಆನೆಸ್ಟಿ? ಪ್ರಾಮಾಣಿಕತೆ ಅಂದ್ರೇನು? ಬಹುಶಃ ಜಗತ್ತಿನ ಯಾವ ವ್ಯಾಲ್ಯೂ ಎಜುಕೇಟರ್, ವ್ಯಾಲ್ಯೂಸ್ ಟ್ರೈನರ್, ಯಾವ ಪ್ರೀಚರ್, ಬೋಧಕ, ಉಪನ್ಯಾಸಕ, PhD ಮಾಡೋನು ಆನೆಸ್ಟಿ ಬಗ್ಗೆ ಇಷ್ಟು ವಿಶಾಲ ವಿಶ್ಲೇಷಣೆ ಮನದಟ್ಟಾಗೊಂಡು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪ್ರತಿ ಜೀವನದ ಪ್ರತಿ ಆ್ಯಂಗಲ್ನಲ್ಲಿ ಹೆಂಗೆ ಆನೆಸ್ಟ್ ಇರಬೇಕನ್ನೋದನ್ನು ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ಹೇಳ್ತಾರೆ. ಆಜ್ ಬಾಪ್ ದಾದಾ चारों ओर के सर्व तपस्वी कुमार तपस्वी कुमारियों में तपस्या की विशेष निशानी देख रहे थे. ನಾನು ಎಷ್ಟು ಆನೆಸ್ಟ್ ಇದ್ದೀನಿ ಅನ್ನೋದನ್ನು ಬಾಬಾ ಚೆಕ್ ಮಾಡ್ತಿದ್ದಾರೆ. ಈ ದಿನ ಬಾಪ್ದಾದ 4 ಕಡೆಯಲ್ಲಿರುವ ತಪಸ್ವಿ ಕುಮಾರ್ ತಪಸ್ವಿ ಕುಮಾರಿಗಳನ್ನು ನೋಡ್ತಿದ್ದಾರೆ ಬಾಬಾ. ಪ್ರತಿಯೊಬ್ಬ ತಪಸ್ಯ ಕುಮಾರ ಕುಮಾರಿಯರೊಳಗೆ ತಪಸ್ಸಿನ ಚಿಹ್ನೆಗಳು ಎಷ್ಟು ಬಂದಿದೆ.
ಹಂಗೆ ನೋಡಕ್ಕೆ ಹೋದ್ರೆ ನಾವು ನಿರಂತರ ತಪಸ್ಸಿನಾಗಿರ್ತೀವಿ ರೀ, ಯಾವಾಗಲೂ ಹಿಂಗೆ ಕುಂತಿರ್ತಾರೆ. ಆದರೆ ತಪಸ್ಸಿನ ಯಾವ ಸಭ್ಯತೆ, ಶಾಂತಿ, ಸಮಾಧಾನ, ಹೊಂದಾಣಿಕೆ, ಸಹಯೋಗ ಇವೇನು ನಿಶಾನೆ ಇಲ್ಲ ಅಂದ್ರೆ ಅಂಥ ತಪಸ್ಸಿಗೇನು ಲಾಭ? ತಪಸ್ಸಿನ ಚಿಹ್ನೆ ಇವರಿಂದ ಎಷ್ಟು ಔಟ್ಪುಟ್ ಆಗ್ತಾ ಇದೆ ಬಾಬಾ ನೋಡ್ತಿದ್ದಾರೆ. ತಪಸ್ಸಿನ ಚಿಹ್ನೆ. ಕೆಲವೊಂದು ಸ್ಟೂಡೆಂಟ್ಸ್ ಓದ್ತಾರೆ ಭಾಳ ಓದ್ತಾರ, ಎಕ್ಸಾಮ್ನಾಗ ನೋಡಿದ್ರೆ 100 ಅಷ್ಟು ಓದಿದ್ರೆ ಏನು ಉಪಯೋಗ? ಓದಿರೋದು ಫಲ ಬೇಕಲ್ಲ, 95 ಆಗಬೇಕಲ್ಲ ಅಲ್ಲಿ. ಅದಕ್ಕೆ ಬಾಬಾ ಇವ್ರು ಎಷ್ಟೊತ್ತನ ಬೈಠಕ್ಕೆ ಕುಂತಾರ ಚೆಕ್ ಮಾಡ್ತಾ ಇಲ್ಲ, ಎಷ್ಟು ಆ ತಪಸ್ಸಿನ ಚಿಹ್ನೆ ಇವರ ಕರ್ಮದಲ್ಲಿ, ಗುಣ ನಡತೆಯಲ್ಲಿ ಬರ್ತಾ ಇದೆ ಅದನ್ನು ಚೆಕ್ ಮಾಡ್ತಿದ್ದಾರೆ ಬಾಬಾ. ತಪಸ್ವಿ ಆತ್ಮ ಕಿ ವಿಶೇಷತಾ ಪಹಲೆ ಬಿ ಸುನಾಯಿ. ನಮ್ಮ ಪ್ರೊಫೆಸರ್ ರಿಕಾಲ್ ಮಾಡ್ಕೊತಾರೆ, ಹಿಂದಿನ ಪಿರಿಯಡ್ಸ್ಗಳಲ್ಲಿ ನಾನು ಬಂದಾಗೆಲ್ಲ ನಿಮಗೆ ತಪಸ್ಯ ಚಾಪ್ಟರ್ಸನ್ನೇ ಮಾಡಿದ್ದೆ, ತಪಸ್ಸಿನ ಚಿಹ್ನೆಗಳನ್ನೇ ತಿಳಿಸಿಕೊಟ್ಟಿದ್ದೆ. ಬರ್ಕೋತಾ ಹೋಗ್ಬೇಕು. ತಪಸ್ಯಾರ್ಥಾತ್ ಯಾವಾಗ ಬೇಹದ್ದಿನ ವೈರಾಗ್ಯ ಅನ್ನೋದೊಂದು ಫೌಂಡೇಶನ್ ಹೇಳ್ಯಾರ ಬಾಬಾ. ಅವತ್ತಿನ ಮುರಳಿಂದ ಇವತ್ತಿನವರೆಗೂ ಬಾಬಾ ಏಕಾಗ್ರತಾ, ಏಕಾಂತತಾ, ಎಕಾನಮಿ ಎಷ್ಟೊಂದು ಡೆಫಿನಿಷನ್ ಹೇಳಿದ್ದಾರೆ. ಆ ಸ್ವರೂಪವನ್ನು ನಮ್ಮ ಕರ್ಮಗಳಲ್ಲಿ ಮರ್ಚ್ ಮಾಡ್ಕೊಳ್ಳೋದು, ಸಂಸ್ಕಾರಗಳಲ್ಲಿ ಅನುಭವ ಮಾಡೋದೇ ತಪಸ್ಸು. आज और ವಿಶೇಷತಾ ಸುನಾ ರಹೆ ಹೈ. ಜ್ಞಾನ ಸಾಗರ ತಂದೆ ತಪಸ್ಸಿನ ಇನ್ನೊಂದು ಹೊಸ ವಿಶೇಷತೆನ ನಮ್ಮೊಂದಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದಾರೆ. ತಪಸ್ವಿ ಆತ್ಮ ಅರ್ಥಾತ್, ತಪಸ್ವಿ ಆತ್ಮ ಅಂದರೆ ಸದಾ ಆನೆಸ್ಟ್ ಆತ್ಮ. ತಪಸ್ವಿ ಅಂತಂದರೆ ಸದಾ ಆನೆಸ್ಟ್ ಆಗಿರ್ಬೇಕು. ಆನೆಸ್ಟ್ ಅಂದರೆ ಪ್ರಾಮಾಣಿಕ, ನಂಬಿಗಸ್ಥ. ಬಾಬಾ ತಿಳಿಸಿದ್ರೆ ಆನೆಸ್ಟ್ ಆಗಿರ್ಬೇಕು. ಆನೆಸ್ಟಿ ಹಿ ತಪಸ್ವಿ ಕಿ ವಿಶೇಷತಾ ಹೈ. ಪ್ರಾಮಾಣಿಕತೆಯೇ ತಪಸ್ವಿಯ ವಿಶೇಷತೆಯಾಗಿದೆ. ऑनेस्ट आत्मा अर्थात हर कर्म में, श्रीमत में चलने में ऑनेस्ट होगी. फर्स्ट डेफिनिशन ಬರ್ಕೊಂಡ್ರಿ. ಆನೆಸ್ಟ್ ಆತ್ಮ ಅಂದರೆ ಪ್ರತಿ ಕರ್ಮದಲ್ಲಿ, ಪ್ರತಿ ಶ್ರೀಮತವನ್ನು ನಡೆಯುವುದರಲ್ಲಿ ಪ್ರಾಮಾಣಿಕವಾಗಿರುತ್ತಾರೆ. ಪ್ರತಿ ಕರ್ಮ, ಊಟ, ನಿದ್ದೆ, ಚಾರ್ಟು, ಮುರಳಿ, ಲೌಕಿಕ ಉದ್ಯೋಗ ಎಲ್ಲದರಲ್ಲೂ ಶ್ರೀಮತದಂತೆ ನಡೆಯಲು ಆನೆಸ್ಟ್ ಆಗಿರ್ತಾರೆ. ऑनेस्ट अर्थात वफादार और ईमानदार. नेक्स्ट, ऑनेस्टी अंद्रेनु? वफादार, प्रामाणिक, ನಂಬಿಗಸ್ತ, ವಿಶ್ವಾಸ ಪಾತ್ರ. श्रीमत पर चलने के ऑनेस्ट अर्थात वफादार. ಶ್ರೀಮತದಂತೆ ನಡೆಯೋದ್ರಲ್ಲಿ ಆನೆಸ್ಟ್ ಅಂದ್ರೇ ವಫಾದಾರ್. ವಫಾದಾರ್ ಅಂತಂದರೆ ವಿಧೇಯ, ನಂಬಿಗಸ್ತ, ವಿಶ್ವಾಸ ಪಾತ್ರ. ಈ ಶಬ್ದಕ್ಕೆ, ಈ ಗುಣಕ್ಕೆ ಮತ್ತೆ ಯಾವ ಗುಣನೂ ಮ್ಯಾಚ್ ಇಲ್ಲ. ಪರಮಾತ್ಮನಿಗೆ ನಾನು ವಿಶ್ವಾಸ ಪಾತ್ರನಾಗಿರ್ಬೇಕು. ಈಶ್ವರ ನನಗೆ ನನ್ನ ಮೇಲೆ ನಂಬಿಕೆ ಇಡಬೇಕು. ಭಗವಂತ ನನ್ನ ಮೇಲೆ ನಂಬಿಕೆ ಇಡೋಷ್ಟು ನಾನು ವಫಾದಾರ್. ऑनेस्ट आत्मा स्वतः ही हर कदम श्रीमत के इशारे प्रमाण उठाती है. ಆನೆಸ್ಟ್ ಅಂದರೆ ಏನು ಏನು ಹೇಳ್ತಾ ಇದ್ದಾರೆ ಬಾಬಾ? ಆನೆಸ್ಟ್ ಅಂದರೆ ಪ್ರತಿ ಕರ್ಮ ಮತ್ತು ಶ್ರೀಮತದಂತೆ ನಡೆಯುವುದರಲ್ಲಿ ಆನೆಸ್ಟಿ. ಆನೆಸ್ಟಿಯೇ ತಪಸ್ವಿಯ ವಿಶೇಷತೆ. ಆನೆಸ್ಟ್ ಆತ್ಮ ಅಂದರೆ ಪ್ರತಿ ಕರ್ಮದಲ್ಲೂ ಶ್ರೀಮತದಲ್ಲೂ ಆನೆಸ್ಟ್ ಆಗಿರುವವರು. ಆನೆಸ್ಟ್ ಅಂದರೆ ವಿಶ್ವಾಸ ಪಾತ್ರ, ನಂಬಿಗಸ್ತ, ವಿಧೇಯ. ಯಾವುದ್ರಲ್ಲಿ ಆನೆಸ್ಟ್? ಶ್ರೀಮತದಲ್ಲಿ ನಡೆಯುವುದರಲ್ಲಿ ಆನೆಸ್ಟ್. ಅರ್ಥಾತ್
ನಂಬಿಗಸ್ತ. ಈ ಮಗುನ ಎಲ್ಲ ಶ್ರೀಮತ ಕರೆಕ್ಟ್ ಫಾಲೋ ಮಾಡ್ತಾರೆ. ನಾವೆಷ್ಟು ನಂಬಿಗಸ್ತರಿರ್ಬೇಕಂದ್ರೆ ಬಾಬಾ ನಮ್ಮಿಂದ ನಿಶ್ಚಿಂತ ಇರಬೇಕು, ಅಷ್ಟು ನಂಬಿಗಸ್ತ ಇರಬೇಕು. ऑनेस्ट आत्मा स्वतः ही हर कदम श्रीमत के इशारे प्रमाण उठाती है. ಆನೆಸ್ಟ್ ಆತ್ಮಗಳ ಇನ್ನೊಂದು ಚಿಹ್ನೆ ಬಾಬಾ ತಿಳಿಸ್ತಾರೆ, ಅವರು ಸ್ವತಃವಾಗಿ ಪ್ರತಿ ಹೆಜ್ಜೆನ ಶ್ರೀಮತದ ಪ್ರಮಾಣವಾಗಿಡ್ತಾರೆ. ಸ್ವತಃ ಆಟೋಮೆಟಿಕ್ಲಿ ಅವ್ರು ಅದಾರಂದ್ರೆ ಅದು ಶ್ರೀಮತ, ಅವ್ರು ಕರೆಕ್ಟ್ ಅವ್ರು ಮಾಡಾಕತ್ತಾರ ಅಂದ್ರೆ ಅದು ಕರೆಕ್ಟ್, ಅದು ಶ್ರೀಮತದ ಪ್ರಕಾರನ ಮಾಡಾಕತ್ತಾರ. ಅವರು ಆಟೋಮೆಟಿಕ್ಲಿ ಪ್ರತಿ ಹೆಜ್ಜೆಯನ್ನು ಸ್ವತಃವಾಗಿ ಶ್ರೀಮತದ ಪ್ರಮಾಣವಾಗಿಯೇ ಮಾಡ್ತಾರೆ. उनका हर कदम ऑटोमेटिक श्रीमत के इशारे पर ही चलता है. ಎಷ್ಟವರು ಶ್ರೀಮತದಲ್ಲಿ ಬಂಧಿತರು, ಶ್ರೀಮತದಲ್ಲಿ ಬದ್ಧರು, ಶ್ರೀಮತ ಅವರ ಕಣ ಕಣದಲ್ಲಿ ಫೀಡ್ ಆಗಿಬಿಟ್ಟಿರ್ತದೆ. ಅವ್ರ ಮಾತು ಶ್ರೀಮತದ ಪ್ರಮಾಣ, ಅವ್ರ ದೃಷ್ಟಿ ಶ್ರೀಮತದ ಪ್ರಮಾಣ, ಅವ್ರ ಶ್ರೀಮತನೇ, ಶ್ರೀಮತದ ಸ್ವರೂಪನೇ. ಅವ್ರ ಅದಾರ ಅಂದ್ರೆ ಶ್ರೀಮತ ಇದೆ ಅಂತ. ಅವರು ಆನೆಸ್ಟ್ ಆತ್ಮ. ಎಷ್ಟು ಆಳ ಇದೆ ನೋಡ್ರಿ ಆನೆಸ್ಟ್ ಆತ್ಮ ಅಂದ್ರೆ. जैसे साइंस की शक्ति द्वारा कई चीज़ें इशारे से ऑटोमेटिक चलती है, चलाना नहीं पड़ता, चाहे लाइट द्वारा चाहे वाइब्रेशन द्वारा स्विच ऑन किया चलता रहता है. ಸೈನ್ಸಿಂದ ಸಾಧನಗಳನ್ನು ನೋಡ್ರಿ, ಮೊದಲೇ ಎಲ್ಲ ಪ್ರೋಗ್ರಾಮಿಂಗ್ ಫೀಡ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅದಕ್ಕೆ ಬರೀ ಸ್ವಿಚ್ ಆನ್ ಮಾಡಿದ್ರಿ, ಲೈಟ್ ಆನ್ ಮಾಡಿದ್ರಿ, ವೈಬ್ರೇಷನ್ಸು ಸೆನ್ಸಾರ್ ಮೂಲಕ ಆಟೋಮೆಟಿಕ್ಲಿ ತಾನೇ ಕೆಲಸ ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಕಾರಂಜಿ, ಅದಕ್ಕೆ ಮೊದಲೇ ಫೀಡ್ ಮಾಡಿಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ಬ್ಲೂ ಲೈಟ್ ಆನ್ ಆಗಬೇಕು, ಇಷ್ಟೊತ್ತಿಗೆ ಗ್ರೀನ್ ಕಾಣಬೇಕು, ಇಷ್ಟೊತ್ತಿಗೆ ಯೆಲ್ಲೋ ಕಾಣಬೇಕು, ಇಷ್ಟೊತ್ತಿಗೆ ರೆಡ್ ಕಾಣಬೇಕು. ಒಂದು ಸಲ ಫೀಡ್ ಮಾಡಿಟ್ಟ ಮೇಲೆ ತಾನೇ ಪ್ರತಿ ಸಲ ನಾವೇನು ಮಾಡಬೇಕಾಗಿಲ್ಲ, ಬಲ್ಬ್ ಚೇಂಜ್ ಮಾಡಬೇಕಾಗಿಲ್ಲ, ಲೈಟ್ ಚೇಂಜ್ ಮಾಡಬೇಕಾಗಿಲ್ಲ, ಸ್ವಿಚ್ ಆನ್ ಮಾಡಿ ಒಮ್ಮೆ ಫೀಡ್ ಮಾಡಿದ್ಮೇಲೆ ತಾನೇ ವೈಬ್ರೇಷನ್ ಸೆನ್ಸಾರ್ ಮೇಲೆ ನಡೆದು ಬಿಡ್ತದೆ. ಹಾಗೆ ಅದು ಒಮ್ಮೆ ಫೀಡ್ ಆದಮೇಲೆ ಹೆಂಗೆ ಸೈನ್ಸ್ ಆಟೋಮೆಟಿಕ್ಲಿ ನಡೀತಾ ಇರ್ತದೆ, ಹಾಗೆ ಆನೆಸ್ಟ್ ಆತ್ಮಗಳು ಆಟೋಮೆಟಿಕ್ಲಿ ಯಾವುದ್ರ ಪ್ರಕಾರ ನಡೀತಾರೆ? ಆಟೋಮೆಟಿಕ್ಲಿ. ಪ್ರತಿ ಸಲ ಇದು ಶ್ರೀಮತ ಅಲ್ಲ, ಇದು ಶ್ರೀಮತ ಅಂತ ಅವರಿಗೆ ಇನ್ನೊಬ್ರು ಸ್ವಿಚ್ ಆನ್ ಮಾಡಬೇಕಾಗೇ ಇಲ್ಲ, ಇನ್ನೊಬ್ರು ಫೀಡ್ ಮಾಡಬೇಕಾಗೇ ಇಲ್ಲ. ಸ್ವತಃವಾಗಿ ಅವ್ರ ಚಿಂತನೆ ದೃಷ್ಟಿ ಎಲ್ಲನೂ ಶ್ರೀಮತಬದ್ಧವಾಗಿರ್ತದೆ. साइंस की शक्ति विनाशी होने के कारण अल्पकाल के लिए चलती है. ಎಷ್ಟಿದ್ರೂ ಸೈನ್ಸ್ ಭೌತಿಕ ಶಕ್ತಿ, ಲಿಮಿಟೆಡ್ ಪವರ್, ವಿನಾಶಿ ಶಕ್ತಿ ನಡೀತದೆ ಆಟೋಮೆಟಿಕ್ಲಿ. 2 days 3 days 1 month 2 months ನಡೀತದೆ. 3 monthsಗೆ ಅದು ಬ್ಯಾಟ್ರಿ ವೀಕ್ ಆಕೈತಿ, ಮತ್ತೆ ಇನ್ನೊಮ್ಮೆ ಫೀಡ್ ಮಾಡಬೇಕಾಕೈತಿ. 3 monthsಗೆ ಒಂದು ಬ್ಯಾಟ್ರಿ ಚೇಂಜ್ ಮಾಡ್ಬೇಕ್ರಿ, 3 monthsಗೆ ಒಂದು ಪ್ರೋಗ್ರಾಮಿಂಗ್ ಕೊಡ್ಬೇಕ್ರಿ ಅಂತಾರೆ. ಇಲ್ರಿ ಅವಾಗ ಅಪ್ಡೇಟ್ ಮಾಡ್ಬೇಕಾಕೈತ್ರಿ ಅಂತಾರೆ. ಯಾಕಂದರೆ ಸೈನ್ಸ್ ಶಕ್ತಿ ಲಿಮಿಟೆಡ್ ನಡೀತದೆ, ಆಟೋಮೆಟಿಕ್ ಆಗಿ ಲಿಮಿಟೆಡ್ ಸಮಯದವರೆಗೂ ಮಾತ್ರ. लेकिन साइंस की शक्ति विनाशी है ना. ಅವಿನಾಶಿ ಬಾಪ್ ಕೆ ಸೈಲೆನ್ಸ್ की ಶಕ್ತಿ ದ್ವಾರ, ಅವಿನಾಶಿ ತಂದೆಯಿಂದ ಸೈಲೆನ್ಸಿನ ಶಕ್ತಿಯ ಮೂಲಕ हर ब्राह्मण जीवन में सदा स्वतः ही सहज चलते रहते हैं. ಅವಿನಾಶಿ ತಂದೆಯ ಶಾಂತಿಯ ಶಕ್ತಿಯ ಮೂಲಕ ಪ್ರತಿಯೊಬ್ಬರ ಬ್ರಾಹ್ಮಣ ಜೀವನದಲ್ಲಿ ಸದಾ ಮತ್ತು ಸ್ವತಃವಾಗಿ ನಡೀತಾ ಇರ್ತದೆ. ಏನು ನಡೀತಿರ್ಬೇಕು? ಶ್ರೀಮತ. ಹೆಂಗೆ ನಡಿಬೇಕು? ಸೈನ್ಸ್ನಾಗ ಒಮ್ಮೆ ಫೀಡ್ ಮಾಡಿದ್ರೆ ಅದು ಹೆಂಗೆ ಆಟೋಮೆಟಿಕ್ಲಿ ನಡೀತಿರ್ತದೋ ಹಾಗೆ ಶ್ರೀಮತ ಸದಾ ಸಹಜ ಸ್ವತಃವಾಗಿ ನಮ್ಮಿಂದ ನಡೀತಾ ಇರಬೇಕು. ब्राह्मण जन्म मिलते ही दिव्य बुद्धि ने बाप दादा ने ಬ್ರಾಹ್ಮಣ ಜನ್ಮ ಸಿಕ್ಕ ತಕ್ಷಣ ಒಂದು ಗಿಫ್ಟ್ ಕೊಟ್ಟರು ಬಾಬಾ, ಬರ್ತ್ಡೇ ಗಿಫ್ಟ್. ಹೇಳ್ರಿ, ನೀವು ಹುಟ್ಟಿದ ತಕ್ಷಣ, ನೀವು ಬಾಬನ ಮಗು ಆದ ತಕ್ಷಣ ಬಾಬಾ ನಿಮ್ಗೇನು ಗಿಫ್ಟ್ ಕೊಟ್ಟಾರೆ? ಬಾಬಾ ಕೊಟ್ಟ ಗಿಫ್ಟ್ ದಿವ್ಯ ಬುದ್ಧಿ. ಯಾವ ಗಿಫ್ಟಿಗೂ ಹೋಲಿಸ್ಲಿಕ್ಕಾಗದಿರುವ ಬಹಳ ವ್ಯಾಲ್ಯೂಯಬಲ್ ಗಿಫ್ಟ್ ಕೊಟ್ಟ ಬಾಬಾ ದಿವ್ಯ ಬುದ್ಧಿ.
ದಿವ್ಯ ಬುದ್ಧಿ ತುಂಬ ಏನು ತುಂಬಿಸ್ಕೊಟ್ಟಾರ ಬಾಬಾ? ಶ್ರೀಮತ್ ಕೋ ಭರ್ ದಿ ಹೈ. ಅಂತ ವಂಡರ್ಫುಲ್ ಗಿಫ್ಟ್, ಪವರ್ಫುಲ್ ಗಿಫ್ಟ್. ದಿವ್ಯ ಬುದ್ಧಿ ತುಂಬ ಬಾಬಾ ಶ್ರೀಮತವನ್ನು ತುಂಬಿಬಿಟ್ಟಾರೆ. ಬ್ರಾಹ್ಮಣ ಜನ್ಮ ಸಿಕ್ಕ ತಕ್ಷಣ ದಿವ್ಯ ಬುದ್ಧಿ, ಆ ದಿವ್ಯ ಬುದ್ಧಿ ತುಂಬ ಏನು ತುಂಬ್ಯಾರ ಬಾಬಾ? ಶ್ರೀಮತವನ್ನು ತುಂಬಿದ್ದಾರೆ. ಹಾಗಾದ್ರೆ ಆನೆಸ್ಟ್ ಆತ್ಮಗಳಂದ್ರೆ ಯಾರು? ಆನೆಸ್ಟ್ ಆತ್ಮ ಉಸಿ ಶ್ರೀಮತ್ ಕೆ ಇಶಾರೆ ಸೆ ನ್ಯಾಚುರಲ್ ಸಹಜ ಚಲ್ತಿ ರಹತಿ ಹೈ. ಆನೆಸ್ಟ್ ಆತ್ಮಗಳು ಆ ಶ್ರೀಮತದ ಇಶಾರೆಯ ತಕ್ಕಂತೆಯೇ ನ್ಯಾಚುರಲ್ ಸಹಜವಾಗಿ ನಡೀತಾ ಇರ್ತಾರೆ. ನೋಡ್ರಿ, ಶ್ರೀಮತಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಆನೆಸ್ಟ್ ಆತ್ಮ ಅಂದ್ರೆ ಶ್ರೀಮತ. ಹೆಂಗ್ ಶ್ರೀಮತದಂತೆ ನಡೀತಾರೆ ಅಂತಾರೆ ಬಾಬಾ? ಪ್ರತಿ ಹೆಜ್ಜೆ ಸ್ವತಃವಾಗಿ ಶ್ರೀಮತದ ಪ್ರಮಾಣ ನಡೀತದೆ. ಸ್ವತಃ ಅನ್ನೋ ಶಬ್ದ ಯೂಸ್ ಮಾಡಿದ್ರು ಬಾಬಾ. ಆಮೇಲೆ ಆಟೋಮೆಟಿಕ್ ಶ್ರೀಮತದ ಪ್ರಮಾಣ ಅಂದ್ರೆ ಬಾಬಾ. ಆಮೇಲೆ ಸೈಲೆನ್ಸಿನ ಶಕ್ತಿಯಿಂದ ಸದಾ ಸಹಜ ಸ್ವತಃವಾಗಿ ಶ್ರೀಮತದ ಪ್ರಮಾಣ, ದಿವ್ಯ ಬುದ್ಧಿಯಲ್ಲಿ ತುಂಬಿರೋ ಶ್ರೀಮತದ ಪ್ರಮಾಣ ನಡೀತದೆ. ನ್ಯಾಚುರಲ್, ಇನ್ನೊಂದು ಶಬ್ದ ಯೂಸ್ ಮಾಡಿದ್ರೆ ಬಾಬಾ, ನ್ಯಾಚುರಲ್ ಆಗಿ ಶ್ರೀಮತದಂತೆ ನಡೀತಾರೆ. तो ऑनेस्ट की पहली निशानी है. ಆನೆಸ್ಟಿ ಅಂದರೆ ಏನನ್ನೋದು ಬಾಬಾ ಹೇಳಿದ್ರು. ಆನೆಸ್ಟಿ ಅಂದರೆ ವಫಾದಾರ್, ಆನೆಸ್ಟಿ ಅಂದರೆ ಇಮಾನ್ದಾರ್. ಆನೆಸ್ಟ್ ಆತ್ಮ ಅಂತಂದರೆ ಅವರು ಸದಾ ಕರ್ಮ ಮತ್ತು ಶ್ರೀಮತದಲ್ಲಿ ಆನೆಸ್ಟ್ ಆಗಿರುವವರು. ಆನೆಸ್ಟ್ ಆತ್ಮಗಳು ಮೊದಲನೆಯ ಚಿಹ್ನೆ ಬಾಬಾ ಹೇಳ್ತಾರೆ, ಹರ್ ಸೆಕೆಂಡ್ ಹರ್ ಕದಂ, ಪ್ರತಿ ಹೆಜ್ಜೆ ಪ್ರತಿ ಕ್ಷಣಕ್ಕೂ ಏನು ಮಾಡ್ತಾರೆ? ಪ್ರತಿ ಕ್ಷಣ ಪ್ರತಿ ಹೆಜ್ಜೆಗೂ ಮತ್ತೆ ಶ್ರೀಮತದಂತೆ ಅಕ್ಯುರೇಟ್ ಚಲತೆ. ಎಷ್ಟು ಡಿಫ್ರೆಂಟ್ ವರ್ಡ್ಸ್ ಬಾಬಾ ಯೂಸ್ ಮಾಡ್ತಾರೆ. ಒಂದೊಂದು ವರ್ಡಿಗೆ ಎಷ್ಟು ಎನರ್ಜಿ ಇದೆ. ಶ್ರೀಮತದಂತೆ ಸದಾ ನಡೆಯೋರು, ಸ್ವತಃ ನಡೆಯೋರು, ನಿರಂತರ ನಡೆಯೋರು, ನ್ಯಾಚುರಲ್ ಆಗಿ ನಡೆಯೋರು, ಆಟೋಮೆಟಿಕ್ ಆಗಿ ನಡೆಯೋರು, ಅವರಂದ್ರೇ ಶ್ರೀಮತದ ಪ್ರಮಾಣ ಅಂದ್ರೆ ಬಾಬಾ. ಈಗ ಬಾಬಾ ಶಬ್ದ ಯೂಸ್ ಮಾಡ್ತಾರೆ, ಆನೆಸ್ಟ್ ಆತ್ಮದ ಮೊದಲನೆಯ ಚಿಹ್ನೆ ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ಶ್ರೀಮತದಂತೆ ಅಕ್ಯುರೇಟ್ ಆಗಿ ನಡೆಯೋರು. ದಟ್ ಈಸ್ ಆನೆಸ್ಟಿ. ಆನೆಸ್ಟಿ ಅಂದರೆ ಪ್ರತಿ ಕ್ಷಣ ಪ್ರತಿ ಹೆಜ್ಜೆ ಶ್ರೀಮತದಂತೆ 50% ನಡೆಯೋರಲ್ಲ, ಅಕ್ಯುರೇಟ್ ಆಗಿ ನಡೆಯೋರು. ಚಲ್ತೆ ಸಭಿ ಹೇ. ಯಾಕೆ ಎಲ್ಲರೂ ಶ್ರೀಮತದಂತೆ ನಡೆಯಲ್ವಾ? ಮುರಳಿ ಕ್ಲಾಸಿಗೆ ಬಂದು ಕುತ್ಕೊಳ್ಳೋದು ಒಂದು ಶ್ರೀಮತನೇ, ಇನ್ನೊಬ್ಬರಿಗೆ ಜ್ಞಾನ ದಾನ ಮಾಡೋದು ಒಂದು ಶ್ರೀಮತನೇ, ಪರಮಾತ್ಮ ನೆನಪಿನಾಗ ಊಟ ಮಾಡೋದು ಒಂದು ಶ್ರೀಮತನೇ. ಎಲ್ಲರೂ ಶ್ರೀಮತ ಫಾಲೋ ಮಾಡ್ತಿದ್ದಾರೆ, ಎಲ್ಲರೂ ಶ್ರೀಮತದಂತೆ ನಡೀತಿದ್ದಾರೆ. ಚಲ್ತೆ ಸಭಿ ಹೇ. ಲೇಕಿನ್ ಅನೇಕ ಪ್ರಕಾರತಾ ಕಿ ಭಿನ್ನತಾ ಭಿ ಹೋ ಜಾತಿ ಹೈ. ಅನೇಕ ಪ್ರಕಾರದ ಭಿನ್ನ ಭಿನ್ನ ಮಕ್ಕಳಿದ್ದಾರೆ. ಇಲ್ಲಿ ಕುತ್ಕೊಂಡವರೆಲ್ಲರೂ ಶ್ರೀಮತದಂತೆ ನಡೆಯೋರೆ, ಆದ್ರೆ ಎಲ್ಲರೂ ನಂಬರ್ 1 ಅಲ್ಲ. ಯಾಕೆಂದ್ರೆ ಎಲ್ಲರೂ ಒಂದೇ ಪ್ರಕಾರ ಶ್ರೀಮತದಂತೆ ನಡೆಯುವುದಿಲ್ಲ, ವಿಭಿನ್ನ ವಿಭಿನ್ನ ರೂಪದಲ್ಲಿ ನಡೀತಾರೆ. ಕೋಯಿ ಸಹಜ್ ಔರ್ ತೀವ್ರ ಗತಿ ಸೆ ಚಲ್ತೆ ಹೈ. ಕೆಲವೊಬ್ಬರಿಗೆ ಶ್ರೀಮತದಂತೆ ನಡೆಯೋದು ಸಹಜ ಮತ್ತೆ ಫಾಸ್ಟ್, ಸ್ಪೀಡ್, ಕ್ವಿಕ್ ಗತಿಯಲ್ಲಿ ನಡೀತಾರೆ. ಇನ್ನೊಂದು ವೆರೈಟಿ ಶಬ್ದ ಯೂಸ್ ಮಾಡಿದ್ರು ಬಾಬಾ, ಸದಾ ಸಹಜ, ಸ್ವತಃ, ಆಟೋಮೆಟಿಕ್ಲಿ, ನಿರಂತರ, ಆಮೇಲೆ ನ್ಯಾಚುರಲ್, ಅಕ್ಯುರೇಟ್ ಆಗಿ ಶ್ರೀಮತದಂತೆ ನಡೆಯೋರು. ಈಗ ಬಾಬಾ ಅಂತಾರೆ ತೀವ್ರ ಗತಿಯಿಂದ ಶ್ರೀಮತದಂತೆ ನಡೆಯೋರು. ಎಷ್ಟು ಆನೆಸ್ಟಿಗೂ ಶ್ರೀಮತಕ್ಕೂ ಎಷ್ಟು ಬೈಂಡಿಂಗ್ ಇದೆ ನೋಡ್ರಿ. ಶ್ರೀಮತ ಬಿಟ್ಟಿವಂದ್ರೆ ವಿ ಆರ್ ಡಿಸ್ಆನೆಸ್ಟ್. ಬಾಬಾ ತಿಳಿಸಿದ ತೀವ್ರ ಗತಿಯಿಂದ ಶ್ರೀಮತದಂತೆ ನಡೆಯೋರು. ಕ್ಯೂಂಕಿ उस आत्मा को श्रीमत स्पष्ट सदा स्मृति में रहने के कारण समर्थ है. ಆನೆಸ್ಟ್ ಆತ್ಮಗಳಂದ್ರೆ ಶ್ರೀಮತವನ್ನ ದಿವ್ಯ ಬುದ್ಧಿಯಲ್ಲಿ ತುಂಬಿಕೊಂಡವರು. ಆನೆಸ್ಟ್ ಆತ್ಮಗಳಂದ್ರೆ ಶ್ರೀಮತವನ್ನ ಸ್ಪಷ್ಟವಾಗಿ ಕ್ಲಿಯರ್ ಇಟ್ಕೊಂಡವರು. ಆನೆಸ್ಟ್ ಆತ್ಮಗಳಂದ್ರೆ ಶ್ರೀಮತವನ್ನ ಸ್ಮೃತಿಯಲ್ಲಿಟ್ಟುಕೊಂಡವರು. ಸ್ಪಷ್ಟ ಇಟ್ಕೊಂಡವರು, ಸ್ಮೃತಿಯಲ್ಲಿ ಇಟ್ಕೊಂಡವರು ಆಗಿರುವ ಕಾರಣದಿಂದ ಸಮರ್ಥರಾಗಿರ್ತಾರೆ.
यह है ನಂಬರ್ 1 ಆನೆಸ್ಟಿ. ಆನೆಸ್ಟಿಯಲ್ಲಿ 1, 2, 3 ಗ್ರೇಡ್. ನಂಬರ್ 1 ಆನೆಸ್ಟಿ ಅಂದರೆ ಯಾರು? ದಿವ್ಯ ಬುದ್ಧಿ ತುಂಬೇನು ಶ್ರೀಮತ ಇಟ್ಕೊಂಡಾರಲ್ಲ, ಆ ಶ್ರೀಮತ ಸ್ಪಷ್ಟ, ಆ ಶ್ರೀಮತ ಸ್ಮೃತಿ ಸ್ವರೂಪ ಇರುವ ಕಾರಣ ಸಮರ್ಥರಿರ್ತಾರೆ. ನ್ಯಾಚುರಲ್ ಸ್ಮೃತಿ ಇರುವ ಕಾರಣ, ಸ್ಪಷ್ಟ ಕ್ಲಿಯರ್ ಇರುವ ಕಾರಣದಿಂದ ಶ್ರೀಮತವನ್ನು ತೀವ್ರಗತಿ ಪ್ರಯೋಗದಲ್ಲಿ ತಂದುಬಿಡ್ತಾರೆ. ನೆನಪಿದೆ ಅದಕ್ಕೆ ಪ್ರಯೋಗದಲ್ಲಿ ತರ್ತಾರೆ. ಯಾವುದೋ ವಸ್ತು, ಯಾವುದೋ ಡಬ್ಬಿ ಎಲ್ಲಿಟ್ಟು ನೆನಪಿರಂಗಿಲ್ಲ, ಅದು ಬೇಕಾಗಿರ್ತದೆ, ಬೇಗ ಸಿಗಲ್ಲ. ನೆನಪು ಮಾಡ್ಕೊಂಡು ಸಿಗ್ತದೆ, ನೆನಪು ಮಾಡಿಕೊಂಡು ತಗೊಳ್ಳೋದಕ್ಕೂ ಸ್ಪಷ್ಟವಾಗಿ ಇಲ್ಲೇ ಇಟ್ಟಿರಂತ ನೆನಪಿದ್ದಾಗ ಪಟ್ಟಂತ ತಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಹಂಗೆ ತೀವ್ರಗತಿಯಾಗಿ ಶ್ರೀಮತವನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಇದಕ್ಕೇನೋ ಶ್ರೀಮತ ಕೊಟ್ಟಾರಲ್ಲ ಬಾಬಾ, ಈ ಟೈಪ್ ಮಾಡಬೇಕಾದ್ರೆ ಏನೋ ಶ್ರೀಮತ ಇದೆಯಲ್ಲ, ಇದು ಶ್ರೀಮತ ಹೌದೋ ಅಲ್ವೋ ಅಂತ ಕನ್ಫ್ಯೂಷನ್ ಮಾಡ್ಕೊಂಡು ಅಪ್ಲೈ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ. ಹಾಗಾದರೆ ಶ್ರೀಮತ ಪ್ರತಿ ಹೆಜ್ಜೆಯಲ್ಲಿ ಇರಬೇಕು, ಶ್ರೀಮತ ತೀವ್ರಗತಿಯಲ್ಲಿರಬೇಕು, ಶ್ರೀಮತ ಅಕ್ಯುರೇಟ್ ಆಗಿರ್ಬೇಕಾದ್ರೆ ಶ್ರೀಮತ ಹೆಂಗಿರ್ಬೇಕು? ಬುದ್ಧಿಯಲ್ಲಿ ಸ್ಪಷ್ಟ ಮತ್ತು ಸ್ಮೃತಿ ಸ್ವರೂಪದಲ್ಲಿರಬೇಕು, ಸಮರ್ಥವಾಗಿರಬೇಕು. ಇದು ನಂಬರ್ 1 ಶ್ರೀಮತ್. ನಂಬರ್ 1 ಆತ್ಮ ಕೋ ಸೋಚನಾ नहीं पड़ता. ನಂಬರ್ 1 ಆನೆಸ್ಟ್ ಆತ್ಮಗಳಿಗೆ ಯೋಚನೆ ಮಾಡಬೇಕಾಗಿಯೇ ಇಲ್ಲ. ಏನಂತ ಯೋಚನೆ ಮಾಡಬೇಕಾಗಿಯೇ ಇಲ್ಲ? यह श्रीमत है या नहीं है, यह राइट है या रॉन्ग है. ಅವ್ರು ಯಾವ ಕಾರ್ಯ ಮಾಡಬೇಕಾದ್ರೆ ಇದು ಸರಿಯೋ ತಪ್ಪೋ, ಇದು ರೈಟೋ ರಾಂಗೋ ಅಂತ ಅವ್ರ ತಲೆ ಸಂಕಲ್ಪನೆ ಬರಂಗಿಲ್ಲ. ಅವ್ರ ಬುದ್ಧಿ ಎಷ್ಟು ಅಕ್ಯುರೇಟ್ ಅಂದರೆ ಬರುವ ಸಂಕಲ್ಪಗಳೆಲ್ಲ ರೈಟೇ. ಅವ್ರದ್ದು ಮನಸ್ಸು ಮತ್ತು ಬುದ್ಧಿ ಒಂದೇ ಆಗಿಬಿಟ್ಟಿರ್ತದೆ. ಮನಸ್ಸಿನಾಗ ಬರೋ ಸಂಕಲ್ಪ ಎಲ್ಲ ರೈಟೇ, ಹಿಂಗಾಗಿ ಬುದ್ಧಿದು ರೈಟೋ ರಾಂಗ್ ಅಂತ ಯೋಚನೆ ಮಾಡುವ. ಯಾಕೆಂದ್ರೆ ಬುದ್ಧಿ ತುಂಬ ಏನು ತುಂಬಿಬಿಟ್ಟೈತೆ? ಶ್ರೀಮತವೇ. ಶ್ರೀಮತವೇ ತುಂಬಿದಾಗ ಬರುವ ಎಲ್ಲ ಚಿಂತನೆಯು ಶ್ರೀಮತಬದ್ಧವೇ. ಯೋಚನೆ ಮಾಡಿ 3 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅವ್ರು ಹಾಳು ಮಾಡಲೇಬೇಕಾಗಿಲ್ಲ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ನಂಬರ್ 1 ಆನೆಸ್ಟ್ ಆತ್ಮಗಳು ಯೋಚನೆ ಮಾಡಲ್ಲ. ಏನಂತ ಯೋಚನೆ ಮಾಡಲ್ಲ? ಇದು ಶ್ರೀಮತ ಹೌದೋ ಅಲ್ವೋ, ಇದು ರೈಟೋ ರಾಂಗೋ. ಯಾಕೆ ಯೋಚನೆ ಮಾಡಲ್ಲ? ಕ್ಯೂಂಕಿ ಸ್ಪಷ್ಟ ಹೇ. ವಾಟ್ ಈಸ್ ಶ್ರೀಮತ ಅನ್ನೋದು ಕ್ಲಿಯರ್ ಕಟ್ ಅವ್ರ ಬುದ್ಧಿಯಲ್ಲಿ ಧಾರಣೆ ಇದೆ, ಸ್ಪಷ್ಟ ಕ್ಲಾರಿಫೈ ಆಗಿದೆ, ನೋ ಕನ್फ्यूजन्स. दूसरी आत्माओं को स्पष्ट न होने के कारण कई बार सोचना पड़ता है, इसलिए तीव्र गति से मध्यम गति हो जाती है. ಇನ್ನುಳಿದ ಬ್ರಾಹ್ಮಣ ಆತ್ಮಗಳು ಶ್ರೀಮತದಂತೆ ನಡೆಯೋರೆ, ಆದರೆ ಅವರಿಗೆ ಶ್ರೀಮತ ಸ್ಪಷ್ಟವಾಗಿಲ್ಲದಿರುವ ಕಾರಣದಿಂದ ಇದು ಶ್ರೀಮತ ಹೌದು ಅಲ್ವೋ ಒಂದು 10, 15, 20 ಸೆಕೆಂಡ್ಸ್ ಆದಮೇಲೆ ಅವರು ಆ ಕಾರ್ಯವನ್ನು ಮಾಡ್ತಾರೆ. ಇವರು ಶ್ರೀಮತದಂತೆ ಕೆಲಸ ಮಾಡಿದ್ರು, ನಂಬರ್ 1 ಆನೆಸ್ಟ್ ಆತ್ಮಗಳು. ಸೆಕೆಂಡ್ ನಂಬರ್ ಆತ್ಮಗಳು ಶ್ರೀಮತದಂತೆ ಮಾಡಿದ್ರು, ಆದರೆ ಡಿಫ್ರೆನ್ಸ್ ಏನು? ಇವ್ರು ಸ್ಪೀಡಾಗಿ ಮಾಡಿದ್ರು, ಇವರು ಸ್ಲೋ ಆಗಿ ಮಾಡಿದ್ರು. ಇವ್ರು ಮಾಡೋಷ್ಟೊತ್ತಿಗೆ ಇವ್ರ ಸ್ಪೀಡ್ ತೀವ್ರಗತಿಯಿಂದ ಮಧ್ಯಮ ಗತಿ ಆಯಿತು. ಯಾಕೆ ಮಧ್ಯಮ ಗತಿ ಆಯಿತು? ಶ್ರೀಮತ ಬುದ್ಧಿಯಲ್ಲಿ ಸ್ಪಷ್ಟವಾಗಿಲ್ಲದಿರುವ ಕಾರಣ. ಸ್ಪಷ್ಟತೆ, ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಲೌಕಿಕದಲ್ಲೂ ಸಹ ಸ್ಕೂಲ್ನಲ್ಲಿ ಪಾಠ ಮಾಡಿದ್ಮೇಲೆ ಕ್ಲಿಯರ್ ಕ್ಲಿಯರ್ ಅಂತ ಕೇಳ್ತಾರೆ. ಅರ್ಥಾತ ಕ್ಲಿಯರ್ ಆಯ್ತಾ ಅಂತ. ಹಂಗೆ ನಮಗೂ ಯಾವಾರ ಶ್ರೀಮತ ಕ್ಲಿಯರ್ ಆಗಿಲ್ಲ ಅಂದರೆ ಕ್ಲಿಯರ್ ಮಾಡ್ಕೊಂಡು ಸ್ಪಷ್ಟವಾಗಿ ಇಟ್ಕೊಂಡಿರ್ಬೇಕು. ಅವಾಗ ತೀವ್ರಗತಿಯಿಂದ ಶ್ರೀಮತವದ್ದನ್ನು ನಾವು ಮಾಡಿದಾಗ ನಾವು ನಂಬರ್ 1 ಆನೆಸ್ಟ್ ಲಿಸ್ಟ್ನಲ್ಲಿ ಬರ್ತೀವಿ. ನಮ್ಮ ಜಡ್ಜ್ಮೆಂಟ್ ಶುಡ್ ಬಿ ಅಕಾರ್ಡಿಂಗ್ ಟು ಶ್ರೀಮತ. ಅನ್ಯ ಆತ್ಮಗಳು ಶ್ರೀಮತವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳದೇ ಇರುವ ಕಾರಣದಿಂದ ಬಾರಿ ಯೋಚನೆ ಮಾಡಬೇಕು. 7-8 ಬಾರಿ ಯೋಚನೆ ಮಾಡಿದ ಮೇಲೆ ಆಮೇಲೆ ಶ್ರೀಮತದಂತ ಅಪ್ಲೈ ಮಾಡ್ತಾರೆ. ಅಷ್ಟೊತ್ತಿಗೆ ತೀವ್ರಗತಿಯಿಂದ ಮಧ್ಯಮ ಗತಿಗೆ ಬಂದ್ಬಿಡ್ತದೆ. ಸಾಥ್ ಸಾಥ್ ಕೊಯ್ ಸೋಚ್ತಾ ಹೇ ಕೊಯ್ ಥಕ್ತಾ ಹೇ. ಕೆಲವೊಬ್ರು ಯೋಚನೆ ಮಾಡ್ತಾನೇ ಕುತ್ಕೊಂತಾರೆ, 5, 6, 7, 8 ಸಲ ಆದ್ರೆ ಇದು ಶ್ರೀಮತ ಹೌದಲ್ವ, ಶ್ರೀಮತ. ಯೋಚನೆ ಮಾಡಿ ಆಟೋಮೆಟಿಕ್ಲಿ ಬಾಸರಿ ಯೋಚನೆ ಮಾಡಿದರೆ ಥಕ್ತಾ ಹೇ, ಸೋಚ್ತಾ ಹೇ ಅವ್ರು ಥಕ್ತಾ ಹೇ. ಬಾಬನ್ ರೈಮಿಂಗ್ ವರ್ಡ್ಸ್ ಅಷ್ಟು ಅಕ್ಯುರೇಟ್. ಸೋಚ್ತಾ ಹೇ ಭಾಳ ಸಂಕಲ್ಪ ಮಾಡಿದ್ರೆ ಮತ್ತೆ ಮಾನಸಿಕವಾಗಿ ಸುಸ್ತಾಗ್ತದೆ. ಇವ್ರಿಗೆ ಶ್ರೀಮತ ಎಷ್ಟು ಸ್ಪಷ್ಟ ಸ್ಮೃತಿ ಇದೆಯೋ ಇವ್ರಿಗೆ ಯಾಕೆ ಶ್ರೀಮತ ಅಷ್ಟು ಸ್ಪಷ್ಟ ಸ್ಮೃತಿ ಇಲ್ಲ? ಕಾರಣ ಏನು? ಇವ್ರ ತಲೆ ತುಂಬ ದಿವ್ಯ ಬುದ್ಧಿ ತುಂಬ ಕೇವಲ ಶ್ರೀಮತ.
ಇವ್ರ ತಲೆಯಾಗ ಶ್ರೀಮತದ ಜೊತೆಗೆ ಆ ಮನ್ಮತದ, ಪರಮತದ, ಜನಮತದ, ಸಂಘಮತದ, ಗುರುಮತದ, ಶಾಸ್ತ್ರಮತದ ಇನ್ಫ್ಲೂಯೆನ್ಸ್ ಅವ್ರಿಗೆ ಒಂದು ಏನಾಗ್ಬಿಡ್ತದೆ, ಅಲ್ಲಿ ಫೈಟ್ ಆಗ್ಬಿಡ್ತದೆ. ಶ್ರೀಮತ ಮನ್ಮತ, ಶ್ರೀಮತ ಯಾವ್ದು ಮಾಡ್ಬೇಕಂತ ಅವ್ರು ಡಿಸಿಷನ್ ತಗೊಳ್ಳಿಕ್ಕೆ ಸುಸ್ತಾಗ್ತದೆ, ಚಿಂತೆನೂ ಮಾಡ್ಬೇಕಾಗ್ತದೆ. साथ साथ कोई सोचता है कोई तकता है, चलते सभी है लेकिन सोचने और तकने वाले सेकंड नंबर हो जाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲರೂ ನಡೀತಾರೆ, ಆದರೆ ಚಿಂತನೆ ಮಾಡೋರಲ್ಲಿ ಸುಸ್ತಾಗ್ಬಿಡ್ತಾರೆ, ಅದಕ್ಕೋಸ್ಕರ ಸೆಕೆಂಡ್ ನಂಬರ್ ಆಗ್ತಾರೆ. ಗೊತ್ತಾಯ್ತಾ? ಫಸ್ಟ್ ನಂಬರ್ನವರು ಶ್ರೀಮತದಂತೆಯೇ ನಡೀತಾರೆ, ಸೆಕೆಂಡ್ ನಂಬರ್ನವರು ಶ್ರೀಮತದಂತೆಯೇ ನಡೀತಾರೆ. ಡಿಫ್ರೆನ್ಸ್ ಏನು? ಇವ್ರು ತಕ್ಷಣ ಶ್ರೀಮತದಂತೆ ನಡೀತಾರೆ, ಇವ್ರು ಮಧ್ಯಮ ಗತಿಯಲ್ಲಿ ಶ್ರೀಮತದಂತೆ ನಡೀತಾರೆ. ಇವ್ರು ಯೋಚನೆ ಮಾಡ್ತಾರೆ, ಇವ್ರು ತಕ್ಷಣ ಮಾಡ್ತಾರೆ. ಇವರು ಸೆಕೆಂಡ್ ನಂಬರ್ ಆಗ್ಬಿಟ್ರು, ಸ್ಪೀಡ್ ಕಡಿಮೆ ಆಯಿತು. ಇವ್ರು ತಕ್ಷಣ ಶ್ರೀಮತದಂತೆ ನಡೀತಾರೆ, ಅದಕ್ಕೆ ಅವ್ರು ನಂಬರ್ 1 ಆನೆಸ್ಟ್ ಆತ್ಮ. ಥಕತೆ ಕ್ಯೋ ಹೈ? ಯಾಕೆ ಇವ್ರು ಬಾರಿ ಬಾರಿ ಯೋಚನೆ ಮಾಡ್ತಾರೆ? ಪಟ್ ಅಂತ ಬಾಬಾ ಏನು ಶ್ರೀಮತ ಕೊಟ್ಟಾರ, ಮಗು ಮಧುರವಾಗಿ ಮಾತಾಡು, ಮಗು ಎಲ್ಲರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡು. ಪಟ ಪಟ ಶ್ರೀಮತದಂತೆ ನಡಿಬೇಕೋ ಬೇಡ? ಯಾಕೆ ಶ್ರೀಮತದಂತೆ ನಡಿಲಿಕ್ಕೆ ಅಷ್ಟು ತ್ರಾಸ ಆಕೈತಿ ಇವ್ರಿಗೆ, ಸೆಕೆಂಡ್ ನಂಬರ್ ಆತ್ಮಗಳಿಗೆ? क्योंकि चलते चलते श्रीमत के इशारों में मनमत परमत मिक्स कर देते हैं, इसलिए स्पष्ट और सीधे रास्ते से भटक टेढ़े बांके रास्ते में चले जाते हैं. ಶಿವಬಾಬಾ ತಿಳಿಸ್ತಾರೆ, ಯಾಕೆ ಇವರಿಗೆ ಶ್ರೀಮತದಂತೆ ನಡಿಲಿಕ್ಕೆ ಸುಸ್ತಾಗ್ತದೆ ಅಂದರೆ, ನಡೀತಾ ನಡೀತಾ ಬಾಬಾರವರು ಕೊಟ್ಟ ಶ್ರೀಮತದ ಜೊತೆಗೆ ತಮ್ಮದೇ ಮನ್ಮತ ಅಥವಾ ಪರಮತ. ಲಾಸ್ಟ್ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ, ತಪಸ್ಯ ಮುರಳಿಯಲ್ಲಿ, ಸಂಘ ಬಹಳ ಮ್ಯಾಟರ್ಸ್. ಸಂಘ ಸಿಕ್ಕ ತಕ್ಷಣ ಸತ್ಯತೆಯಿಂದ ಸತ್ಯತೆಗೆ ಹೋಗ್ಬಿಡ್ತಾರೆ. ಆ ಸಂಘ ಏನೇನೋ ಫೀಡ್ ಮಾಡಿಬಿಡ್ತಾರೆ. ಪರಮತ ನಂದು ಮನ್ಮತ. ಪ್ರಾರಂಭದಲ್ಲಿ ದಿವ್ಯ ಬುದ್ಧಿ ತುಂಬ ಶ್ರೀಮತನೇ ತುಂಬಿದಾಗ ಫಾಸ್ಟ್ ಇರ್ತದೆ ಪುರುಷಾರ್ಥ. ಹೋಗ್ಲಿ ಬಿಡು, ಬಾಬಾನ ಶ್ರೀಮತದಂತೆ ನನಗೆ ಎಲ್ಲಿ ಮಾಡೋಕ್ಕಾಕೈತಿ? ನಮಗೆ ನಾವೇ ಎಕ್ಸಾಮ್ಷನ್ ಕೊಟ್ಕೊಂಡು ನನ್ನ ಮನ್ಮತಗಳನ್ನು ನಾವೇ ಹಾಕೊಂಡು, ಜನ ಹಂಗದಾರ ಹಿಂಗದಾರ ಅಂತ ಅವ್ರ ಪರಮತನೂ ಹಾಕೊಂಡು ಅಷ್ಟೊತ್ತಿಗೆ ತ್ರಾಸಾಗ್ಬಿಡ್ತದೆ. ಸ್ಪಷ್ಟ ಮತ್ತು ಸೀದಾ ಮಾರ್ಗದಲ್ಲಿ ಹೋಗೋ ಬದಲು ಪರಮತ ಮನ್ಮತದಲ್ಲಿ ಭಟ್ಟಕ್ ಜಾತೆ ಹೇ, ಅಲ್ದಾಡ್ಬಿಡ್ತಾರೆ. ಸ್ಟ್ರೈಟ್ ರೋಡನ್ನು ಮಿಸ್ ಮಾಡ್ಕೊತಾರೆ, ಸಂಧ್ಯಾಗೆ ಹೋಗ್ತಾರೆ. ಟೇಡೆ ಬಾಂಕೆ ರಾಸ್ತೆ, ಸೊಟ್ಟಾಪಟ್ಟ ರೋಡಿಗೆ ಹೋಗ್ತಾರೆ. ಸ್ಟ್ರೈಟ್ ನ್ಯಾಷನಲ್ ಹೈವೇಗೆ ಹೋಗ್ರಿ ಅಂದರೆ ಸೊಟ್ಟಾಪಟ್ಟ ರೋಡ್. ರಿಸಲ್ಟ್ ಮೇ ಕೊನೆಗೇನಾಗ್ತದೆ? ಶ್ರೀಮತದಂತೆ ನಡಿ ಬದಲು ತಮ್ಮ ಮನಸ್ಸಿಗೆ ಬಂದಂಗೆ ನಡೆದ್ರು. ಹಿಂಗೆ ಹೋಗ್ರಿ ಅಂದರೆ ಹಿಂಗೆ ಹೋದ್ರು. ಅಲ್ಲಿ ಹೋದ ತಕ್ಷಣ ಜನ ಹಂಗೆ ಬೇಡ ಹಿಂಗಂದ್ರು. ಅಷ್ಟೊತ್ತಿಗೆ ಇನ್ನೂ ಶ್ರೀಮತದಿಂದ ವಂಚಿತ ಆಗಿ ಜನಮತದಿಂದ ಪರಮತಕ್ಕೆ ಹೋಗಿ, ಪರಮತದಿಂದ ಮನ್ಮತಕ್ಕೆ ಹೋಗಿ ತಿರುಗಾಡಿ ಸುಸ್ತಾದ್ವಿ. ಸುಸ್ತಾದ್ಮೇಲೆ ಕೊನೆಗೆ ವಾಪಸ್ ಲೌಟ್ನಾ ಹೀ ಪಡ್ತಾ ಹೈ. ಮತ್ತೆ ವಾಪಸ್ ಯು ಹ್ಯಾವ್ ಟು ಟೇಕ್ ಯು ಟರ್ನ್. ಮತ್ತೆ ನಾನು ವಾಪಸ್ ಶ್ರೀಮತಕ್ಕೇನೆ ಬರಬೇಕಾಗುತ್ತದೆ. ಮನ್ಮತ ಎಷ್ಟು ಚಂದ ಕಂಡ್ರು, ಪರಮತ ಎಷ್ಟು ಶೈನಿಂಗ್ ಇದ್ರು, ಕಮ್ ಬ್ಯಾಕ್, ಯು ಟರ್ನ್, ಶ್ರೀಮತಕ್ಕೇನೆ ಬರಬೇಕು. ಯಾಕೆಂದರೆ ಮನ್ಮತ ಪರಮತದಂತೆ ನಡೆದ್ರೆ ಮಂಜಿಲ್ ನಹಿ ಮಿಲೇಗಾ. ಏನು ಸಿಗುದಿಲ್ಲ? ಗುರಿ ಸಿಗುದಿಲ್ಲ, ನಮ್ಮ ಅಂತಿಮ ಲಕ್ಷ್ಯ ತಲುಪಲಿಕ್ಕಾಗೋದಿಲ್ಲ. ಮಂಜಿಲ್ ಕಾ ರಾಸ್ತಾ ಏಕ್ ಹಿ ಹೈ, ಸ್ಪಷ್ಟ ಹೈ, ಸೀದಾ ಹೈ, ಸಹಜ ಹೈ. ಗುರಿ ತಲುಪುವ ಮಾರ್ಗ ಒಂದೇ, ದ್ಯಾಟ್ ಈಸ್ ಶ್ರೀಮತ. ಗುರಿ ತಲುಪುವ ಮಾರ್ಗನೂ ಒಂದೇ, ಸ್ಪಷ್ಟವಾದ ಗುರಿ, ಸ್ಪಷ್ಟವಾದ ದಾರಿ, ಸೀದಾ ದಾರಿ, ಸಹಜ ದಾರಿ. ಇದು ಸ್ಟ್ರೈಟ್ ರೋಡ್. ಶ್ರೀಮತ ಅನ್ನೋದು ನ್ಯಾಷನಲ್ ಹೈವೇ. ಮನ್ಮತ ಪರಮತ ಅಂದ್ರೇನು? ಸಂಧಿಗಿಂದಿ ಸೊಟ್ಟಾಪಟ್ಟ ತೆಗ್ಗುದಿನ್ನು. ಅಷ್ಟು ದೂರ ಹೋದ್ರೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಟು ಶ್ರೀಮತ. ಅಷ್ಟೊತ್ತಿಗೆ ಸುಸ್ತು ಆಟೋಮೆಟಿಕ್ಲಿ ಆಗಿ ಬಿಡ್ತದೆ. ಸೀದೆ ಕೋ ಟೇಡಾ ಬನಾ ದೇತಾ ಹೈ. ಪರಮತ ಮನ್ಮತ ಸ್ಟ್ರೈಟ್ ಮಾರ್ಗವನ್ನ ಏನ್ ಮಾಡಿಬಿಡ್ತದೆ? ಸೊಟ್ಟ ಮಾರ್ಗ ಮಾಡಿಬಿಡ್ತದೆ. ತಾಪ್ ಸೋಚು, ನೀವು ಚಿಂತನೆ ಮಾಡ್ರಿ. टेढ़े चलने वाला कहाँ तक चलेगा, किस स्पीड से चलेगा?
ಸೊಟ್ಟ ಹೋಗೋರು, ಸೊಟ್ಟ ಮಾರ್ಗದಲ್ಲಿ ಅಡ್ಡಾಡೋರು ಎಷ್ಟು ಸ್ಪೀಡ್ನಾಗ ಮುಂದುವರಿಬೋದು, ಎಷ್ಟರ ಮಟ್ಟಿಗೆ ಮುಂದುವರಿಬೋದು, ಎಷ್ಟರ ಮಟ್ಟಿಗೆ ಅವ್ರ ಗುರಿ ತಲುಪಬಹುದು? और परिणाम क्या होगा? परिणाम ಏನಾಗ್ತದೆ? थकना और निराश होकर लौटना. ಪರಮತ ಮನ್ಮತ ಭಾಳ ಚಂದ ಅನಿಸ್ತು, ಬ್ಯಾಡ್ ಬಿಡ ಎಲ್ಲಾರೇನು ಶ್ರೀಮತ, ಅದು ಯಾಕೆ ಶ್ರೀಮತ, ಕೆಲವು ಶ್ರೀಮತ ಅಂದ್ರೆ ಅಲರ್ಜಿ, ಮನ್ಮತ ಪರಮತಕ್ಕೆ ಹೋಗ್ಬಿಡ್ತಾರೆ ಇವ್ರ ಮಾತು ಕೇಳಿ. ಸೊಟ್ಟ ಹೋದ್ಮೇಲೆ ಅವ್ರಿಗೆ ಖುಷಿ ಇಲ್ಲ, ಯಾಕೆಂದ್ರೆ ಗುರಿ ಸಿಗ್ಲಿಲ್ಲ. ಮತ್ತು ಅನ್ಯ ಮಾರ್ಗವೇ ಇಲ್ಲ, ಅನ್ಯ ಮಾರ್ಗನೇ ಇಲ್ಲ ಅಂದರೆ ಇಲ್ಲಿಗೆ ಬರ್ಬೇಕು. ವಾಪಸ್ ಎಲ್ಲಿಗೆ ಬರ್ಬೇಕು? ಶ್ರೀಮತಕ್ಕೇನೆ ಬರ್ಬೇಕಲ್ಲ. ಶ್ರೀಮತಕ್ಕೆ ಬಂದಾಗ ಗುರಿ ಸಿಗ್ತದೆ. ಅಷ್ಟೆಲ್ಲ ಸೊಟ್ಟ ಅಡ್ಡಾಡಿ ಅಷ್ಟೆಲ್ಲ ಮತ್ತೆ ವಾಪಸ್ ಬಂದಿದ್ದಕ್ಕೆ ಪರಿಣಾಮ ಏನು? ಥಕ್ನಾ ಆರ್ ನಿರಾಶೆ ಹೋನಾ, ಸುಸ್ತಾಗುವುದು ಹಾಗೂ ನಿರಾಶಾಗಿ ವಾಪಸ್ ಬರುವುದು. ಇಸ್ಲಿಯೇ ಸೆಕೆಂಡ್ ನಂಬರ್ ಕಹಾ ಜಾತಾ ಹೈ. ಆದ್ದರಿಂದ ಸೆಕೆಂಡ್ ನಂಬರ್ ಅಂತ ಕರೆಯಲಾಗುತ್ತದೆ. ಯಾಕೆ ಸೆಕೆಂಡ್ ನಂಬರ್ ಅಂದರೆ ಅನೇಕ ಸೆಕೆಂಡ್ ಗವಾಯ, अनेक श्वास गवाया, सर्वशक्तियाँ गवाई, इसलिए सेकेंड नंबर हो गया. ನ್ಯಾಚುರಲಿ ಕಾಂಪಿಟೇಷನ್ ಇದೆ. ಈ ಕಾರು ಎರಡು ಕಾರು ಅಲ್ಲಿ ಮೇನ್ ರೋಡಿಗೆ ಹೋಗಿ ಆ ಮೇನ್ ಗುರಿಗೆ ತಲುಪಬೇಕು. ದಾರಿ ಸ್ಪಷ್ಟ ಇದೆ, ಸೀದಾ ಹಿಂಗೆ ಹೋಗ್ಬಿಟ್ರೆ 2 ಸೆಕೆಂಡ್ನಾಗ ಆ ಗುರಿ ತಲುಪ್ತೀವಿ. ಇನ್ನೊಬ್ರು ಯಾರೋ ಬಂದು, ಒಬ್ಬನೇನೋ ಸ್ಟ್ರೇಟ್ ರೋಡಿಗೆ ಹೋಗ್ಬಿಟ್ಟ, ಇನ್ನೊಬ್ನ ಯಾರೋ ಬಂದು ಹಿಂಗೆ ಹೋಗೋಕ್ಕಿಂತ ಹಿಂಗೆ ಹೋದ್ರೆ ಅರ್ಧ ಕಿಲೋಮೀಟ್ರ್ ಕಡಿಮೆ ಆಕೈತೆ ನೋಡಿ ಹಿಂಗಂತ, ಹಂಗೆಲ್ಲೋ ಹೋಗಿ ಹೆಂಗೆಲ್ಲೋ ಹೋಗಿ ಮತ್ತೆ ಗುರಿ ಸಿಗಲೇ ಇಲ್ಲ, ಮತ್ತೆ ವಾಪಸ್ ಮೇನ್ ರೋಡಿಗೆ ಬರ್ಬೇಕು, ಸ್ಟ್ರೇಟ್ ರೋಡಿಗೆ ಬರ್ಬೇಕು. ಹಂಗ ಇಷ್ಟೊತ್ತನ ಹೋದ್ನಲ್ಲ, ಹಂಗಾದ್ರೆ ಅಷ್ಟೊತ್ತಿಗೆ ಹೋಗಿದ್ದಕ್ಕೆ ಏನೇನಾಯ್ತು? ಸೆಕೆಂಡ್ ಗವಾಯ, ಶ್ವಾಸ್ ಗವಾಯ, ಸರ್ವಶಕ್ತಿಯ ಗವಾಯಿ. ಪರಮತ ಮನ್ಮತದಂತೆ ನಡೆದಿರುವ ಕಾರಣ ಕ್ಷಣಗಳು ಹಾಳಾಯಿತು, ಶ್ವಾಸಗಳು ಹಾಳಾಯಿತು, ಸರ್ವಶಕ್ತಿಗಳು ಹಾಳಾಯಿತು. ಆದ್ರಿಂದ ಫಸ್ಟ್ ನಂಬರ್ ಆನೆಸ್ಟಿಯಿಂದ ಎಲ್ಲಿಗೆ ಬಂದರು? ಸೆಕೆಂಡ್ ನಂಬರಿಗೆ ಬಂದ್ಬಿಟ್ರು. सिर्फ इसमें कुछ नहीं हो जाना कि हम तो चल रहे हैं. ನಿಮಗೆ ನೀವೇ ಖುಷಿ ಪಡಿಸ್ಕೋಬೇಡ್ರಿ, ನಿಮಗೆ ನೀವೇ ತಪ್ಪ ಮಾಡ್ಕೋಬೇಡ್ರಿ. ಓಕೆ, ನಾನು ಬ್ರಹ್ಮಕುಮಾರಿ ಆಗಿದ್ದೀನಲ್ಲ, ನಾನು ಬಾಬನ್ ಮಗು ಆಗಿದ್ದೀನಲ್ಲ, ಅಷ್ಟಕ್ಕನೇ ಖುಷಿ ಪಡಬೇಡಿ. ಬಾಬಾ ತಿಳಿಸ್ತಾರೆ, ಲೇಕಿನ್ ಅಪ್ನಿ ಚಾಲ್ ಅವ್ರ ಗತಿ ಕೋ ಚೆಕ್ ಕರೋ. ನಾನು ಬ್ರಹ್ಮಕುಮಾರಿ ಜೀವನದಲ್ಲೇ ನಡೀತಿದ್ದೀನಿ ಅನ್ನೋದ್ರಲ್ಲಿ ಅಷ್ಟೇ ಖುಷಿ ಪಡಬೇಡ್ರಿ. ನಾನು ಎಷ್ಟು ಸ್ಪೀಡಾಗಿ ನಡೀತಿದ್ದೀನಿ, ಯಾವ ನಡತೆಯಲ್ಲಿ ನಡೀತಿದ್ದೀನಿ, ನಡತೆಯನ್ನು ಚೆಕ್ ಮಾಡ್ಕೊಳ್ಳಿ, ಸ್ಪೀಡನ್ನು ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಶಬ್ದ ಎಷ್ಟು ಸ್ಟ್ರಾಂಗ್ ಬಾಬಾ ಅಂತ ತೋ ಸಮಜಾ? ಅರ್ಥ ಆಯ್ತಾ? ಆನೆಸ್ಟಿ ಕಿಸ್ಕೋ ಕಹಾ ಜಾತಾ ಹೈ? ಆನೆಸ್ಟಿ ಅಂದ್ರೆ ಏನು? ಪ್ರತಿ ಹೆಜ್ಜೆ ಪ್ರತಿ ಕ್ಷಣ ಶ್ರೀಮತದಂತೆ ನಡೆಯುವರು. ಪ್ರತಿ ಕರ್ಮ ಪ್ರತಿ ಹೆಜ್ಜೆ ಶ್ರೀಮತದಂತೆ ನಡೆಯುವರು. ಶ್ರೀಮತದಂತೆ ಸಹಜ ಸ್ವತಃವಾಗಿ ನಡೆಯೋರು, ನ್ಯಾಚುರಲ್ ಆಟೋಮೆಟಿಕ್ಲಿಯಾಗಿ ನಡೆಯೋರು, ನಿರಂತರ ಅಕ್ಯುರೇಟ್ ಆಗಿ ನಡೆಯೋರು, ತೀವ್ರ ಗತಿಯಲ್ಲಿ ನಡೆಯೋರು, ಶ್ರೀಮತವನ್ನ ಸ್ಪಷ್ಟ ಸ್ಮೃತಿಯಲ್ಲಿಟ್ಕೊಂಡು ಸಮರ್ಥರಾಗಿ ನಡೆಯೋರು. ಇದು ಆನೆಸ್ಟ್ ಆತ್ಮ. ನಾನು ಆನೆಸ್ಟ್ ಆಗಿ ನಡೆಯೋ ಬದಲು ಅವ್ರ ಮಾತು ಇವ್ರ ಮಾತು ಕೇಳಿ ಪರಮತದಂತೆ ನಡೆದ್ರೆ ಅವ್ರು ನಂಬರ್ 1 ಆನೆಸ್ಟ್ ಅಲ್ಲ. ಅವರು ಮತ್ತು ವಾಪಸ್ ಶ್ರೀಮತದಂತೆ ನಡೀತಾರೆ, ಅದಷ್ಟು ಏನೇನು ವೇಸ್ಟ್ ಆಯಿತು? ಸಮಯ ವೇಸ್ಟ್ ಆಯಿತು, ಶ್ವಾಸ ವೇಸ್ಟ್ ಆಯಿತು, ಸರ್ವ ಶಕ್ತಿಗಳು ವೇಸ್ಟ್ ಆಯಿತು. ನೆಕ್ಸ್ಟ್, ಆನೆಸ್ಟ್ ಆತ್ಮಕ್ಕೆ ಅವ್ರ ನಿಶಾನೆ. ಆನೆಸ್ಟ್ ಆತ್ಮಗಳ ವಫಾದಾರ್, ವಿಶ್ವಾಸ ಪಾತ್ರ, ನಂಬಿಗಸ್ತ, ಪ್ರಾಮಾಣಿಕ ಆತ್ಮಗಳ ನೆಕ್ಸ್ಟ್ ಚಿಹ್ನೆ, ವಹ ಕಭಿ ಕಿಸಿ ಭಿ ಖಜಾನೆ ಕೋ ವೇಸ್ಟ್ ನಹಿ ಕರೇಗಾ. ಆನೆಸ್ಟ್ ಆತ್ಮಗಳು ಎಂದಿಗೂ ಯಾವುದೇ ಖಜಾನೆಯನ್ನ ವೇಸ್ಟ್ ಮಾಡುವುದಿಲ್ಲ. ಬಹಳ ವಂಡರ್ಫುಲ್ ಚಿಹ್ನೆ. ಆನೆಸ್ಟ್ ಆತ್ಮಗಳು ಎಂದಿಗೂ ಯಾವುದೇ ಖಜಾನೆಯನ್ನ ವೇಸ್ಟ್ ಮಾಡೋದಿಲ್ಲ.
बाबा ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾರೆ, सिर्फ स्थूल धन व खजाने की बात नहीं, लेकिन और भी अनेक खजाने आपको मिले हैं. ಕೇವಲ ಸ್ಥೂಲ ಧನ ಅಥವಾ ಸ್ಥೂಲ ಖಜಾನೆ ಮಾತಲ್ಲ, ಇನ್ನೂ ಅನೇಕ ಖಜಾನೆಗಳಿವೆ. ವೇಸ್ಟ್ ಮಾಡಬಾರ್ದು. ಯಾವುದೇ ಆಗಲಿ, ಫಿಸಿಕಲ್ ಖಜಾನೆ ಇರ್ಬೋದು, ಸ್ಥೂಲ ಖಜಾನೆ ಇರ್ಬೋದು, ಸೂಕ್ಷ್ಮ ಖಜಾನೆ ಇರ್ಬೋದು, ಧನ ಖಜಾನೆ ಇರ್ಬೋದು. ಆ ಖಜಾನೆಗಳನ್ನು ವೇಸ್ಟ್ ಮಾಡದಿರುವುದೇ ಆನೆಸ್ಟಿ. ಜಾನಕಿ ದಾದಿ ಒಂದ್ಸಲ ಕ್ಲಾಸ್ ಮಾಡಿದ್ರು, ಆನೆಸ್ಟಿ ಅಂದ್ರೇನು. ಜಾನಕಿ ದಾದಿ ಹೇಳಿದರು, ನಾವು ಹಿಂಗೆ ಹೋಗ್ತಿರ್ತೀವಿ, ಅಲ್ಲಿ ಲೈಟ್ ಆನ್ ಇರ್ತದೆ, ಅಲ್ಲಿ ಲೈಟ್ ಅವಶ್ಯಕತೆ ಇರಂಗಿಲ್ಲ, ನನಗೆ ಸಂಕಲ್ಪ ಬರ್ತದೆ ಲೈಟ್ ಆನ್ ಐತಿ, ಸಂಕಲ್ಪ ಬಂದಾಗ ನಂಗೆ ಸಂಕಲ್ಪ ಬರ್ತೈತಿ ಲೈಟ್ ಆಫ್ ಮಾಡಬೇಕು. ಆಮೇಲೆ ನಾನು ಹಾಗೆ ಹೋಗ್ಬಿಟ್ಟೆ, ಹೋಗ್ಲಿಬಿಡಿ ಯಾರು ಆಫ್ ಮಾಡ್ಕೊಳ್ಳಿ, ಹಾಗೆ ಹೋದರೆ ಅದು ಡಿಸಾನೆಸ್ಟ್. ಅಷ್ಟು ಖಜಾನೆ ವೇಸ್ಟ್ ಮಾಡಿರೋ ಹೊರೆ ನಮಗೇನೆ ಬರ್ತದೆ. ಊಟ ಮಾಡಿದ್ವಿ, ತಿಂದ್ವಿ, ತಟ್ಟೆ ತೊಳಿಲಿಲ್ಲ, ಬಟ್ಲ ತೊಳಿಲಿಲ್ಲ, ಹಾಗೆ ಹೋದ್ವಿ, ಬ್ಯಾರೆಯವ್ರು ಅದನ್ನು ತೊಳೆದ್ರು, ಡಿಸಾನೆಸ್ಟ್. ಆನೆಸ್ಟ್ ಆತ್ಮಗಳಂದ್ರೆ ಆನೆಸ್ಟ್ ಆಗಿರ್ಬೇಕು. ನನ್ನಿಂದ ಯಾವ ಖಜಾನೆಗಳು ವೇಸ್ಟ್ ಆಗಬಾರದು, ಅದು ಆನೆಸ್ಟಿ. ऑनेस्ट संगम युग के समय के खजाने को 1 सेकंड भी वेस्ट नहीं करेगा. ಆನೆಸ್ಟ್ ಆತ್ಮಗಳು ಸಂಗಮಯುಗದ ಸಮಯದ ಖಜಾನೆಯ ಒಂದು ಕ್ಷಣನೂ ವೇಸ್ಟ್ ಮಾಡೋದಿಲ್ಲ. ನಾಟ್ ಓನ್ಲಿ ಇನ್ ದ ಮ್ಯಾಟರ್ ಆಫ್ ಮನಿ, ಹಣ ಅಷ್ಟೇ ವೇಸ್ಟ್ ಮಾಡಂಗಿಲ್ಲ ಅನ್ನೋರು ಆನೆಸ್ಟ್ ಅಲ್ಲ, ಹಣನೂ ವೇಸ್ಟ್ ಮಾಡಲ್ಲ, ಒಂದು ಕ್ಷಣನೂ ವೇಸ್ಟ್ ಮಾಡಲ್ಲ. ಹಣ ಕ್ಷಣ, ಒಂದು ಕ್ಷಣನೂ ಸಂಗಮಯುಗದ ಒಂದು ಅಮೂಲ್ಯವಾದ ಸೆಕೆಂಡ್ ವೇಸ್ಟ್ ಮಾಡಲ್ಲ. क्योंकि संगम युग का 1 सेकंड वर्ष से भी ज्यादा है. ಸಂಗಮ ಯುಗದ ಕ್ಯಾಲ್ಕುಲೇಷನ್ ಮೆಷರ್ಮೆಂಟೇ ಬೇರೆ. ಸಂಗಮ ಯುಗದ ಒಂದು ಕ್ಷಣ ಇಸ್ ಈಕ್ವಲ್ ಟು ಮೋರ್ ದ್ಯಾನ್ ಇಯರ್ಸ್. ಒಂದು ವರ್ಷದಕ್ಕಿಂತ ಹೆಚ್ಚು ಬೆಲೆ ಬಾಳುವುದು, ಹೆಚ್ಚು ಶಕ್ತಿ ಉಳ್ಳದು. ಸಂಗಮ ಯುಗದ ಒಂದೊಂದು ಕ್ಷಣನೂ ಒಂದು ವರ್ಷಕ್ಕಿಂತ ಹೆಚ್ಚು. ಯಾಕೆ ಹೇಳಿ? ಜೈಸೆ ಬಾಬಾ ಹೇಳ್ತಾರೆ, ಗರೀಬ್ ಆತ್ಮ ಕಾ ಸ್ಥೂಲ ಧನ್ 8 ಆನಾ 800 के बराबर है. ಬಡವರ 8 ಆಣೆ 800ಗೆ ಸಮಾನ. ಯಾಕಂದ್ರೆ ಅವ್ರ ಹತ್ರ ಹಣನ ಇರಂಗಿಲ್ಲ, 8 ಆಣೆ ಇದ್ರೆ 800ಗೆ ಸಮಾನ. क्योंकि 8 आने में सच्चे दिल की भावना 800 से ज्यादा है. 8 ಆಣೆಯೊಳಗೆ 800ರವರಕ್ಕಿಂತ ಭಾವನೆ ಬಹಳ ಜ್ಯಾದಾ ಇದೆ. ऐसे समय संगम युग का समय 1 सेकंड इतना बड़ा है. ಇವರ ಹತ್ರ ಹಣದ ಸ್ಕೇರ್ಸಿಟಿ ಇರುವ ಕಾರಣ, ಹಣ ಕಡಿಮೆ ಇರುವ ಕಾರಣ ಹಣದ ಬೆಲೆ ಹೆಚ್ಚು. ಸಾಹುಕಾರ ಹತ್ರ 800 ಇದ್ರೆ ಅದಕ್ಕೆ ಬೆಲೆ ಇಲ್ಲ, ಬಡವ್ರದ್ದು 8 ಆಣೆಗೂ ಬೆಲೆ ಇದೆ. ಬಾಬಾ ಹೇಳ್ತಾರೆ ತಾನೆ, ಬಡವ್ರು 10 ರೂಪಾಯಿ ಕೊಡ್ಲಿ, ಸಾಹುಕಾರ 1000 ರೂಪಾಯಿ ಕೊಡ್ಲಿ, ಎರಡು ಸಮಾನ. ಭಾವನೆ ಮ್ಯಾಟ್ರಸ್. ಅವ್ರ ಹತ್ರ ಎಷ್ಟೈತಪ್ಪ, ಅಮೌಂಟ್ ಎಷ್ಟೈತಿ, ಆ ಕ್ವಾಂಟಿಟಿ ಮ್ಯಾಟ್ರಸ್. ಆಮೇಲೆ ಅದು ಎಷ್ಟು ಪರಿಶುದ್ಧವಾದದ್ದಪ್ಪ, ಎಷ್ಟು ಶುದ್ಧ ಮೀನ್ಸ್ನಿಂದ ಹಣ ಬಂದಿದ್ದು, ಅದು ಮ್ಯಾಟ್ರಸ್. ಬಾಬಾ ತಿಳಿಸ್ತಾ ಇದ್ದಾರೆ, ಐಸೆ ಸಂಗಮಯುಗದ ಒಂದು ಕ್ಷಣನೂ ಎಷ್ಟು ದೊಡ್ಡದಂದರೆ 1 ಸೆಕೆಂಡ್ ಮೇ ಪದ್ಮೋ ಜಿತ್ನಾ ಜಮಾ ಹೋತಾ ಹೈ. ಒಂದು ಕ್ಷಣದಲ್ಲಿ ಎಷ್ಟು ಲಾಭ ಆಗ್ತದೆ? ಪದಮದಷ್ಟು ಲಾಭವಾಗ್ತದೆ. ಲೌಕಿಕದಲ್ಲೂ ಸಹ ಎಷ್ಟೋ ಹೊಸ ಹೊಸ ಸ್ಕೀಮ್ಸ್, ಹೊಸ ಹೊಸ ಜಾಬ್ಸ್ ಬಂದವೆ. 5 ದಿನಗಳಲ್ಲಿ 10,000 ಸಂಪಾದನೆ ಮಾಡಿಬಿಡಿ, ಏನೇನೋ ಸ್ಕೀಮ್ಸ್ ಎಲ್ಲ ಬ್ಲಫ್ ಮಾಡಿಬಿಡ್ತಾವೆ. ಆದರೆ ಸಂಗಮಯುಗದ ಒಂದೊಂದು ಸೆಕೆಂಡ್ ಎಷ್ಟು ಅಮೂಲ್ಯ ಅಂದರೆ, ಒಂದು ಕ್ಷಣದಲ್ಲಿ ಎಷ್ಟು ಜಮಾ ಮಾಡಬಲ್ಲೆವು? ಪದಮದಷ್ಟು ಜಮಾ ಮಾಡುತ್ತೇವೆ. 1000 10,000 ಎಲ್ಲ, ಪದಮದಷ್ಟು ಜಮಾ ಮಾಡುತ್ತೇವೆ. सेकेंड गवाया अर्थात पद्मो जितनी कमाई का समय गवाया. ಒಂದು ಕ್ಷಣ ವೇಸ್ಟ್ ಮಾಡಿದ್ವಿ ಅಂದರೆ ಪದಮದಷ್ಟು ಸಂಪಾದನೆ ಸಮಯವನ್ನು ವೇಸ್ಟ್ ಮಾಡಿದಂತೆ. ऐसे ही संकल्प का खजाना, ज्ञान धन का खजाना, सर्वशक्तिया सर्वगुणों का खजाना ವೇಸ್ಟ್ नहीं करना. ಆನೆಸ್ಟ್ ಆತ್ಮಗಳ ನೆಕ್ಸ್ಟ್ ಚಿಹ್ನೆ ಏನಂದ್ರೆ ಬಾಬಾ, ಯಾವುದೇ ಖಜಾನೆಯನ್ನು ವೇಸ್ಟ್ ಮಾಡದೇ ಇರೋದು. ಧನದ ಖಜಾನೆ ವೇಸ್ಟ್ ಮಾಡಬಾರ್ದು, ಸಮಯದ ಖಜಾನೆ ವೇಸ್ಟ್ ಮಾಡಬಾರ್ದು, ಸಂಕಲ್ಪದ ಖಜಾನೆ, ಜ್ಞಾನದ ಖಜಾನೆ, ಸರ್ವಶಕ್ತಿಗಳ ಖಜಾನೆ, ಸರ್ವಗುಣಗಳ ಖಜಾನೆಯನ್ನು ವೇಸ್ಟ್ ಮಾಡದಿರೋದೇ ಆನೆಸ್ಟಿ.
अगर सर्वशक्तिया सर्वगुण व ज्ञान को स्वप्रति व सेवा प्रति काम में नहीं लगाया तो इसको भी ವೇಸ್ಟ್ कहा जाता है. ವಾಟ್ ಈಸ್ ವೇಸ್ಟ್? ಆನೆಸ್ಟ್ ಅಂದ್ರೆ ಏನು ಅನ್ನೋದು ಹೇಳ್ಬೇಕು ಬಾಬಾ. ಆಮೇಲೆ ಖಜಾನೆ ಅಂದ್ರೆ ಯಾವ್ಯಾವ ಅನ್ನೋದು ಹೇಳ್ಕೊಡ್ಬೇಕು ಬಾಬಾ. ವೇಸ್ಟ್ ಮಾಡಬಾರ್ದು. ವೇಸ್ಟ್ ಅಂದ್ರೆ ಏನು ಅನ್ನೋದು ಹೇಳ್ಕೊಡ್ತಾರೆ ನೋಡ್ರಿ ಬಾಬಾ. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಸರ್ವಶಕ್ತಿಗಳು, ಸರ್ವಗುಣಗಳು ಅಥವಾ ಜ್ಞಾನವನ್ನು ನನ್ನುನ್ನತಿ ಪ್ರತಿಯಾಗಿ ಯೂಸ್ ಮಾಡಬೇಕು, ಇಲ್ಲ ಅನ್ಯ ಆತ್ಮಗಳ ಉನ್ನತಿ ಪ್ರತಿಯಾಗಿ ಯೂಸ್ ಮಾಡಬೇಕು. ಒಂದು ವೇಳೆ ಸರ್ವಶಕ್ತಿಗಳು, ಗುಣಗಳು, ಜ್ಞಾನಗಳು ನನ್ನ ಹತ್ರ ಇದೆ, ನನ್ನ ಪ್ರತಿಯೂ ಅನ್ಯರ ಪ್ರತಿಯಾಗಿಯೂ ನಾನು ಅದನ್ನು ಅಪ್ಲೈ ಮಾಡಲೇ ಇಲ್ಲ, ಯೂಸ್ ಮಾಡಲೇ ಇಲ್ಲ ಅಂದರೆ ಅದಕ್ಕೂ ಸಹ ವೇಸ್ಟ್ ಅಂತ ಕರೆಯಲಾಗುತ್ತದೆ. दाता ने दिया, लेने वाले ने धारण नहीं किया तो ವೇಸ್ಟ್ हुआ ना. ದಾತ ಪರಮಾತ್ಮ ನಮಗೆ ಕೊಟ್ಟರು, ನಾವು ಅದನ್ನು ಧಾರಣೆನೇ ಮಾಡಿಲ್ಲ ಅಂದರೆ ವೇಸ್ಟ್ ತಾನೆ. जो ऑनेस्ट होता है वह सिर्फ धन को प्राप्त करना नहीं देता है. ಆನೆಸ್ಟ್ ಆಗಿರೋರು ಕೇವಲ ಹಣವನ್ನು ಪ್ರಾಪ್ತಿ ಮಾಡಿಕೊಂಡು ಇಟ್ಟುಕೊಳ್ಳುವುದಿಲ್ಲ ಅಲ್ವಾ. ಲೌಕಿಕದಲ್ಲಿ ಜ್ವರ ಬಂದೈತಿ, ಕೆಮ್ಮು ಬಂದೈತಿ, ನೆಗಡಾಗೈತಿ, ಗುಳಿಗೆ ಅದಾವ ಮನ್ಯಾಗ, ಭಾಳ ಚಲೋ ಚಲೋ ಗುಳಿಗೆ ಔಷಧ ಅದಾವ, ತಗೊಂಡು ಇಟ್ಕೊಂಡಿನ ಅಷ್ಟೆ, ಅದನ್ನೇನು ಮಾಡಿಲ್ಲ. ಹಾಗಾದರೆ ಇದ್ದು ವೇಸ್ಟ್, ಇದ್ದು ವೇಸ್ಟ್. ಹಂಗೆ ಗುಣಗಳು, ಶಕ್ತಿಗಳು, ಜ್ಞಾನ, ಎಷ್ಟು ಚಲೋ ಚಲೋ ಪಾಯಿಂಟ್ಸ್, ಸಮಸ್ಯೆ ಬಂದಿದೆ, ಪ್ರಾಬ್ಲಮ್ ಬಂದಿದೆ, ನನ್ನ ಪ್ರತಿಯಾಗೋ ಇನ್ನೊಬ್ಬರ ಪ್ರತಿಯಾಗಿ ಯೂಸ್ ಮಾಡಬೇಕು, ಯೂಸ್ ಮಾಡ್ತಾ ಇಲ್ಲ ಅಂದಮೇಲೆ ಇದ್ರೂ ವೇಸ್ಟ್. ಬಾಬಾ ಅಂತಾರೆ, ಆನೆಸ್ಟ್ ಆಗಿರೋರು ಹಣ ಸಂಪಾದನೆ ಮಾಡಿ ತಮ್ಮ ಹತ್ರ ಕೂಡಿ 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 ಇಡಂಗಿಲ್ಲ. ಬರೀ ಕೂಡಿ ಇಡೋರು ಹೌದು ಆನೆಸ್ಟ್ ಅಲ್ಲ. ವೇಸ್ಟ್ ಅಂದರೆ ಬಾಬಾ ಎರಡು ಡೆಫಿನಿಷನ್ ಹೇಳಿದ್ರು. ಒಂದು, ಬರೀ ಕೂಡಿಟ್ಟಿವಿ, ಅದನ್ನು ಸ್ವಯಂ ಪ್ರತಿ ಇನ್ನೊಬ್ಬರ ಪ್ರತಿ ಯೂಸ್ ಮಾಡಿಲ್ಲ ಅಂದ್ರೆ ವೇಸ್ಟ್. ಇನ್ನೊಂದು ವೇಸ್ಟ್ ಏನು, ಭಗವಂತ ಕೊಡ್ತಿದ್ದಾನೆ, ನಾನು ಹಿಡ್ಕೊಳ್ಳಿಲ್ಲ, ಅವಾಗೇನಾಯ್ತು, ಅದು ವೇಸ್ಟ್. ಸುರಿಸ್ತಿದ್ದಾನೆ ಅವನು, ನಾವೊಂದು ದಿವ್ಯ ಬುದ್ಧಿ ಪಾತ್ರೆ ಓಪನ್ ಮಾಡಿ ಇಟ್ಕೋಬೇಕು ಬಿಡು, ಅವ್ನು ಸುರಿಸ್ತಿದ್ದಾನೆ, ನಾ ಧಾರಣೆ ಮಾಡಿಲ್ಲ, ಅದು ವೇಸ್ಟ್. ಶಿವಬಾಬಾ ತಿಳಿಸ್ತಾರೆ, ಆನೆಸ್ಟಿಗೆ ನಿಶಾನಿ ಹೇ. ಹಾಗಾದ್ರೆ ಆನೆಸ್ಟಿನ ನಿಶಾನಿ ಏನು, ಖಜಾನೆಗಳನ್ನು ವೇಸ್ಟ್ ಮಾಡಬಾರದು. ನೆಕ್ಸ್ಟ್, ಖಜಾನೆಗಳನ್ನು ವೇಸ್ಟ್ ಮಾಡಬಾರ್ದು, ಇದು ಬೇರೆ ಟಾಪಿಕ್, ಇದು ಬೇರೆ ಎಪಿಸೋಡ್. ನೆಕ್ಸ್ಟ್, ಖಜಾನೆಗೂ ಬಡಾನಾ, ವೇಸ್ಟ್ ಮಾಡಬಾರ್ದು ಅನ್ನೋದಂದ್ರೆ ಏನಂತ ತಿಳಿಸಿ ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಖಜಾನೆಯನ್ನು ವೃದ್ಧಿಸುವುದು. ಬಡಾನೆ ಕಾ ಸಾಧನ್ ಹಿ ಹೇ ಕಾರ್ಯ ಮೇ ಲಗಾನಾ. ಖಜಾನೆಯನ್ನು ವೃದ್ಧಿಸಿಕೊಳ್ಳುವುದ ಸಾಧನವೇ ಆಗಿದೆ, ಅದನ್ನು ಕಾರ್ಯದಲ್ಲಿ ತೊಡಗಿಸುವುದು. ಅಗರ್ ಜ್ಞಾನ धन को भी समय प्रमाण सर्व आत्माओं के प्रति या स्व की उन्नति के प्रति यूज नहीं करते तो खजाना कभी भी बढ़ेगा नहीं. ಬಾಬಾ ತಿಳಿಸ್ತಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಜ್ಞಾನದ ಖಜಾನೆ. ಜ್ಞಾನದ ಖಜಾನೆಯನ್ನು ಸಮಯದ ಪ್ರಮಾಣವಾಗಿ ಸರ್ವ ಆತ್ಮಗಳ ಪ್ರತಿಯಾಗಿಯೋ ಅಥವಾ ಸ್ವೋನ್ನತಿಯ ಪ್ರತಿಯಾಗಿಯೋ ಯೂಸ್ ಮಾಡಿಲ್ಲ ಅಂದರೆ ಆ ಖಜಾನೆ ಎಂದಿಗೂ ವೃದ್ಧಿಯಾಗುವುದೇ ಇಲ್ಲ. ಎಷ್ಟೋ ಸಲ ಕೆಲವ್ರು ಹೇಳ್ತಾರೆ, ನನಗೆ ಜ್ಞಾನ ಅರ್ಥ ಆಗ್ತದ್ರಿ, ಇನ್ನೊಬ್ಬರಿಗೆ ಹೇಳಕ್ಕೆ ಏನು ಹೇಳ್ಬೇಕಂತ ತಿಳಿಯೋದೇ ಇಲ್ಲ. ಯಾಕೆ ತಿಳಿಯೋದಿಲ್ಲ, ಯಾಕೆ ಹೇಳಕ್ಕೆ ಬರೋಂಗಿಲ್ಲ, ನೀವು ಹೇಳಕ್ಕೆ ಶುರು ಮಾಡಿಲ್ಲ, ಕೊಡಕ್ಕೆ ಶುರು ಮಾಡಿಲ್ಲ. ಕೊಡಕ್ಕೆ ಶುರು ಮಾಡಿರಿ, ರತ್ನಗಳು ಪುಟಿತಾವೆ ನಿಮ್ಮಿಂದ. ಕೊಡಕ್ಕೆ ಶುರು ಮಾಡಿರಿ, ಖಜಾನೆ ವೃದ್ಧಿ ಆಗ್ತದೆ. ಕೊಡ್ರಿ. ಬಾಬಾ ತಿಳಿಸ್ತಾ ಇದ್ದಾರೆ, ऑनेस्ट मैनेजर या डायरेक्टर उसको ही कहा जाता है जो कोई भी कार्य में प्रॉफिट करके दिखाए. ಎಂತ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಬಾಬಾ. ಒಂದು ಕಂಪನಿಯ ಓನರ್ ಒಬ್ಬ ಮ್ಯಾನೇಜರ್ನ ಇಡ್ತಾನ ಕಂಪನಿ ನಡೆಸಲಿಕ್ಕೆ. ಆನೆಸ್ಟ್ ಮ್ಯಾನೇಜರ್ ಯಾವಾಗಂದರೆ ಅವನಿಗೆ ಹ್ಯಾಂಡ್ ಓವರ್ ಮಾಡುವಾಗ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 1 ಲಕ್ಷ ರೂಪಾಯಿ ಇರ್ತದೆ. 2 ವರ್ಷದಲ್ಲಿ ಅವನ ಆ್ಯನ್ಯುವಲ್ ಇನ್ಕಮ್ 2 ಕೋಟಿಗೆ ಏರಿಸ್ಬಿಡ್ತಾನೆ. ಅವನೇನಾದ ಆನೆಸ್ಟ್ ಮ್ಯಾನೇಜರ್. ಆನೆಸ್ಟ್ ಮ್ಯಾನೇಜರ್ ಅಥವಾ ಆನೆಸ್ಟ್ ಡೈರೆಕ್ಟರ್, ಎಷ್ಟು ಚಂದ ಶಬ್ದ ಯೂಸ್ ಮಾಡ್ತಾರೆ ಬಾಬಾ. ಆನೆಸ್ಟ್ ಡೈರೆಕ್ಟರ್ ಯಾರಂದರೆ ಅವರು ಪ್ರಾಫಿಟ್ ಮಾಡಿ ತೋರಿಸ್ಬೇಕು. ಯಾವುದೇ ಕಾರ್ಯದಲ್ಲಿ ಅವರು ಪ್ರಾಫಿಟ್ ಮಾಡಿ ತೋರಿಸ್ಬೇಕು. ಪ್ರಗತಿ ಕರ್ದಿಕಾಯಿ, ಪ್ರಾಫಿಟ್ ಅನ್ರಿ, ಪ್ರಗತಿ ಅನ್ರಿ, ವೃದ್ಧಿ ಅನ್ರಿ ಮಾಡಿ ತೋರಿಸ್ಬೇಕು. ಐಸೆ ಹಿ ಅದೇ ರೀತಿ ಸಂಗಮೇಘದಲ್ಲಿ ಆನೆಸ್ಟ್ ಆತ್ಮಗಳಂದ್ರೇನು? ಅಲ್ಲಿ ಆನೆಸ್ಟ್ ಮ್ಯಾನೇಜರ್ ಯಾರು?
ಹಣವನ್ನು ಏನು ಮಾಡಿ ತೋರಿಸ್ಬೇಕು? ಕಂಪನಿಯನ್ನು ಪ್ರಾಫಿಟ್ಟಿಗೆ, ಲಾಸ್ ಆಗ್ತಿರೋದನ್ನು ಪ್ರಾಫಿಟ್ಟಿಗೆ ತೊಗೊಂಡೋಗ್ತಾರೆ ಎಷ್ಟೋ ಜನ. ಅದನ್ನು ಮಾಡಿ ತೋರಿಸ್ಬೇಕು. ಹಾಗೆ संगम युगದಲ್ಲಿ ಆನೆಸ್ಟ್ ಯಾರು? संकल्प के खजाने, गुणों को खजाने, शक्तियों के खजाने, कार्य में लगाकर प्रॉफिट करने वाले हैं या ವೇಸ್ಟ್ करने वाले हैं? ಚೆಕ್ ಮಾಡ್ಕೊಳ್ಳಿ. ಸಂಕಲ್ಪದ ಖಜಾನೆಗಳನ್ನು, ಜ್ಞಾನದ ಖಜಾನೆಯನ್ನು, ಗುಣದ ಖಜಾನೆಯನ್ನು, ಶಕ್ತಿಯ ಖಜಾನೆಯನ್ನು ಪ್ರಾಫಿಟ್ ಮಾಡಿಸ್ಕೊಳ್ತಿದ್ದೀರೋ? ಪ್ರಾಫಿಟ್ ಯಾವಾಗ ಆಗ್ತದೆ? ಅದನ್ನು, ಆ ಖಜಾನೆಗಳನ್ನು ಸ್ವಪ್ರತಿಯಾಗಿ ಅಥವಾ ಅನ್ಯರ ಉನ್ನತಿಗಾಗಿ ಕಾರ್ಯದಲ್ಲಿ ತೊಡಗಿಸಿ ಪ್ರಾಫಿಟ್ ಮಾಡ್ಕೊಳ್ತಿದ್ದೀರಾ, ಅಥವಾ ಸುಮ್ಮನೆ ಕೂಡಿಟ್ಟು ವೇಸ್ಟ್ ಮಾಡ್ತಿದ್ದೀರಾ? तो ऑनेस्ट की निशानी है. ऑनेस्टिನ ಚಿಹ್ನೆ ಗೊತ್ತಾಯ್ತಾ? 2 ಇಂಪಾರ್ಟೆಂಟ್ ಚಿಹ್ನೆ. ವೇಸ್ಟ್ ನಹಿ ಕರ್ನಾ, ಪ್ರಾಫಿಟ್ ಕರ್ನಾ. ವೇಸ್ಟ್ ಮಾಡಬಾರದು ಅಂದರೆ ಬರೀ ಕೂಡಿಡಬೇಡಿ. ಆಮೇಲೆ ಅದನ್ನು ಪ್ರಾಫಿಟ್ ಮಾಡೋದು ಅಂದರೆ ಸ್ವಯಂ ಪ್ರತಿ ಅನ್ಯರ ಪ್ರತಿ ತೊಡಗಿಸಿ. ಎಷ್ಟೊಂದು ಖಜಾನೆಗಳು ಹೇಳಿದ್ರಲ್ಲ ಬಾಬಾ, ಗುಣ, ಶಕ್ತಿ, ಜ್ಞಾನ. एडिशनल टू दैट ಇನ್ನೂ ಖಜಾನೆ ಹೇಳ್ತಾರೆ ಬಾಬಾ. अपना तन भी खजाना है, मन भी खजाना है, धन भी खजाना है. तीनों, ಈ 3 ಖಜಾನೆ ಯಾರ್ದಿದು? तन मन धन ನಮ್ದಲ್ವಾ? ಯಾರ್ದಿದು ಖಜಾನೆ? बाप ने दिया हुआ खजाना है. ಯಾರು ಕೊಟ್ಟಿದ್ದ? बाबा का दिया हुआ खजाना, बाबा ಕೊಟ್ಟ ಖಜಾನೆ. आप सबने तन मन धन वस्तु जो भी थे वह अर्पण कर दी है. ಬಾಬಾ ಮುರಳಿ ಹೇಳಿದ್ರಲ್ಲ, ವಾರಸುದಾರರು ಅಂದರೆ ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದು. ಟ್ರಸ್ಟಿಯಾಗಿರೋರು, ನಂದೇನಿಲ್ಲ ಅಂತನೋರು. ಹಾಗೆ ಬಾಬಾ ತಿಳಿಸ್ತಿದ್ರೆ ನಮ್ಮ ತನು ಮನ ಧನ ವಸ್ತು ಎಲ್ಲವನ್ನ ಅರ್ಪಣೆ ಮಾಡಿದವರು. ನೀವೆಲ್ಲರೂ ಅರ್ಪಣೆ ಮಾಡಿದ್ದೀರಿ ತಾನೆ? ಸಂಕಲ್ಪ ಕಿಯಾ ಹೈ. ಶಿವಬಾಬಾ ಸಿಕ್ಕ ತಕ್ಷಣ ಇಂಥ ಬ್ಯೂಟಿಫುಲ್ ಸಂಕಲ್ಪ ಮಾಡೀವಿ. ಸಬ್ ಕುಚ್ ತೇರಾ ಎಂತ ಹಗುರಾಗಿವಿ ಸಂಕಲ್ಪ ಮಾಡಿ. ಬಾಬಾ ಇದೆಲ್ಲವೂ ನಿನ್ನದು. ಐಸಾ ನಹಿ ಥೋಡಾ ದನ್ ಮೇರಾ ಥೋಡಾ ಬಾಪುಕ. ಬಾಬನ ಜೊತೆ ಈ ರೀತಿ ಒಪ್ಪಂದ ಮಾಡ್ಕೊಂಡಿಲ್ಲ ತಾನೆ? ಸ್ವಲ್ಪ ನನ್ನದು, ಸ್ವಲ್ಪ ಬಾಬಂದಂತ ನಾವೇನು ಒಪ್ಪಂದ ಮಾಡ್ಕೊಂಡಿಲ್ಲ. ಥೋಡಾ ದನ್ ಕಿನಾರ ರೇಖೆ जेब खर्च रखा है, थोड़ा थोड़ा अविल के लिए किनारे करके रखा है. ಬಾಬಾ ತಿಳಿಸ್ತಿದ್ರೆ, ಇರಲಿ ಸ್ವಲ್ಪ ಖಜಾನೆ ಇಟ್ಕೊತೀನಿ, ತನು ಮನ ಧನ ಎಲ್ಲಾನು ಬಾಬನಿಗೆ ಕೊಟ್ರೆ ಹೆಂಗೆ? ಬಾಬಾ 60% ನಿಂದು, 40% ನಾನು. 60% ನಿನ್ನ ಶ್ರೀಮತದಂತೆ ನಡೀತೀನಿ, 40% ನಾನು ಮನ್ಮತದಂತೆ ನಡೀತೀನಿ ಅಂದಿಲ್ಲ. ಎಲ್ಲವೂ ನಿನ್ನದೇ ಅಂತ ಅವನಿಗೆ ಅರ್ಪಿಸಿಕೊಂಡ್ಬಿಟ್ಟಿವಿ. ಅಥವಾ ಸ್ವಲ್ಪ ಏನಾರ ತೆಗೆದಿಟ್ಕೊಂಡಿರಬೇಕು ಪಾಕೆಟ್ ಮನಿ ಅಂತ ಹೇಳಿ, ಅಥವಾ ಆಪತ್ತಿಗೆ, ಆಸರಕ್ಕೆ ಬ್ಯಾಸರಕ್ಕೆ, ಕಷ್ಟಕ್ಕೆ ನಷ್ಟಕ್ಕೆ ಬೇಕಂತ ಏನಾರು ತೆಗೆದಿಟ್ಕೊಂಡಿರಾ? ಬಾಬಾ ಕೇಳ್ತಾರೆ. आई विल के लिए किनारे रखना यह समझदारी, जितना ही मेरा होगा उतना ही जहाँ मेरा मेरा होता है वहाँ बहुत बातें हेरा फेरी होती है. ಏನು ಎಲ್ಲ ಬಾಬಾ ನಿನ್ನದೇ ಅಂದರೆ ನಂದೇನಪ್ಪ, ಅದಕ್ಕೆ ನನಗೂ ಸ್ವಲ್ಪ ನನ್ನ ತನು, ನನ್ನ ಮನ, ನನ್ನ ದನ ಅಂತ ನಂದು ಸ್ವಲ್ಪ ಇರಲಿ ಅಂತ ನನಗೂ ಸ್ವಲ್ಪ ಇಟ್ಕೊಂಡೀನಿ. ನನ್ನದು ಅಂತ ಇಟ್ಕೊಂಡ್ರಿ, ಮೇರಾ ಅಂದ್ರಿ, ಮೇರಾ ಇದ್ದಲ್ಲಿ ಹೇರಾ ಫೇರಿ ಇರುದೆ. ಮೇರಿ ಮೇರಿ ಅಂದಲ್ಲಿ ಹೇರಾ ಫೇರಿ ಇರುದೆ ಅಂತಾರೆ ಬಾಬಾ. ಮೇರಾ ಮೇರಾ ಹೈ ತೋ ಹೇರಾ ಫೇರಾ ಹೈ. इसलिए जब सब कुछ तेरा कह दिया तो कोई भी तन मन धन वस्तु, सिर्फ धन नहीं लेकिन वस्तु भी धन है. ಎಲ್ಲವೂ ನಿನ್ನದಂದಿವೆ ಅಂದಮೇಲೆ ತನು ಮನ ಧನ ಇನ್ಕ್ಲೂಡಿಂಗ್ ವಸ್ತು. ಒಂದು ಕಡ್ಡಿ, ಪೆನ್ನು, ಪೆನ್ಸಿಲ್ ಇಂದ ಹಿಡಿದು ಎಲ್ಲನೂ ವಸ್ತುಗಳು. ಆ ವಸ್ತುಗಳು ಧನನೇ, ಯಾಕೆಂದ್ರೆ ಆ ವಸ್ತು ಸಿಕ್ಕಿರುವುದೇ ಯಾವುದರಿಂದ? ಹಣದಿಂದ. ಅದಕ್ಕೋಸ್ಕರ ಆ ತನ್ ಮನ್ ಧನ್ ವಸ್ತು ಎಲ್ಲ ಬಾಬನಿಗೆ ಅರ್ಪಣೆ, ಬಾಬಂದು. ಆ ವಸ್ತುಗಳು धन से बनती है ना, तो कोई भी वस्तु, कोई भी स्थूल धन, कोई भी मन से संकल्प और तन से स्वार्थ कर्म करना या व्यर्थ समय गवाना तन द्वारा यह भी वेस्ट में गिना जाता है. तनु मन ಧನ ವಸ್ತು ಇವುಗಳನ್ನು ಕೂಡಿಟ್ಟರೂ ವೇಸ್ಟ್,
ಬಾಬಾ ಕೊಡುವಾಗ ತುಂಬಿಕೊಳ್ಳದಿದ್ದರೂ ವೇಸ್ಟ್. ತನು ಮನ ಧನವನ್ನು ಸ್ವಾರ್ಥಕ್ಕಾಗಿ ಯೂಸ್ ಮಾಡಿದ್ರೂ ವೇಸ್ಟ್. ಸುಮ್ಮನೆ ಹಾಗೆ ವೇಸ್ಟ್ ಕಾರ್ಯದಲ್ಲಿ ತೊಡಗಿಸಿದ್ರೂ ವೇಸ್ಟ್. ವೇಸ್ಟಿಗೆ ಎಷ್ಟು ಡೆಫಿನೇಷನ್ ಕೊಟ್ಟಿರ್ಬೋದು. ಕೂಡಿಟ್ರೂ ವೇಸ್ಟ್, ಕೊಟ್ಟಿಲ್ಲ ಇನ್ನೊಬ್ರಿಗೆ ಅಂದ್ರೂ ವೇಸ್ಟ್. ಅವನು ಕೊಡುವಾಗ ನಾ ತುಂಬಿಕೊಂಡಿಲ್ಲ ಅಂದ್ರೂ ವೇಸ್ಟ್. ಮತ್ತೇನಂದ್ರೆ ಬಾಬಾ ವೇಸ್ಟ್ ಅಂದರೆ ಸ್ವಾರ್ಥವಾಗಿ ಯೂಸ್ ಮಾಡಿದರೆ ವೇಸ್ಟ್. ಶ್ರೀಮತ ಬಿಟ್ಟು ಮನ್ಮತ ತಕ್ಕಂತ ಯೂಸ್ ಮಾಡಿದ್ರು ವೇಸ್ಟ್. ಇನ್ನೊಂದೇನು ವೇಸ್ಟ್? ವೇಸ್ಟ್ ಆಗಿ ಕಳೆಯೋದು ವೇಸ್ಟ್. तो ऑनेस्ट तन को भी व्यर्थ की तरफ नहीं लगाते. ತನುವನ್ನು ಸಹ ದಿಸ್ ಬಾಡಿ ನಾನೇ ಇರಬೇಕು, ನಂದ ದೇಹ, ಈ ದೇಹವನ್ನು ವೇಸ್ಟಾಗಿ ಯೂಸ್ ಮಾಡಲ್ಲ. ವೇಸ್ಟಿಗಾಗಿ ವ್ಯರ್ಥದ ಕಡೆಗೆ ತೊಡಗಿಸೋದಿಲ್ಲ. ಸಂಕಲ್ಪ ಕೋ ಭಿ ವೇಸ್ಟ್ ಮೇ ನಹಿ ಲಗಾತೆ ಹೈ. ತನುವನ್ನು ವೇಸ್ಟ್ ಮಾಡೋದಿಲ್ಲ, ಅದಕ್ಕಿಂತ ಸೂಕ್ಷ್ಮ ಸಂಕಲ್ಪವನ್ನು ವೇಸ್ಟ್ ಮಾಡೋದಿಲ್ಲ. जहाँ भी रहते हो, ನೀವೆಲ್ಲರಿರಲಿ, चाहे प्रवृत्ति वाले हो, चाहे सेंटर वाले हो, चाहे मधुबन वाले हो, सबका तन मन धन बाप का है. ಸೆಂಟರ್ನವ್ರು ಇರ್ಬೋದು, ಮಧುಬಂದವ್ರು ಇರ್ಬೋದು, ನೀವು ಫ್ಯಾಮಿಲಿ ಹೋಲ್ಡರ್ಸ್ ಇರ್ಬೋದು, ಪರಿವಾರದವರು. ನಿಮ್ಮ ತನು ಮನ ಧನ ಎಲ್ಲ ಯಾರ್ದು ಅಂತ ಪರಮಾತ್ಮ ಕೇಳಕತ್ತಾರೆ. ನಿಮ್ಮ ತನು ಮನ ಧನ ಯಾರ್ದು? प्रवृत्ति वाले समझते कि हम समर्पण तो नहीं है तो मेरा ही है. ನಾವೇನು ಸರೆಂಡರ್ ಏನ್ರಿ? ಸರೆಂಡರ್ಸ್ ತನುಮನದನ ಶುಭ ಬಂದು ನಮ್ಮ ತನುಮನದನ ನಮ್ದು. ನಾವು ಬೆವರು ಸುರಿಸಿ, ನಾವು ದುಡಿದು, ನಾವು ಮಾಡಿವಿ, ನಾವು ಮನೆ ಕಟ್ಟಿವಿ, ನಮ್ಮ ಹಣ, ನಮ್ಮ ತನು, ನಮ್ಮ ಮನ. ಮೇರಾ ನಹಿ. ಎಲ್ಲಿ ಮೇರಾ ಇದೆಯೋ ಹೇರಾ ಫೇರಾ ಹೇ. ಅಲ್ಲ, ಕುಚ್ ಬಿ ನಹಿ, ಯಾವುದು ನನ್ನದಲ್ಲ. ಯತೋ ಬಾಪ್ ಕಿ ಅಮಾನತ್ ಹೇ. ಇದು ಬಾಬನಿಗೆ ಒತ್ತೆ ಇಟ್ಟಿದ್ದೀವಿ, ಒತ್ತೆ ಇಟ್ಟಲ್ಪಟ್ಟಿದ್ದಕ್ಕೆ ಅಮಾನತ್ ಅಂತಾರೆ. ಒತ್ತೆ ಇಡೋದಂದ್ರೇನು? ಒಬ್ಬನ ಕಡೆ ಸಾಲ ತಗೊಂಡಿವಿ, ಸಾಲ ತಗೊಂಡಿದ್ದ ಪ್ರತಿಯಾಗಿ ನಾವೇನಾರ ಶ್ಯೂರಿಟಿ ಇರಬೇಕಲ್ಲ. ಒಂದಿಷ್ಟು ಬಂಗಾರ ಕೊಟ್ವಿ, ನಾವೇನು ಸಾಲ ತೀರಿಸಿಲ್ಲ. ಬಂಗಾರ ಯಾರ್ದು? ಬಂಗಾರ ಅವಂದು, ನಂದು. ನನ್ನ ಬಂಗಾರನೇ ಅವನಿಗೆ ಕೊಟ್ಟಿರ್ಬೋದು, ನಾವಿನ್ನೂ ಸಾಲ ತೀರಿಸಿಲ್ಲ. ಬಂಗಾರ ಯಾರ್ದು? ಅವಂದು. ಅವನ ಕಡೆ ಅದು ನನ್ನ ಬಂಗಾರ ಅನ್ನಕ್ಕಿಲ್ಲ, ನಾ ಸಾಲ ತಿರುಗಿಸೋರ್ಗದು ಅವಂದ. ಹಂಗೆ ಶುಭಾಭಿಷ್ಟೆಲ್ಲ ಖಜಾನೆ ಕೊಟ್ಟಾರೆ, ಗುರಿ ಕೊಟ್ಟಾರೆ. ಆ ಗುರಿ ತಲುಪುವರೆಗೂ ತನ್ನ ಮನ್ ಧನ್ ಎಲ್ಲ ಯಾರಿಗೆ ಒತ್ತೆ ಇಟ್ಬಿಟ್ಟಿವಿ? ಬಾಬನಿಗೆ. ಸರೆಂಡರ್ಸ್ ಇರ್ಬೋದು, ಪ್ರವೃತ್ತಿಯವ್ರು ಇರ್ಬೋದು, ಮಧುಬನದವ್ರು ಇರ್ಬೋದು. ತನುಮನ ಧನ ಎಲ್ಲ ಬಾಬನಿಗೆ ಇಟ್ಟಲ್ಪಟ್ಟ ಒತ್ತೆಗಿಟ್ಟಿದ್ದೀವಿ. तो ऑनेस्टी अर्थात अमानत में कभी भी ख्यानात नहीं करे. ಆನೆಸ್ಟ್ ಅಂತಂದರೆ ಅಮಾನತ್ನಲ್ಲಿ ಖ್ಯಾನಾತ್ ಮಾಡಬೇಡ್ರಿ. ಒತ್ತೆ ಖ್ಯಾನಾತ್ ಅಂದರೆ ನನ್ನತನ. ಒತ್ತೆ ಇಟ್ಟಲ್ಪಟ್ಟ ಖಜಾನೆಯನ್ನು ಹೋಗಿ ಹೋಗಿ ನಂದು ನಂದು ಅಂತ ಕೊಳಕನ್ನು ಮಿಕ್ಸ್ ಮಾಡಬೇಡ್ರಿ. ಅದು ಶುದ್ಧ ಅಮಾನತ್. ಪರಮಾತ್ಮನಿಗೆ ಒತ್ತೆ ಇಟ್ಟಿದ್ದೀವಿ, ಅದು ಶುದ್ಧ. ನಂದು ಅಂತಂದು ಬಂದರೆ ಆ ಶುದ್ಧ ಅಮಾನತ್ನಲ್ಲಿ ಕೊಳಕು ಮಿಕ್ಸ್ ಮಾಡ್ದಂಗೆ. ವೇಸ್ಟ್ ಕರ್ನಾ ಅರ್ಥಾತ್ ಅಮಾನತ್ ಮೇ ಖ್ಯಾನಾತ್ ಕರ್ನಾ. ಹೊಸ ಡೆಫಿನೇಷನ್. ವೇಸ್ಟಿಗೆ ಇನ್ನೊಂದು ಡೆಫಿನೇಷನ್ ಕೊಟ್ರು ಬಾಬಾ. ವೇಸ್ಟ್ ಅಂತಂದರೆ ಪರಮಾತ್ಮನಿಗೆ ಒತ್ತೆ ಇಟ್ಟಲ್ಪಟ್ಟಿದ್ರಲ್ಲಿ ನನ್ನತನದ ಕೊಳಕನ್ನು ಮಿಕ್ಸ್ ಮಾಡಿದಂತೆ. ಹಕ್ಕಿಲ್ಲ ಅವಂದದು. ಒತ್ತಿ ಇಟ್ಟಲ್ಪಟ್ಟಿದ್ದವನ್ನು ವಾಪಸ್ ಇಸ್ಕೊಳ್ಳಿಕ್ಕಿಲ್ಲ. ಮನ್ನ ಬಂಗಾರ ಕೊಟ್ಟಿನಲ್ಲಿ ಕೊಡಂದ್ರೆ ನೀ ರೊಕ್ಕ ಕೊಟ್ಟು ಬಿಡಿಸ್ಕೊಪ್ಪ ಅಂತ ನಾವು ಹಾಗೆ ಒತ್ತೆ ಇಟ್ಬಿಟ್ಟಿವಿ ಅಂದಮೇಲೆ ಅದು ನಾವು ಗುರಿ ತಲುಪೋರ್ಗೆ ಅದು ನನಗೆ ವಾಪಸ್ ಬರೋಲ್ಲ. ಅದಕ್ಕೆ ಬಾಬಾ ತಿಳಿಸ್ತಿದ್ರೆ, ಒಂದು ವೇಳೆ ನಾವು ನನ್ನತನವನ್ನು ಮಿಕ್ಸ್ ಮಾಡಿವಿ ಅಂದರೆ ಖಜಾನೆಗಳನ್ನು ವೇಸ್ಟ್ ಮಾಡಿದಂತೆ. ನೆಕ್ಸ್ಟ್, ಆನೆಸ್ಟಿಯ ಚಿಹ್ನೆ. ಆನೆಸ್ಟಿ ಕಿ ನಿಶಾನಿ ವ ಅಮಾನತ್ ಮೇ ಕಭಿ ಭಿ ಖ್ಯಾನಾತ್ ಕರ್ ನಹಿ ಸಕ್ತಾ. ಅಮಾನತ್ನಲ್ಲೆಂದು ಖ್ಯಾನಾತನ ಅರ್ಥಾತ್ ಅರ್ಪಿಸಲ್ಪಟ್ಟದ್ರಲ್ಲಿ ಎಲ್ಲಿಯೂ ನನ್ನದು ಅಂತ ಮಿಕ್ಸ್ ಮಾಡೋದಿಲ್ಲ. ನನ್ನದು ಅನ್ನೋದೇ ಸ್ವಾರ್ಥ, ಕೊಳಕು. ಆನೆಸ್ಟ್ ಆತ್ಮ ಅಂದರೆ ಚೋಟಿ ಸಿ ವಸ್ತು ಕೋ ಭಿ ವೇಸ್ಟ್ ನಹಿ ಕರೇಗ. ಇದಕ್ಕೇನು ಬೆಲೆ ಐತಿ ಬಿಡು, ಇದು ಯಾಕೆ
ಒಂದು ಸಣ್ಣ ವಸ್ತುನೂ ವೇಸ್ಟ್ ಮಾಡಲ್ಲ. ದಟ್ ಈಸ್ ಆನೆಸ್ಟಿ. ಯಾಕೆ ವೇಸ್ಟ್ ಮಾಡಲ್ಲ? ಯಾರ್ದದು? कई बार अपने बुद्धि के अलबेलापन के कारण व शरीर द्वारा कार्य में अलबेला के कारण छोटी छोटी वस्तु ವೇಸ್ಟ್ भी हो जाती है. ಇದು ಪಾಪ ತಾಗ್ತದ ಆತ್ಮನಿಗೆ. ಕೆಲವೊಮ್ಮೆ, ಎಷ್ಟೋ ಬಾರಿ ನಮ್ಮದೇ ನಿರ್ಲಕ್ಷ್ಯತನದಿಂದ, ನಮ್ಮದೇ ನೆಗ್ಲಿಜೆನ್ಸ್ ಅಲ್ಬೇಲಾಪನ್ನಿಂದ, ಅಥವಾ ಶರೀರದ ಮೂಲಕ ಕಾರ್ಯ ಮಾಡುವಾಗ ಕಾರ್ಯದ ಬಗ್ಗೆ ನಿರ್ಲಕ್ಷ್ಯತನದಿಂದ ಎಷ್ಟೋ ಚಿಕ್ಕ ಪುಟ್ಟ ವಸ್ತುಗಳನ್ನು ವೇಸ್ಟ್ ಮಾಡಿಬಿಡ್ತೀವಿ. ಪೆನ್ನೋ, ಪೆನ್ಸಿಲೋ, ನೀರೋ, ಲೈಟು, ಪೇಪರು, ಏನೋ ವೇಸ್ಟ್ ಮಾಡಿಬಿಡ್ತೀವಿ, ಚಿಕ್ಕ ಪುಟ್ಟ ವಸ್ತು. फिर यह सोचते हैं मैंने यह जानबूझकर नहीं किया लेकिन हो गया. ಯಾಕೆ ಆ ಪೇಪರ್ ವೇಸ್ಟ್ ಮಾಡಿದ್ರಿ, ಯಾಕೆ ಅದನ್ನು ವೇಸ್ಟ್ ಮಾಡಿ, ಇದಕ್ಕೇನು ಬೆಲೆ ರೀ, ಇದು ವೇಸ್ಟ್ ಮಾಡಿದ್ರಿ ಏನು ದೊಡ್ಡದಾತು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದಕ್ಕೂ ಸಂಗಮಯುಗದ ಪ್ರತಿ ವಸ್ತುಗೂ ಬೆಲೆ ಇದೆ. ಅದು ಫ್ಯಾಮಿಲಿ ಹೋಲ್ಡರ್ಸ್ ಇರ್ಬೋದು, ಸರೆಂಡರ್ಸ್ ಇರ್ಬೋದು. ಯಾಕಂದ್ರೆ ಅದು ಯಾವುದು ನಮ್ದಲ್ಲ, ಅದೆಲ್ಲ ಯಾರ್ದು? ಬಾಬಂದು. ಒಂದು ಸಣ್ಣದು ವೇಸ್ಟ್ ಮಾಡಿದ್ರು ಬಹಳ ವೇಸ್ಟೇ. ಯಾಕೆ ವೇಸ್ಟ್ ಮಾಡಿರಿ? ಒಂದು ರೀಸನ್ ಏನೋ, ಅದಕ್ಕೇನು ಬೆಲೆ ಇಲ್ಲ ಅಂತೀವಿ. ಇನ್ನೊಂದು, ಅದನ್ನು ಯಾಕೆ ವೇಸ್ಟ್ ಮಾಡಿರಿ? ಅಷ್ಟೊತ್ತಿಗೆ ನನಗೆ ವೇಸ್ಟ್ ಮಾಡ್ಬೇಕಂತ ಬೇಕಂತ ಮಾಡಿಲ್ಲ. ಇದು ಹೊಸ ಡೈಲಾಗ್ ಕೆಲವೊಬ್ಬದು. ಬೇಕಂತ ನಾನು ಮಾಡಿಲ್ರಿ. ಬೇಕಂತ ಮಾಡಿಲ್ಲ ಅಂದ್ರೂ ಮಾಡಿರಿ ಅಂತಂದ್ರೆ ದಟ್ ಈಸ್ ನಿರ್ಲಕ್ಷ್ಯತನ. ಬಾಬಾ ತಿಳಿಸಿದರೆ ಆ ನಿರ್ಲಕ್ಷ್ಯತನವೇ ಅಲ್ಬೇಲಾಪನ್, ಡಿಸ್ಆನೆಸ್ಟಿ. चाहे बुद्धि का हो चाहे शरीर के मेहनत का अलबेलापन हो, दोनों प्रकार का अलबेलापन वेस्ट कर देता है. ಎರಡು ಪ್ರಕಾರದ ಅಲ್ಬೇಲಾಪನನ್ನು ಸೂಕ್ಷ್ಮವಾಗಿ ಡಿವೈಡ್ ಮಾಡ್ತಾರೆ ಬಾಬಾ. ಅಂಥ ಬೆಸ್ಟ್ ಬಾಬಾ ಆನೆಸ್ಟಿಯ ಬೋಧಕ. ಒಂದು ಬಾಬಾ ತಿಳಿಸ್ತಾ ಇದ್ದಾರೆ ಶರೀರದ ಪರಿಶ್ರಮದಲ್ಲಿ ನಿರ್ಲಕ್ಷ್ಯತನ, ಇನ್ನೊಂದು ಬುದ್ಧಿಯ ಸಂಕಲ್ಪಗಳಲ್ಲಿ ನಿರ್ಲಕ್ಷ್ಯತನ. ಬುದ್ಧಿಯ ಸಂಕಲ್ಪಗಳನ್ನಾಗಲಿ ಶರೀರದ ಪರಿಶ್ರಮಗಳನ್ನಾಗಲಿ ವೇಸ್ಟ್ ಮಾಡಬೇಡ್ರಿ. ಭಾಳ ಇಂಪಾರ್ಟೆಂಟ್. ಶರೀರದ ಪರಿಶ್ರಮನೂ ವೇಸ್ಟ್ ಮಾಡಬಾರ್ದು. ಒಂದು ಕಡೆ ಹೋಗಿರ್ತೀವಿ, 2 ಕೆಲಸ ಮುಗಿಸ್ಕೊಂಡು ಬರೋದಿರ್ತೈತಿ, 2 ಮುಗಿಸ್ಕೊಂಡು ಬರಬೇಕು. ಒಮ್ಮೆ ಹೋಗಿ ಆ ಕೆಲಸ ಮಾಡಿ ನಾ ಮರೆತು ಹೋಗಿದ್ದೆ, ಮತ್ತಿನ್ನೊಮ್ಮೆ ಹೋದೆ. ಆ ಮರೆಯೋದು ಸಹ ನಿರ್ಲಕ್ಷ್ಯತನೇ. ಮತ್ತಿನ್ನೊಮ್ಮೆ ಹೋದೆ, ಏನಾಯ್ತಲ್ಲಿ? ತನುವಿನ ಶಕ್ತಿ ವೇಸ್ಟ್ ಆಯ್ತು. ನಿಮ್ಮ ತನು ಆದ್ರೆ ವೇಸ್ಟ್ ಮಾಡ್ಕೋರಿ, ಯಾರು ಬೇಡ ಅಂತಾರ? ತನು ಯಾರ್ದು? ಬಾಬಂದು ನಮಗೆ ವೇಸ್ಟ್ ಮಾಡೋ ಹಕ್ಕೆಲ್ಲೈತಿ. ಮರತೆ ಅನ್ನೋದು ನಿರ್ಲಕ್ಷ್ಯತನ. ನಿರ್ಲಕ್ಷ್ಯವು ಡಿಸ್ಆನೆಸ್ಟೇ. ಅದಕ್ಕೆ ತನುವಿನ ಬಗ್ಗೆ ಇರಲಿ, ಬುದ್ಧಿಯ ಬಗ್ಗೆ ಆಗಲಿ ನಿರ್ಲಕ್ಷ್ಯ ಮಾಡಬೇಡ್ರಿ. ಏಕ್ ಸೆ 10 ಗುಣ ಬಡಾನ ನಕಿ ವೇಸ್ಟ್ ಕರ್ನ. ಅಷ್ಟು ಚಂದ ಬುದ್ಧಿ ಮಾತಾಡ್ತಾರೆ ಮಕ್ಳಿಗೆ ಬಾಬಾ. ನಿಮಗೆ ನಾ ಕೊಟ್ಟ ಖಜಾನೆ ಯಾಕಪ್ಪ, ಯೂಸ್ ಮಾಡ್ರಿ, ಟ್ರಸ್ಟಿಯಾಗಿ ನಿಭಾಯಿಸ್ರಿ ಅಂತ ಯಾಕೆ ಕೊಟ್ಟೀನಿ? ನಾ ಒಂದು ಕೊಟ್ಟಿದ್ದನ್ನು ನೀವು 10 ಪಟ್ಟು ಹೆಚ್ಚಿಸಿ ತೋರಿಸ್ಬೇಕೇ ವಿನಃ ವೇಸ್ಟ್ ಮಾಡಿ ಸೋರಿಸ್ಬಾರ್ದು. ಜಿಸ್ಸೆ ಬಾಪ್ ದಾದಾ ಸದಾ एक ಸ್ಲೋಗನ್ कहते हैं. ಅದಕ್ಕಾಗಿ ಬಾಬಾ ಸದಾ ಸ್ಲೋಗನ್ ಹೇಳ್ತಾರೆ, ಕಮ್ ಖರ್ಚ ಬಾಲನಶಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪ್ರಸಿದ್ಧಿ ಆಗಬೇಕು. तो ये है बढ़ाना और वह है गवाना. ಆನೆಸ್ಟಿ ಅಂದರೆ ವೃದ್ಧಿಸುವುದು, ಅಲ್ಬೇಲಾಪನ್ ವೇಸ್ಟ್ ಮಾಡೋದಂದರೆ ಕಳೆಯುವುದು, ಡಿಸ್ಆನೆಸ್ಟಿ. ನೆಕ್ಸ್ಟ್ ಡೆಫಿನಿಷನ್. ಇದನ್ನೆಲ್ಲ ಸಾರಗೊಳಿಸಿ ಬಾಬಾ ಹೇಳ್ತಾರೆ, ಆನೆಸ್ಟ್ ಅರ್ಥಾತ್ ತನ್ ಮನ್ ಧನ್ ಕೋ ಸದಾ ಸಫಲ್ ಕರ್ನೆ ವಾಲೆ. ವೇಸ್ಟ್ ಮಾಡದೇ ಇರುವುದು ಅಂತ ಬೇರೆ ಹೇಳಿದ್ರು ಬಾಬಾ. ವೃದ್ಧಿ ಮಾಡೋದು, ಪ್ರಾಫಿಟ್ ಮಾಡೋದು, ಹೆಚ್ಚಿಸುವುದು ಅಂತ ಹೇಳಿ ಈಗ ಇನ್ನೊಂದು ಡೆಫಿನೇಷನ್ ಹೇಳ್ತಾರೆ ಬಾಬಾ. ಆನೆಸ್ಟ್ ಅಂತಂದರೆ ತನು ಮನ ಧನವನ್ನು ಸಫಲಗೊಳಿಸುವುದು. ಬರೇ ಕೂಡಿ ಹಿಡಿದಲ್ಲ, ಸಫಲ ಅಂದರೆ ಒಳ್ಳೆ ಕಾರ್ಯಕ್ಕಾಗಿ ವಿನಿಯೋಗಿಸುವುದು, ಪುಣ್ಯ ಕಾರ್ಯಕ್ಕಾಗಿ ವಿನಿಯೋಗಿಸುವುದು, ಸಫಲಗೊಳಿಸುವುದು. ಯಹ ಹೈ ಆನೆಸ್ಟ್ ಆತ್ಮ ಕಿ ನಿಶಾನಿ. ಇದು ಆನೆಸ್ಟ್ ಆತ್ಮಗಳ ಚಿಹ್ನೆ. तो तपस्वी अर्थात ये सब ऑनेस्टी की विशेषताएं हर कर्म में प्रयोग में आवे. ನಾನು ಆನೆಸ್ಟಿಯಲ್ಲಿ ನಂಬರ್ 1 ಸ್ಪೆಷಲ್ ಸೋಲ್ ಆಗಬೇಕು.
ಆನೆಸ್ಟಿಯ ವಿಶೇಷತಾ ಸಂಪನ್ನ ಆಗಬೇಕು. ಅದಕ್ಕೆ ಇವೆಲ್ಲ ಆನೆಸ್ಟ್ ಆತ್ಮ ಅಂತ ಪಡ್ಕೋಬೇಕಾದ್ರೆ ಇವೆಲ್ಲ ಗುಣಗಳು ಮೇಲೆ ಹೇಳಿರುವ ಎಲ್ಲ ವಿಶೇಷತೆಗಳನ್ನು ಕರ್ಮದಲ್ಲಿ ಪ್ರಯೋಗದಲ್ಲಿ ತಾನೆ ಅಂತಹ ಆನೆಸ್ಟ್ ಆತ್ಮಗಳೇ ತಪಸ್ವಿ ಕುಮಾರರು. ತಪಸ್ಸಕ್ಕೆ ಎಷ್ಟು ವೈಡ್ ರೇಂಜ್ ಡೆಫಿನಿಷನ್ ಇದೆ. तो ऐसे नहीं कि समाया हुआ तो सब है, जानते भी सब है, लेकिन नहीं, तपस्या योग का अर्थ ही है प्रयोग में लाना. ತಪಸ್ಯ ಅಂದ್ರೇನು? ತಪಸ್ಯ ಅಂದ್ರೇನು? ಬೇಕಿದ್ರೆ ಒಂದನೇ ಮುರಳಿಂದ 14ನೇ ಮುರಳಿವರೆಗೂ ಬಾಹರ್ ಹೇಳ್ಬೋದು. ಏಕಾಂತತೆ, ಏಕಾಗ್ರತೆ, ಏಕರಸತೆ, ಬೇಹದ್ದಿನ ವೈರಾಗ್ಯ, ಮೈ ತೇರಾ ತೂ ಮೇರಾ, ಮೌಜ್ ಮನಾನ, ಖೇಲ್ ಎಲ್ಲ ಹೇಳ್ಬೋದು. ಆನೆಸ್ಟಿ, ರಿಯಾಲಿಟಿ, ರಾಯಲ್ಟಿ ಎಲ್ಲ ಹೇಳ್ಬೋದು. ಬರೀ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಇಸ್ ನಾಟ್ ತಪಸ್ಯ. ತಪಸ್ಯ ಅರ್ಥಾತ್ ಪ್ರಯೋಗ ಮೇ ಲಾನಾ. ಗೊತ್ತಿರೋ ಪಾಯಿಂಟ್ಸ್ ಅನ್ನ ಸ್ವರೂಪದಲ್ಲಿ ತರುವುದು, ಕಾರ್ಯಕ್ಕೆ ಅಪ್ಲೈ ಮಾಡೋದು, ಅಪ್ಲಿಕೇಶನ್. ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗ ಇಟ್ಸ್ ಅನ್ ಅಪ್ಲೈಡ್ ಸೈನ್ಸ್. ಡೇ ಟು ಡೇ ಪ್ರತಿ ಕ್ಷಣಕ್ಕೆ ಅದನ್ನು ಜೀವನದಲ್ಲಿ ತರುವಂಥ ಸೈನ್ಸ್. अगर इन विशेषताओं को प्रयोग में नहीं लाते तो प्रयोगी भी नहीं, योगी भी नहीं. ಒಂದು ವೇಳೆ ಬಾಬಾ ಹೇಳಿರುವ ಈ ಎಲ್ಲ ವಿಶೇಷತೆಗಳನ್ನು ನಾವು ಕಾರ್ಯದಲ್ಲಿ ತಂದಿಲ್ಲ, ಪ್ರಯೋಗದಲ್ಲಿ ತಂದಿಲ್ಲ ಅಂದರೆ ಪ್ರಯೋಗಿನೂ ಅಲ್ಲ, ಯೋಗಿನೂ ಅಲ್ಲ, ತಪಸ್ವಿಗಳೂ ಅಲ್ಲ, ಆನೆಸ್ಟಿನೂ ಅಲ್ಲ. ಈಗ ಬೇಕಿದ್ರೆ ನಾವು ಹೇಳ್ತೀವಿ ಆನೆಸ್ಟಿ ಅಂದರೆ ಏನು, ವೇಸ್ಟ್ ಮಾಡದೇ ಇರೋರು. ಆದರೆ ಬೆಳಗಿನ ಸಾಯಂಕಾಲ ವ್ಯರ್ಥ ಮಾತಾಡಿ ವೇಸ್ಟ್ ಮಾಡಕತ್ತೀನಿ. ಡೆಫಿನಿಷನ್ ಗೊತ್ತು, ಆದರೆ ಅದನ್ನು ಪ್ರಯೋಗದಲ್ಲಿ ತಂದಿಲ್ಲ ಅಂದರೆ ಆನೆಸ್ಟಿನೂ ಅಲ್ಲ, ಯೋಗಿನೂ ಅಲ್ಲ, ಪ್ರಯೋಗಿನೂ ಅಲ್ಲ, ತಪಸ್ವಿನೂ ಅಲ್ಲ. ಪ್ರಯೋಗದಲ್ಲಿ ತರಬೇಕು. ಸಬ್ ಖಜಾನೆ ಬಾಪ್ದಾದಾನೆ, ಎಲ್ಲ ಖಜಾನೆಗಳು ಬಾಪ್ದಾದ ಯಾಕೆ ಕೊಟ್ಟಾರ ನಮಗೆ? ಪ್ರಯೋಗ ಕರ್ನೆ ಕೆ ಲಿಯೇ ದಿಯೇ ಹೈ. ನನ್ನ ಮೇಲೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳ ಮೇಲೆ, ಜನರ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬಾಬಾ ಕೊಟ್ಟಾರೆ. ಯೂಸ್ ಮಾಡ್ರಿ ಅಂತ ಬಾಬಾ ಕೊಟ್ಟಾರೆ, ಅಪ್ಲೈ ಮಾಡ್ಕೊರಿ ಅಂತ ಬಾಬಾ ಕೊಟ್ಟಾರೆ. और जितना प्रयोगी बनेंगे, प्रयोगी की निशानी है प्रगति. ಕಾಲು ನೋವಾಗೈತಿ, ಅಪ್ಲೈ ಮಾಡ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಕೊಟ್ಟಾರ, ನಾ ಅದನ್ನ ಅಲ್ಲಿ ಚಂದ ಮಾಡಿ ಇಟ್ಟೀನಿ, ಏನಾಯ್ತು ಅವಾಗ? ನಾವು ಕಡಿಮೆನೇ ಆಗಿಲ್ಲ, ಅದನ್ನು ಅಪ್ಲೈ ಮಾಡ್ಕೊಂಡಿಲ್ಲ. ಅದನ್ನು ಅಪ್ಲೈ ಮಾಡ್ಕೊತೀನಿ, ಅಪ್ಲೈ ಮಾಡ್ಕೊಂಡಾಗ ನಾವು ಕಡಿಮೆ ಆಗ್ತು, ನಾನು ಪ್ರಗತಿಯಲ್ಲಿ ಜೋರು ಅಡ್ಡಾಡಕ್ಕೆ ಶುರು ಮಾಡ್ತೀನಿ. ಹಾಗಾದರೆ ಅವು ಇರೋದು ಯಾಕಪ್ಪ? ಪ್ರಯೋಗ ಮಾಡಲಿಕ್ಕೆ. ಹಾಗೆ ಬಾಬಾ ಕೊಟ್ಟ ಪಾಯಿಂಟ್ಸ್ ಇರೋದು ಯಾಕೆ? ಪ್ರಯೋಗ ಮಾಡಲಿಕ್ಕೆ. ಬಾಬಾ ಕೊಟ್ಟ ಖಜಾನೆಗಳು ಪ್ರಯೋಗ ಮಾಡಲಿಕ್ಕೆ. ಪ್ರಯೋಗ ಮಾಡಿಲ್ಲ ಅಂದರೆ ಪ್ರಗತಿ ಇಲ್ಲ. ಅಗರ್ ಪ್ರಗತಿ ನೈ ಹೋತಿ ತೋ ಪ್ರಯೋಗಿ ನೈ ಹೈ. ಒಂದು ವೇಳೆ ನಮ್ಮ ಜೀವನದಲ್ಲಿ, ಯೋಗದಲ್ಲಿ, ತಪಸ್ಸಿನಲ್ಲಿ ಪ್ರಗತಿನೇ ಕಾಣುವಲ್ತು ಅಂದರೆ ನಾವು ಅದನ್ನು ಜೀವನದಲ್ಲಿ ನನಗೆ ಅಳವಡಿಸ್ಕೊಂಡಿಲ್ಲ, ಅಪ್ಲೈ ಮಾಡ್ಕೊಂಡಿಲ್ಲ ಅಂತ ಅರ್ಥ, ಪ್ರಯೋಗಿ ಆಗಿಲ್ಲ ಅಂತ. ಕೈ ಆತ್ಮ ऐसे अपने अंदर समझती भी है कि ना आगे बढ़ रहे हैं ना पीछे हट रहे हैं. ಅಂತ ವಂಡರ್ಫುಲ್. ಎಷ್ಟೋ ಜನರ ಮನಸ್ಸಿನ ಸಂಕಲ್ಪ ಬಾಬಾ ಕ್ಯಾಚ್ ಮಾಡಿಬಿಟ್ಟಾರೆ. ಬ್ರಾಹ್ಮಣ ಜೀವನದಲ್ಲಿ ಹಿಂದಂತೂ ನಾನೇನು ಸರಿತಾ ಇಲ್ಲ, ನಾನೇನು ಹಿಂದೆ ಸರಿಯೋನಲ್ಲ, ಬಿಟ್ಟು ಹೋಗೋನಲ್ಲ, ಹಿಂದೂ ಸರಿತಾ ಇಲ್ಲ, ಮುಂದಂತೂ ಒರಿತಾನೇ ಇಲ್ಲ. ಎಲ್ಲದೇನಪ್ಪ ಅಂದರೆ ತಟಸ್ಥ ಕಲೆ, ಇಳಿಯೋ ಕಲೆನೂ ಅಲ್ಲ, ಏರುವ ಕಲೆನೂ ಅಲ್ಲ. ಆ ರೀತಿ ಫೀಲ್ ಆಗ್ತಿದೆ ಎಷ್ಟೋ ಜನ ಕುಮಾರಿಯರು. ಏರ್ತಾನೂ ಇಲ್ಲ, ಇಳಿತಾನೂ ಇಲ್ಲ, ತಟಸ್ಥ ಕಲೆ. ಜೈಸೆ ಹೈ ವೈಸೆ ಹಿ ಹೈ. ಸಂಸ್ಕಾರ ಪರಿವರ್ತನೆ ಇಲ್ಲ, ಖುಷಿ ಇಲ್ಲ, ಚೇಂಜಸ್ ಇಲ್ಲ, ಪ್ರಗತಿನೇ ಇಲ್ಲ, ಪರಿವರ್ತನೆನೇ ಇಲ್ಲ. और क्या ऐसे भी कहते हैं कि शुरू में बहुत अच्छे थे. ಇದೊಂದು ಕಾಮನ್ ಸೆಂಟೆನ್ಸ್ ಪ್ರತಿಯೊಬ್ಬ ಕುಮಾರಿಯರಲ್ಲೂ ಒಂದು ಕಾಮನ್ ಸೆಂಟೆನ್ಸ್. ಪ್ರಾರಂಭದಾಗ ನಂಗೆ ಏನು ನಶೆ ಇತ್ರಿ, ಬಹುತ್ ನಶಾ ತಾ, ಅಬ್ ನಶಾ ಕಮ್ ಹೋ ಗಯಾ, ಗುಮ್ ಹೋ ಗಯಾ. ಈಗ ಅಷ್ಟು ನಶೆನೇ ಇಲ್ಲ ನೋಡ್ರಿ, ಕಮ್ ಆಗ್ಬಿಟ್ಟೈತಿ, ಗುಮ್ ಆಗ್ಬಿಟ್ಟೈತಿ. ಯಾಕೆ? ಮೊದಲು ಅಷ್ಟು ನಶೆ ಇದ್ದಿದ್ದು ಈಗ ಯಾಕಿಲ್ಲ? ಎಷ್ಟು ಜನ ಹೇಳ್ತಾರೆ ಪಾಯಿಂಟ್, ಯಾಕಿಲ್ಲ? ಬಾಬಾ ಕೊಟ್ಟ ಖಜಾನೆಗಳನ್ನು ಪ್ರಯೋಗದಲ್ಲಿ ತರಲಿಲ್ಲ, ಆದ್ರಿಂದ ಪ್ರಗತಿ ಇಲ್ಲ. तो प्रगति हुई या क्या हुआ? उड़ती कला हुई या ठहरती कला हुई? तो प्रयोगी बनो. ಚೆಕ್ ಮಾಡ್ಕೊರಿ, ಏರುವ ಕಲೆಯಲ್ಲಿದ್ದೀರೋ, ಇಳಿಯುವ ಕಲೆಯಲ್ಲಿದ್ದೀರೋ, ಪ್ರಗತಿಯ ಕಲೆಯಲ್ಲಿದ್ದೀರೋ, ನಿಲ್ಲುವ ಕಲೆಯಲ್ಲಿದ್ದೀರೋ, ಇಳಿಯುವ ಕಲೆಯಲ್ಲಿದ್ದೀರೋ. ಹಾಗಾದರೆ ಪ್ರಗತಿ ಆಗಬೇಕಾದ್ರೆ ಏನು ಮಾಡಬೇಕು? ಖಜಾನೆಗಳನ್ನು ಉಪಯೋಗಿಸಬೇಕು, ಸದುಪಯೋಗಗೊಳಿಸಬೇಕು. ऑनेस्टी का अर्थ है प्रयोग, प्रगति करने वाला प्रयोगी. ऑनेस्टी अर्थ
ಅರ್ಥವೇ ಪ್ರಗತಿ ಮಾಡಿಕೊಳ್ಳುವ ಪ್ರಯೋಗಿ. ಇದು ಐಸೆ ಪ್ರಯೋಗಿ ಬನ್ನಿ ಹೋ. ಗೊತ್ತಾಯ್ತಾ ಆನೆಸ್ಟಿನ ಇನ್ನೊಂದು ಡೆಫಿನಿಷನ್? ಒಂದೊಂದು ಡೆಫಿನಿಷನ್ ಹೇಳಿ ಮತ್ತು ಅದಕ್ಕೆ ಎಕ್ಸ್ಪ್ಲನೇಷನ್. ಬಾಬಾ ತಿಳಿಸಿದ್ರೆ ಇಂಥ ಪ್ರಯೋಗಿಗಳಾಗಿದ್ದೀರಾ? ಆದ್ದರಿಂದ ಬಾಬಾ ಕೊಟ್ಟ ಖಜಾನೆಗಳನ್ನು, ಬಾಬಾ ಕೊಟ್ಟ ಪಾಯಿಂಟ್ಸನ್ನು ಕರೆಕ್ಟ್ ಒಳಗಡೆ ಕರೆಕ್ಟ್ ಲಾಕ್ ಮಾಡಿ ಭದ್ರವಾಗಿ ಇಟ್ಕೊತೀರಲ್ಲ? ಏನು ಮಾಡಬೇಕು? ಭದ್ರ ಇಟ್ಕೊಳ್ಳಿಕ್ಕೆ ಬಾಬಾ ಕೊಟ್ಟಿರೋದು. ಏನು ಮಾಡಂದ್ರೆ ಬಾಬಾ ಸಮಾಕರ್ ರಖತೆ ಹೋ ಅಂದರ್ ಹಿ ಅಂದರ್ ಯಾ ಪ್ರಯೋಗಿ ಬನ್ನೇ ಹೋ. ಒಳಗಡೆನೆ ಒಳಗ ಇಟ್ಕೊತಿರೋ ಅಥವಾ ಅದನ್ನು ಸದುಪಯೋಗ ಯೂಸ್ ಮಾಡ್ಕೊಳ್ತಿರೋ ಬಾಬಾ ಕೇಳ್ತಾರೆ. ತೈಸೆ ಆನೆಸ್ಟ್ ಹೋ, ಈ ರೀತಿ ಆನೆಸ್ಟ್ ಇದ್ದೀರಾ? ಹಾಗಾದರೆ ಆನೆಸ್ಟ್ ಆತ್ಮಗಳು ಅವರ ಚಿಹ್ನೆ ಏನು? ಇವರು ಆನೆಸ್ಟ್ ಅದಾರ? ಏನು ಚಿಹ್ನೆ? जो ऑनेस्ट होता है उसके ऊपर बाप का, परिवार का, स्वतः ही दिल का प्यार और विश्वास होता है. ಯಾರು ಆನೆಸ್ಟ್ ಆತ್ಮ ಆಗಿರ್ತಾರೋ ಅವ್ರ ಮೇಲೆ ತಂದೆಯ, ಪರಿವಾರದವರ ಹೃದಯದ ಪ್ರೀತಿ ಮತ್ತು ವಿಶ್ವಾಸ ತಾನಾಗಿರ್ತದೆ. 2 ಪಾಯಿಂಟ್ ನೆನ್ಪಿಟ್ಕೋರಿ, ಪ್ಯಾರ್ ಅವ್ರ ವಿಶ್ವಾಸ. ಪ್ರೀತಿ ಬೇರೆ, ವಿಶ್ವಾಸ ಬೇರೆ. ಪ್ರೀತಿ ಎಲ್ಲರನ್ನೂ ಮಾಡಿಬಿಡ್ಬೋದು, ವಿಶ್ವಾಸ ಎಲ್ಲರ ಮೇಲೆ ಇಡೋಕ್ಕಾಗಲ್ಲ. ಆನೆಸ್ಟ್ ಆತ್ಮಗಳಿಗೆ ಬಾಬನ ಮತ್ತು ಪರಿವಾರದ ಏನೇನು ಸಿಗ್ತದೆ? ಪ್ರೀತಿಯೂ ಸಿಗ್ತದೆ, ವಿಶ್ವಾಸ ಪಾತ್ರರೂ ಆಗಿರ್ತಾರೆ. ಯಾಕೆಂದ್ರೆ ಅವ್ರು ಎಂಥ ಆತ್ಮಗಳು? ಆನೆಸ್ಟ್. ವಿಶ್ವಾಸಕ್ಕೆ ಕಾರಣ, ವಿಶ್ವಾಸ ಅನ್ನೋದು ಭಾಳ ವ್ಯಾಲ್ಯೂಯೇಬಲ್ ಶಬ್ದ. ವಿಶ್ವಾಸ ಪಾತ್ರರಾಗೋದು ದೊಡ್ಡ ಭಾಗ್ಯ. ವಿಶ್ವಾಸ ಪಾತ್ರವನ್ನು ಮೇಂಟೈನ್ ಮಾಡೋದು ಒಂದು ದೊಡ್ಡ ತಪಸ್ಸು. ಬಾಬನಿಗೆ ವಿಶ್ವಾಸ ಪಾತ್ರ ಆಗಿಬಿಟ್ಟಿವಿ, ಆ ವಿಶ್ವಾಸವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದೇ ತಪಸ್ಸು. ವಿಶ್ವಾಸಕ್ಕೆ ಕಾರಣ ಫುಲ್ ಅಧಿಕಾರ ಉಸ್ಕೋ ದೇ ದೇತೆ ಹೈ. ಯಾರ ಮೇಲೆ ವಿಶ್ವಾಸ ಇರ್ತದೋ ಅವ್ರ ಮೇಲೆ ಪೂರ್ಣ ಅಧಿಕಾರವನ್ನೇ ಕೊಟ್ಟು ಬಿಡ್ತಾರೆ. ಯಾಕೆಂದ್ರೆ ಅವ್ರ ಮೇಲೆ ಏನಿದೆ? ಇವ್ರಿಗೆ ಕೆಲಸ ಕೊಟ್ಟಿನಂದ್ರೆ ಇವ್ರು ಪೂರ್ಣ ಮಾಡೇ ಮಾಡ್ತಾರೆ. ವಿಶ್ವಾಸ ಪಾತ್ರರಿಗೆ ಅಧಿಕಾರವನ್ನು ಕೊಡಲಾಗುತ್ತದೆ. ಆನೆಸ್ಟ್ ಆತ್ಮ ಕೋ ಸ್ವತಃ ही बाप की व परिवार का प्यार अनुभव होगा. ಅಪ್ಪನಿಗೆ ಒಂದು 8 ಜನ ಮಕ್ಕಳು, 8 ಜನ ಮಕ್ಕಳ ಕೈಯಾಗೆಲ್ಲ ಕೀ ಕೊಡಂಗಿಲ್ಲ. ಅಪ್ಪ ಯಾರ ಕೈಯಾಗ ಕೀ ಕೊಡ್ತಾನೆ? ವೇಸ್ಟ್ ಮಾಡೋರ ಕೈಯಾಗ ಯಾಕೆ ಕೊಡ್ತಾನೆ? ಪರಮತ ಜನ್ಮತದಂತೆ ಕೇಳೋರ ಕೈಯಾಗ ಯಾಕೆ ಕೊಡ್ತಾನೆ? ಅದಕ್ಕೆ ಬಾಬಾ ತಿಳಿಸಿದ್ರೆ ಆನೆಸ್ಟ್ ಆತ್ಮ ಸ್ವತಃ ही बाप का परिवार का प्यार अनुभव होगा. ಅವ್ರಿಗೆ ಬಾಬನ ಪ್ರೀತಿ, ಪರಿವಾರದ ಪ್ರೀತಿ ಸ್ವತಃವಾಗಿ ಅನುಭವ ಆಗ್ತದೆ. ಯಾಕೆಂದ್ರೆ ಅವ್ರ ಹತ್ರ ಯಾವ ಗುಣ ಇದೆ? ಆನೆಸ್ಟಿ. बड़ों का चाहे छोटों का चाहे समान वालों का विश्वास पात्र अनुभव होगा. ಇದು ಎಷ್ಟು ಇಂಪಾರ್ಟೆಂಟ್. ಪ್ರೀತಿ ಯಾರ್ಯಾರ್ದು ಸಿಗ್ತದೆ? ಬಾಬಂದು ಮತ್ತು ಪರಿವಾರದ ಪ್ರೀತಿ ಸಿಗ್ತದೆ. ವಿಶ್ವಾಸ ಪಾತ್ರ, ಯಾರ್ಯಾರಿಗೆ ವಿಶ್ವಾಸ ಪಾತ್ರ ಆಗಿರ್ತಾರೆ ಅದು ವೆರಿ ಇಂಪಾರ್ಟೆಂಟ್. ದೊಡ್ಡವರಿಗೂ ವಿಶ್ವಾಸ ಪಾತ್ರ ಆಗಿರ್ಬೇಕು. ಯಜ್ಞದಲ್ಲಿ ದೊಡ್ಡವರು ನಿಮಿತ್ತರಿದ್ದಾರಲ್ಲ, ನಿಮಿತ್ತರಿಗೂ ವಿಶ್ವಾಸ ಪಾತ್ರರಾಗಿರ್ಬೇಕು. ಚಿಕ್ಕವ್ರಿಗೂ ವಿಶ್ವಾಸ ಪಾತ್ರರಾಗಿರ್ಬೇಕು, ಸಮಾನರಿಗೂ ವಿಶ್ವಾಸ ಪಾತ್ರರಾಗಿರ್ಬೇಕು. ದ್ಯಾಟ್ಸ್ ಆನೆಸ್ಟಿ. ಎಷ್ಟೋ ಕಡೆ ಚಿಕ್ಕವರು ವಿಶ್ವಾಸ ಇಡ್ತಾರೆ, ದೊಡ್ಡವರು ವಿಶ್ವಾಸ ಇಡ್ತಾರೆ, ಸಮಾನರು ವಿಶ್ವಾಸ ಇಡಂಗಿಲ್ಲ. ಬರೀ ಕಂಡ್ರೆ ದ್ವೇಷಿಸ್ತಾರೆ, ಡೌಟ್ ದೃಷ್ಟಿಯಿಂದಲೇ ನೋಡ್ತಾರೆ. ಅದಕ್ಕೆ ಏನು ಮಾಡ್ಬೇಕು? ನಮ್ಮ ಆನೆಸ್ಟಿಯಿಂದ ಸಮಾನರ ವಿಶ್ವಾಸ ಪಾತ್ರರಾಗಬೇಕು. दैट्स ऑनेस्टी. ऐसे प्यार के पात्र व विश्वास के पात्र कहाँ तक बने हैं? ಗೋವಿದಿನ್ ಚೆಕ್ ಮಾಡ್ಕೊಳ್ಳಿ. ನಾನು ಈ 3 ಲೆವೆಲ್ನಲ್ಲಿ ಎಷ್ಟು ನಾನು ವಿಶ್ವಾಸ ಪಾತ್ರ ಆಗಿದ್ದೀನಿ? यह भी चेक करो. ऐसे चलाओ नहीं कि इसके कारण मेरे में विश्वास नहीं तो मैं विश्वास पात्र कैसे बनूं. अपने को पात्र बनाओ. ಡೋಂಟ್ ಕಂಪ್ಲೇನ್ ಆನ್ ಅದರ್ಸ್. ಅವ್ರಿಗೇನೆ ಡೌಟ್ ಪಡೋ ಗುಣ ರೀ. ಅವ್ರಿಗೇನೆ ನಾನು ಕಂಡ್ರೆ ಸಂಶಯ, ಅದಕ್ಕೆ ನನಗೆ ವಿಶ್ವಾಸ ಪಾತ್ರ ಇಲ್ಲ. ನಾನು ಅವ್ರಿಗೆ ನನ್ನನ್ನು ಕಂಡ್ರೆ ಆಗಂಗಿಲ್ಲ, ಅದಕ್ಕೆ ನನ್ನ ಮೇಲೆ ಅವ್ರು ವಿಶ್ವಾಸ ಇಡಂಗಿಲ್ಲ. ಅವ್ರಿಗೆ ನನ್ನನ್ನು ಕಂಡ್ರೆ ಈರ್ಷೆ, ಅದಕ್ಕೆ ನಾನು ವಿಶ್ವಾಸ ಪಾತ್ರ. ಅವ್ರ ಮೇಲೆ ಹಾಕ್ಬಿಡ್ರಿ ವಿಶ್ವಾಸ. ಅವ್ರು ನನ್ನ ಮೇಲೆ ವಿಶ್ವಾಸ ಇಡದೇ ಇರುವಷ್ಟು ನನ್ನ ಮೇಲೆ ಸಂಶಯ ಪಟ್ಟರು ನಾನೆಷ್ಟು ಆನೆಸ್ಟ್ ಇರಬೇಕಂದ್ರೆ ಅವ್ರು ಅನಿವಾರ್ಯವಾಗಿ ನನ್ನ ಮೇಲೆ ಏನಿಡ್ಬೇಕು? ವಿಶ್ವಾಸ ಪಾತ್ರನಾಗಬೇಕು. ನಾನು ಯಾರು ನನ್ನ ಮೇಲೆ ವಿಶ್ವಾಸ ಇಟ್ಟಿಲ್ಲೋ ಅವ್ರದ್ದು ವಿಶ್ವಾಸ ಗಳಿಸ್ಬೇಕು. ಅದು ಆನೆಸ್ಟಿ. ಕೈ ಬಾರ್ ಐಸೆ ಕೇತೆ ಮೈ ತೋ ಅಚ್ಚಾ ಹೂಂ ಲೇಕಿನ್ ಮೇರೆ ಮೇ ವಿಶ್ವಾಸ ನಹೀ ಹೈ. ನಾನೇನೋ ಚಲೋ ಇದ್ದೀನಿ, ಅವ್ರಿಗೆ ನನ್ನ ಮೇಲೆ ತೈತಿಲ್ಲ. ಮಕ್ಕಳ ಜಾರಕಿ ಆನ್ಸರ್ ಎಲ್ಲ ಬಾಬನಿಗೆ ಗೊತ್ತು.
ಫಿರ್ ಉಸ್ಕೆ ಕಾರಣ ಲಂಬೆ ಚೌಡೆ ಸುನಾತೆ ಹೈ. ಮತ್ತೆ ಹಿಂಗಿಲ್ಲ, ಮೊದಲೆಲ್ಲ ಭಾಳ ಚಲೋ ವಿಶ್ವಾಸ ಇಟ್ಟಿದ್ರು, ಅವತ್ತು ಹಂಗಾತು ಇವತ್ತು ಹಿಂಗಾತು, ದೊಡ್ಡ ಕತೆ ಚಂದ ಮಾಡಿ ಹೇಳ್ತಾರೆ. ತಪ್ಪು ಹೇಳಂಗಿಲ್ಲ. ವಿಶ್ವಾಸ ಪಾತ್ರನಾಗೋ ಶಕ್ತಿ ಇಲ್ಲ ಅನ್ನೋದು ತಾವು ಹೇಳಂಗಿಲ್ಲ. ವಿಶ್ವಾಸ ಪಾತ್ರರಾಗ್ರಿ. ಯಾರು ಆನೆಸ್ಟ್ ಇರ್ತಾರೋ ಅವರೆಲ್ಲರಿಗೂ ಏನಾಗಿ ಆಗ್ತಾರೆ. ಒಂದು ವೇಳೆ ನಾನು ಚಿಕ್ಕವ್ರಿಗೂ ದೊಡ್ಡವ್ರಿಗೂ ವಿಶ್ವಾಸ ಪಾತ್ರ ಆಗಿನಿ, ಇನ್ಯಾರಿಗೂ ಸಮಾನರಿಗೆ ವಿಶ್ವಾಸ ಪಾತ್ರ ಆಗಿಲ್ಲ, ಇನ್ಯಾರಿಗೂ ವಿಶ್ವಾಸ ಪಾತ್ರ ಆಗಿಲ್ಲ ಅಂದರೆ ನನ್ನ ಪಾರ್ಟ್ ಆಫ್ ಮಿಸ್ಟೇಕ್ ಅದು. ಅವ್ರ ವಿಶ್ವಾಸ ಗಳಿಸುವಷ್ಟು ನಾನು ಆನೆಸ್ಟ್ ಇಲ್ಲ, ನಾನೆಲ್ಲೋ ವೇಸ್ಟ್ ಮಾಡೀನಿ, ನಾ ಎಲ್ಲೋ ತಪ್ಪಿದ್ದೀನಿ, ಅದಕ್ಕೆ ಅವ್ರು ನನ್ನ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಅವ್ರ ವಿಶ್ವಾಸನೂ ಗಳಿಸ್ರಿ, ಅಷ್ಟು ಆನೆಸ್ಟ್ ಆಗ್ರಿ, ಚೆಕ್ ಮಾಡ್ಕೊಳ್ರಿ. कई बार ऐसे कहते हैं कि मैं तो अच्छा हूँ, फिर उसके कारण लंबे चौड़े सुनाते. वह तो अनेक कारण बताते भी हैं और कई कारण बनते भी हैं. लेकिन ಆ್ಯಕ್ಚುಲಿ ಕೆಲವೊಂದು ಕಾರಣಗಳಿದ್ದಾವೆ. ಡಿಸ್ಆನೆಸ್ಟ್ ಅಂತ ಅವ್ರು ನಮ್ಮನ್ನು ಅವಿಶ್ವಾಸದಿಂದ ನೋಡ್ಲಿಕ್ಕೆ ಕೆಲವೊಂದು ಕಾರಣ ಇರ್ತವೆ. ಕೆಲವೊಂದು ಕಾರಣಗಳನ್ನು ತಾವೇ ಸೃಷ್ಟಿಸಿಕೊಳ್ಳುತ್ತಾರೆ. ಹೆಂಗರೇ ಇರಲಿ, ನಾನು ಅವರಿಗೆ ನನ್ನ ಮೇಲೆ ಅವಿಶ್ವಾಸ ಇಟ್ಟವ್ರ ಮೇಲೂ ನಾನು ಅವ್ರ ಫೇತನ್ನು ನಾನು ಗಳಿಸ್ಬೇಕು. ಅದು ನಮ್ಮ ಚಾಲೆಂಜ್ ಆಗಬೇಕು. ಆ ರೀತಿ ಅವ್ರ ಫೇತನ್ನು ನಾನು ಗಳಿಸ್ಬೇಕಾದ್ರೆ ಏನು ಮಾಡಬೇಕು? ಮತ್ತೆ ಬಾಬಾ ಹೇಳ್ತಾರೆ 2 ಲೆವೆಲಿನ ಆನೆಸ್ಟಿ ಇದೆ. ದಿಲ್ ಕಾ ಆನೆಸ್ಟಿ, ದಿಮಾಗ್ ಕಿ ಆನೆಸ್ಟಿ. ಹೃದಯದ ಆನೆಸ್ಟಿ, ಶಾಣ್ಯಾತನದ ಆನೆಸ್ಟಿ. ದಿಮಾಗದ ಆನೆಸ್ಟಿ ಅಂದರೆ ತೋರಿಕೆ ಆನೆಸ್ಟಿ. ತೋರಿಕೆ ಆನೆಸ್ಟಿ ಎಲ್ಲರ ಹತ್ರ ಇದೆ. ಈಗ ಯಾವ್ದ್ರ ಆನೆಸ್ಟಿ ಬೇಕು? ದಿಲ್ ಕಿ ಆನೆಸ್ಟಿ. ನೈ ತೋ ದಿಮಾಗ್ ಸೆ ನೀಚೆ ऊपर करते हैं. ಒಂದು ವೇಳೆ ಬರೀ ತೋರಿಕೆ ಆನೆಸ್ಟ್ ಇದ್ರೆ ಅವರು ತಮ್ಮ ಶಾಣೆತನದಿಂದ ನಮ್ಮನ್ನು ಮೇಲೆ ಕೆಳಗೆ ಮಾಡಿಬಿಡ್ತಾರೆ. ತೋ ದಿಲ್ ಕಿ ಬಿ ಆನೆಸ್ಟಿ, ದಿಮಾಗ್ ಕಿ ಬಿ ಆನೆಸ್ಟಿ. ಹೃದಯದ ಆನೆಸ್ಟಿನೂ ಇರಬೇಕು, ಆಮೇಲೆ ಜಾಣತನದ ಆನೆಸ್ಟಿನೂ ಇರಬೇಕು. ಅಗರ್ ಸಬ್ ಪ್ರಕಾರ ಕಿ ಆನೆಸ್ಟಿ ಹೈ ತೋ ಆನೆಸ್ಟಿ ಅವಿಶ್ವಾಸ ವಾಲೆ ಕೋ ಆಜ್ ನಹಿ ತೋ ಕಲ್ ಅಪ್ನೆ ವಿಶ್ವಾಸ್ ಮೇ ಲಾ ಹಿಲೇಗಿ ಅಂತ ಚಾಲೆಂಜ್ ನೋಡ್ರಿ ಪರಮಾತ್ಮಂದು. ನಿಮಗೆ ದಿಮಾಗದ ಆನೆಸ್ಟ್ ಇದೆ, ದಿಲ್ಲಿನ ಆನೆಸ್ಟ್ ಇದೆ, ಖಜಾನೆ ವೇಸ್ಟ್ ಮಾಡೋಂಗಿಲ್ಲ, ಖಜಾನೆಗಳನ್ನು ಪ್ರಾಫಿಟ್ ಮಾಡ್ತೀರಿ, ಸದುಪಯೋಗಗೊಳಿಸ್ತೀರಿ, ಪ್ರಯೋಗಿ ಆಗ್ತೀರಿ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ಆಟೋಮೆಟಿಕ್ಲಿ ಸ್ವತಃ ನ್ಯಾಚುರಲ್ ಆಗಿ ನಡೀತಿದ್ದೀವಿ. ಎಲ್ಲ ಪ್ರಕಾರದ ಆನೆಸ್ಟ್, ಇವತ್ತು ಬಾಬಾ ಏನೇನು ಹೇಳ್ಯಾರ, ಎಲ್ಲ ಪ್ರಕಾರದ ಆನೆಸ್ಟಿ ನಮ್ಮಲ್ಲಿ ಇದ್ದರೆ ಎಂತ ನನ್ನ ಕುಂತರೂ ನಿಂತರೂ ಡೌಟ್ ಪಡೋರು ಒಂದಿಲ್ಲ ಒಂದಿನ ಅವಿಶ್ವಾಸ ಇಟ್ಟೋರು ನನ್ನ ಮೇಲೆ ವಿಶ್ವಾಸ ಇಡುತ್ತಾರೆ. ಯಾವಾಗ ಈ ಎಲ್ಲ ಆನೆಸ್ಟಿಯ ಚಿಹ್ನೆಗಳು, ದಿಲ್ಲಿನ ಆನೆಸ್ಟಿ, ದಿಮಾಗಿನ ಆನೆಸ್ಟಿ, ಒಂದು ಕ್ಷಣ ಸಣ್ಣ ವಸ್ತುನು ವೇಸ್ಟ್ ಮಾಡದೇ ಇರುವ ಆನೆಸ್ಟಿ ನನ್ನ ಹತ್ರ ಇದ್ದರೆ ಖಂಡಿತವಾಗಿ ನಾನು ಒಂದಿಲ್ಲ ಒಂದಿನ ವಿಶ್ವಾಸ ಪಾತ್ರ ಆಗ್ತೀನಿ. ಜೈಸೆ ಕಹಾವತ್. ಹಾಂ, ಅವಶ್ಯಕವಾಗಿ ನನ್ನನ್ನು ನಾನು ವಿಶ್ವಾಸ ಪಾತ್ರ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಸತ್ಯಕ್ಕೆ ನಾವು ಡೂಬೇಗಿ ನಹಿ ಲೇಕಿನ್ ಡಗಮಗ್ ಹೋಗಿ. ಸತ್ಯತೆಯ ದೋಣಿ ಅವಶ್ಯಕವಾಗಿ ಅಲುಗಾಡ್ತದೆ, ಆದರೆ ಮುಳುಗುವುದಿಲ್ಲ. तो विश्वास की नाव सत्यता है. ವಿಶ್ವಾಸದ ದೋಣಿಯೇ ಸತ್ಯತೆ. ಆನೆಸ್ಟಿ ಹೇ ತೋ ಡಗಮಗ್ ಹೋಗಿ. ಆನೆಸ್ಟ್ ಇದ್ದಾಗ ಅಲುಗಾಡಿಸ್ತಾರೆ ಜನ, ನನ್ನ ಮೇಲೆ ಅವಿಶ್ವಾಸವನ್ನು ತೋರ್ತಾರೆ, ನನ್ನ ಮೇಲೆ ಡೌಟ್ ಪಡ್ತಾರೆ. ಲೇಕಿನ್ ಅವಿಶ್ವಾಸ ಪಾತ್ರ ಬನ್ನ ಅರ್ಥಾತ್ डूबेगी नहीं. इसलिए सत्यता की हिम्मत से विश्वास पात्र बन सकते हो. ಶಿವಬಾಬಾ ತಿಳಿಸ್ತಾ ಇದ್ರೆ, ನಾನು ಯಾರಿಗೂ ಅವಿಶ್ವಾಸಕ್ಕೆ ಪಾತ್ರ ಆಗಿದ್ದೀನಿ ಅಂದರೆ ಅಲ್ಲಿ ಖಚಿತ ಮಾಡ್ಕೊಂಡ್ಬಿಟ್ರೆ ನಾ ಮುಳುಗಂಗಿಲ್ಲ. ಡಗಮಗೋನ ಅಂದರೆ ನನ್ನ ದೋಣಿ ಅಲುಗಾಡೋದಂದ್ರೆ ಅವಿಶ್ವಾಸ ಪಾತ್ರ ಆಗೋದು. ಅವಿಶ್ವಾಸ ಪಾತ್ರ ಆಗಿದ್ದೀನಿ, ನಾನು ಮುಳುಗಲ್ಲ. ಯಾಕೆಂದ್ರೆ ನನ್ನ ಹತ್ರ ದೋಣಿ ಯಾವುದೈತಿ? ಸತ್ಯ. ನಿಜವಾಗ್ಲೂ ಸತ್ಯವಂತರು ಆನೆಸ್ಟಾಗಿ ನಡೀತಾರಲ್ಲ, ಆನೆಸ್ಟ್ ಅವ್ರ ಮೇಲೆ ಎಷ್ಟೋ ಜನ ಡೌಟ್ ಪಡೋದು ಗ್ಯಾರಂಟಿ. ಇದನ್ನು ಬಾಬಾ ತಿಳಿಸ್ತಿದ್ದಾರೆ. ಅವ್ರು ಡೌಟ್ ಪಡ್ತಾರಂದ ತಕ್ಷಣ ನೀವು ಮುಳುಗಬೇಡ್ರಿ, ನೀವು ಹೆದರಬೇಡ್ರಿ. ಅವ್ರು ಡೌಟ್ ಪಟ್ಟೇ ಪಡ್ತಾರೆ. ಆದರೆ ನಿಮ್ಮ ಹತ್ರ ನಾವು ಸ್ಟ್ರಾಂಗ್ ಇರಬೇಕು. ಯಾವ ದೋಣಿ ಸ್ಟ್ರಾಂಗ್ ಇರಬೇಕು? ಸತ್ಯತೆಯ ದೋಣಿ ಸ್ಟ್ರಾಂಗ್ ಇರಬೇಕು. ಸತ್ಯತೆಯ ದೋಣಿಯಿಂದ, ಹಿಮ್ಮತ್ತಿನಿಂದ, ಸಾಹಸದಿಂದ ವಿಶ್ವಾಸ ಪಾತ್ರರಾಗಲಿಕ್ಕೆ ಸಾಧ್ಯ. ಪೆಹಲೆ ಬಿ ಸುನಾಯಥನ ಟೀಚರ್ ನೆನಪು ಮಾಡ್ಕೊಂಡು ಹೇಳ್ತಾರೆ. ಹಿಂದಿನ ಮುರಳಿಯಲ್ಲೂ ನಾನು ಹೇಳಿದ್ದೆ, ಹೇಳ್ರಿ, ಲಾಸ್ಟ್ ಸಂಡೇ ಮುರಳಿಯಲ್ಲಿ ಬಾಬಾ ಏನು ಹೇಳಿದ್ರು? ಸತ್ಯತಾ ಕೋ ಸಿದ್ಧ ನಹಿ ಕಿಯಾ ಜಾತಾ ಹೇ. ನಾ ಕರೆಕ್ಟ್ ನಂದೇ ರೈಟ್ ಅಂತ ನೀವು ಜಿದ್ ಮಾಡಿ ನಿಮ್ಮ ಸತ್ಯತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಹೋಗ್ಬೇಡ್ರಿ. ಸತ್ಯತಾ ಸಭ್ಯತಾ ಜೊತೆಗಿರ್ಬೇಕು. ಸತ್ಯ ಸ್ವಯಂ ಹಿ ಸಿದ್ಧ ಹೇ.
सत्य स्वयं सिद्धि सರಿपಡ್ತದೆ. ಸಿದ್ಧಿ ನೈ ಕರೋ ಲೇಕಿನ್ ಸಿದ್ಧ ಸ್ವರೂಪ ಬನ್ ಜಾओ. ನೀವು ಸಿದ್ಧ ಜಿದ್ದು ಜಗಳ ಹೋರಾಟ ನಾ ಸತ್ಯದಿ ನಾನು ಕೂಗಾಡಬೇಡ್ರಿ. ಡೋಂಟ್ ಟ್ರೈ ಟು ಶೋ ಆಫ್ ಸತ್ಯತೆಯನ್ನು. ತಾನೇ ಒಂದಿಲ್ಲ ಒಂದಿನ ಸತ್ಯತೆ ಪ್ರತ್ಯಕ್ಷವಾಗ್ತದೆ. ನೀವು ಸಿದ್ಧಿ ಸ್ವರೂಪರಾಗ್ರಿ, ಸಿದ್ಧ ಮಾಡಬೇಡ್ರಿ, ಜಿದ್ದು ಮಾಡಬೇಡ್ರಿ. तो समय की गति के प्रमाण अभी तपस्या के कदम को सहज और तीव्र गति से आगे बढ़ाओ. ಸಮಯದ ಗತಿ ಪ್ರಮಾಣವಾಗಿ ತಪಸ್ಸಿನ ಹೆಜ್ಜೆಗಳನ್ನು ಸಹಜ ಮತ್ತು ತೀವ್ರ ಗತಿಯಿಂದ ಮುಂದುವರಿಸಿರಿ. ಸಮझ? अर्थ आयता? तपस्या वर्ष में क्या करना है? अभी भी कुछ समय पड़ा है. इट्स ಆಲ್ರೆಡಿ 8, 12, 91 ಅಂದರೆ ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು. ಇನ್ನು 1-2 ತಿಂಗಳಷ್ಟೇ ಬಾಕಿ ಇತ್ತು ತಪಸ್ಸಿನ ವರ್ಷ. ಅದಕ್ಕೆ ಬಾಬಾ ಹೇಳ್ತಾರೆ ಇನ್ನೂ 2 ತಿಂಗಳ ಬಾಕಿ ಇದೆ, ಸ್ವಲ್ಪ ಆದರೂ ಸಮಯ ಉಳಿದಿದೆ. तो इन सब विधियों को स्वयं में धारण कर सिद्धि स्वरूप बनो. ಕಲೆಕ್ಟ್ ಮಾಡ್ಕೊರಿ. ಬಾಬಾ ತಪಸ್ಸಂದ್ರೆ ಏನು, ತಪಸ್ಸಂದ್ರೆ ಏನು ಅಂತಂದ್ರೆ ಬರೀಕೊಳ್ರಿ ಒಂದು ಕಡೆ. ಅದನ್ನೇ ಪ್ರಯೋಗದಲ್ಲಿ, ಅದನ್ನೇ ಸ್ವರೂಪದಲ್ಲಿ ಪಡ್ಕೊಂಡು ಸಿದ್ಧಿ ಸ್ವರೂಪರಾಗ್ರಿ. दादी जी से बाप की सृष्टि में भी आप हैं और दृष्टि में भी आप हैं. ಬಾಬಾ ದಾದಿ ಜೊತೆ ಹೇಳ್ತಾರೆ ನೀವು ಬಾಬನ ಸೃಷ್ಟಿಯಲ್ಲಿದ್ದೀರಿ, ದೃಷ್ಟಿಯಲ್ಲಿದ್ದೀರಿ. ಅಪ್ನಿ ಸಖಿ ಜನಕಕ್ಕೂ ಯಾದ ಪ್ಯಾರ್ ಬೇಜೋ. ಆ ಮಿಲ್ನಕ್ಕೆ ಜಾನಕಿ ದಾದಿ ಬಂದಿರಲಿಲ್ಲ. ಬಾಬಾ ಹೇಳ್ತಾರೆ ಜಾನಕಿ ದಾದಿಗೆ ನನ್ನ ನೆನಪು ಪ್ರೀತಿಯನ್ನು ಕಳಿಸು. यही कहना कि शरीर और सेवा दोनों को संभालते बैलेंस रखो. ಸೇವೆ 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 ಅಂತ ಶರೀರ ನಿಷ್ಕಾಳಜಿ ಮಾಡಬೇಡ. ಶರೀರ ಮತ್ತು ಸೇವೆ ಎರಡನ್ನೂ ಸಂಭಾಲನೆ ಮಾಡ್ಕೊಳ್ಳಿಕ್ಕೆ ಹೇಳು ನಿನ್ನ ಸಖಿ ಜಾನಕಿಗೆ ಅಂತ ಪರಮಾತ್ಮ ತಿಳಿಸ್ಕೊಡ್ತಾರೆ. ಯಾಕೆಂದರೆ ಜಾನಕಿ ದಾದಿ ಇಂಟರ್ನ್ಯಾಷನಲ್ ಸೇವೆ ಎಲ್ಲ ಊರುಗಳಲ್ಲಿ ಹೋಗಿ 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 ಸೇವೆ ಮಾಡಬೇಕು. ಹೆಲ್ತ್ ಕಡೆ ಗಮನನೇ ಕೊಡ್ತಿರಲಿಲ್ಲ. ಸ್ವಯಂ ಪರಮಾತ್ಮ ಹೇಳ್ತಾರೆ ಹೆಲ್ತ್ ಕಡೆ ಗಮನ ಕೊಡ್ಲಿಕ್ಕೆ ಹೇಳು. ಯಾಕೆ? ಅಟೆನ್ಷನ್ ರಖನಾ ಕ್ಯೂಂಕಿ ಆಗೆ ಬಿ ಸಮಯ ನಾಜುಕ್ ಆಯೇಗಾ. ಇನ್ನೂ ಸೇವೆ ಮಾಡೋದು ಭಾಳ ಐತಿ, ಸಮಯ ಇನ್ನೂ ಭಾಳ ನಾಜುಕ್ ಆಗ್ತದೆ. ಶರೀರ ನಾಜುಕ್ ಹೋತೆ ಜಾಯಂಗೆ, ಸೇವಾ ಅಧಿಕ್ ಹೋತಿ ಜಾಯಿಗಿ. ಒಂದು ಕಡೆ ಶರೀರ ವೀಕ್ ಆಗ್ತಾ ಹೋಗ್ತದೆ, ನಾಜುಕ್ ಆಗ್ತಾ ಹೋಗ್ತದೆ, ಸೇವೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಹೇಳು. ಎಷ್ಟು ಪ್ರೀತಿ ಪರಮಾತ್ಮನಿಗೆ ಜಾನಕಿ ದಾದಿ ಮೇಲೆ. ಅದರಿಂದ ಪ್ರಕಾಶ್ ಮಣಿ ದಾದಿ ಹೇಳ್ತಿದ್ದಾರೆ ಬಾಬಾ ಹೇಳಕ್ಕೆ ಹೇಳೋರಿಗೆ ಅಂತ. ಅಭಿ ಶರೀರ ಸೆ ಬಹುತ್ ಕಾಮ್ ಲೇನಾ ಹೇ. ಇನ್ನೂ ಶರೀರದೊಂದಿಗೆ ಭಾಳ ಕೆಲಸ ತಗೋಬೇಕಾಗಿದೆ. ಅಚ್ಚಾ, ಬಾಬಾ ಹೇಳ್ತಿರುವಂತಹ ಮಹಿಮೆಗಳನ್ನು, ಟೈಟಲ್ಗಳನ್ನು, ಸ್ವಮಾನಗಳನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಬಾಬಾನಿಂದ ಯಾದ ಪ್ಯಾರ ಸ್ವೀಕಾರ ಮಾಡೋಣ. सर्व ऑनेस्ट आत्माओं को सदा सर्व खजानों को कार्य में लाते आगे बढ़ाने वाले आत्माओं को, सर्व ऑनेस्ट ಆತ್ಮಗಳಿಗೆ, ಸದಾ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಮುಂದುವರಿಯುವ ಆತ್ಮಗಳಿಗೆ, सदा तन मन धन को यथार्थ विधि से कार्य में लगाने वाले आत्माओं को, सदा तनु मन धनವನ यथार्थ विधिಯಿಂದ ಕಾರ್ಯದಲ್ಲಿ ತೊಡಗಿಸುವ ಆತ್ಮಗಳಿಗೆ, सदा अपने को विश्वास और प्यार के पात्र बनाने वाले आत्माओं को, सदा ತಮ್ಮ ವಿಶ್ವಾಸ ಮತ್ತು ಪ್ರೀತಿಯ ಪಾತ್ರ ಮಾಡಿಕೊಳ್ಳುವಂಥ, ತಮ್ಮನ್ನು ತಾವೇ ವಿಶ್ವಾಸ ಮತ್ತು ಪ್ರೀತಿಯ ಪಾತ್ರ ಮಾಡಿಕೊಳ್ಳುವಂಥ ಆತ್ಮಗಳಿಗೆ, ಸದಾ ವೇಸ್ಟನ್ನು ಬೆಸ್ಟಿಗೆ ಪರಿವರ್ತನೆ ಮಾಡುವ ಶ್ರೇಷ್ಠ ಆತ್ಮಗಳಿಗೆ, ದೇಶ ವಿದೇಶದಲ್ಲಿ ದೂರ ಕುಳಿತಂತಹ ಹಾಗೂ ಸಮೀಪದಲ್ಲಿ ಕುಳಿತಂಥ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. वरदाना, मेरे को समाप्त कर पुरानी दुनिया से मरने वाले निर्भय व ट्रस्टी भव. ನನ್ನದು ನನ್ನದು ಅನ್ನೋದನ್ನು ಸಮಾಪ್ತಿ ಮಾಡಿ ಹಳೆಯ ಜಗತ್ತಿನಿಂದ ಸಾಯುವಂತಹ ನಿರ್ಭಯ ಮತ್ತು ಟ್ರಸ್ಟಿ ಭವ. ನನ್ನದು ನನ್ನದು ಎನ್ನುವುದನ್ನು ಸಮಾಪ್ತಿ ಮಾಡಿ ಹಳೆಯ ಜಗತ್ತಿನಿಂದ ಸಾಯುವಂತಹ ನಿರ್ಭಯ ಮತ್ತು ಟ್ರಸ್ಟಿ ಭವ. ಲೋಗ್ ಮರ್ನೆ ಸೆ ಡರ್ತೆ ಹೇ और आप तो हो ही मरे हुए. ಜನ ಸಾಯಕ್ಕೆ ಹೆದರ್ತಾರೆ, ನಾವು ಸಾಯಕ್ಕೆ ಹೆದರಂಗಿಲ್ಲ. ಯಾಕೆಂದ್ರೆ ಆಲ್ರೆಡಿ ನಾವು ಸತ್ತು ಬಿಟ್ಟಿವಿ. नई दुनिया में जीते हो, पुरानी दुनिया से मरे हुए को मरने का क्या डर है. ಬಾಬಾ ತಿಳಿಸ್ತಿದ್ದಾರೆ ಹೊಸ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ, ಹಳೆಯ ಜಗತ್ತಿನಿಂದ ಸತ್ತು ಬಿಟ್ಟಿದ್ದೀವಿ. ಸತ್ತೋರಿಗೆ ಮತ್ತೆ ಸಾಯಕ್ಕೆ ಭಯವೇನು? वो ನಿರ್ಭಯ ಹೋಂಗೆ, ನಾವಂತೂ ನಿರ್ಭಯ. ಲೇಕಿನ್ ಯದ್ದಿ ಒಂದು ವೇಳೆ ಮೇರಾ ಮೇರಾ ಹೋಗ, ನನ್ನದು ನನ್ನದು ಅಂತಿತ್ತು, ಮಾಯಾ ಬಿಲ್ಲಿ ಮಯಾವು ಮಾಯಾ ಬಿಲ್ಲಿ ಏನಂತದೆ, ನಾನು ಬರಲಾ ನಾನು ಅಂತ ಬಂತು. ಅಷ್ಟೊತ್ತಿಗೆ ಸತ್ತವ್ರ ಮತ್ತೇನಾದ್ರೂ ಅಂತಾರತ್ತ, ಬಿಟ್ಟರೆ ಎದ್ದು ಬಿಟ್ರೆ ಅಂತ. ಲೋಗೋं को मरने का चीज़ों का या परिवार का फिक्र होता है. ಜಗತ್ತಿನ ಜನರಿಗೆ ಸಾಯಕ್ಕೆ ಹೆದರಿಕೆ.
ಯಾಕೆಂದ್ರೆ ವಸ್ತು ಪರಿವಾರದ ಚಿಂತೆ. ನಾವು ಸಾಯಕ್ಕೆ ಹೆದರಂಗಿಲ್ಲ. ಆಪ್ ಟ್ರಸ್ಟಿ ಹೋ, ನಿಮ್ದೇನೈತಿ ಟ್ರಸ್ಟಿ. ಶರೀರ ಭೀ ಮೇರಾ ನಹಿ, ಶರೀರವು ನನ್ನದಲ್ಲ. ಇಸ್ಲಿಯೇ ನ್ಯಾರೇ ಹೋ, ಆದ್ದರಿಂದ ನೀವು ನ್ಯಾರ. ಜರಾ ಭೀ ಕಿಸಿ ಮೇಲೆ ಲಗಾವ್ ನಹಿ, ಸ್ವಲ್ಪ ಯಾರ ಮೇಲೇನೂ ಲಗಾವ್ ಇರಬಾರ್ದು. स्लोगन, अपनी दिल को ऐसा विशाल बनाओ जो स्वप्न में भी हद के संस्कार विमर्श ना हो. ನಮ್ಮ ಹೃದಯವನ್ನು ಎಷ್ಟು ವಿಶಾಲ ಮಾಡಿಕೊಳ್ಬೇಕು, ಪ್ರಬುದ್ಧ ಮಾಡಿಕೊಳ್ಬೇಕಂದ್ರೆ ಸ್ವಪ್ನದಲ್ಲೂ ಹದ್ದಿನ ಸಂಸ್ಕಾರಗಳು ಇಮರ್ಜ್ ಆಗಬಾರ್ದು. ಅಚ್ಚಾ, ಓಂ ಶಾಂತಿ. ನಾನು ಸರ್ವಶ್ರೇಷ್ಠ ಯುಗದ ನಿವಾಸಿ, ಸಂಗಮ ಯುಗದ ಶ್ರೇಷ್ಠ ನಿವಾಸಿಯಾಗಿದ್ದೇನೆ. ನಾನು ಈಶ್ವರನ ಈಶ್ವರಿಯ ವಿದ್ಯಾರ್ಥಿಯಾಗಿದ್ದೇನೆ. ನಾನು ಆತ್ಮ, ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ ಮಾಡಿ, ನಾನು ಆತ್ಮ, ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. 11 ಬಾರಿ ಮನನ, ದರ್ಶನ, ಫೀಲ್, ಎಕ್ಸ್ಪೀರಿಯನ್ಸ್ ದ ವೈಬ್ರೇಷನ್ಸ್. ನಾನು ಸಂತುಷ್ಟತೆಯ ಭಂಡಾರನಾಗಿದ್ದೇನೆ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ಪ್ರಕೃತಿ, ಪರಿಸ್ಥಿತಿ, ವ್ಯರ್ಥ ಸಂಸ್ಕಾರಗಳ ಮೇಲೆ ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ಪ್ರತಿ ಹೆಜ್ಜೆ, ಪ್ರತಿ ಜನ್ಮ, ಕಲ್ಪಕಲ್ಪದ ವಿಜಯೀ ರತ್ನನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನು ಆತ್ಮ, ವಿಜಯೀ ರತ್ನನಾಗಿದ್ದೇನೆ. ನಾನು ಆತ್ಮ, ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಿತ್ಯ ಅದೃಷ್ಟಶಾಲಿ, ಪದಮಾಪದಂ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಆತ್ಮ, ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಿಷ್ಕಲ್ಮಶ, ನಿರ್ವಿಕಾರ, ಸ್ವಚ್ಛ ಶ್ವೇತ ವಜ್ರ. ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ಇದನ್ನೇ 11 ಬಾರಿ ಮನನ ಮಾಡೋಣ. ನಾನು ಪರಮ ಪವಿತ್ರತೆಯ ಸೂರ್ಯನಾಗಿದ್ದೇನೆ. ನಾನು ಆತ್ಮ, ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. ನಾನು ಆತ್ಮ, ಸಮಾಧಾನ ಚಿತ್ತ ಶೀತಲ ಸ್ವರೂಪನಾಗಿದ್ದೇನೆ. 11 ಬಾರಿ ಮನನ ಮಾಡೋಣ. ನಾನು ಆತ್ಮ, ಶೀತಲ ಸ್ವರೂಪ.
ನಾನು ಸ್ವದರ್ಶನ ಚಕ್ರಧಾರಿ ನಿಶ್ಚಿಂತ ಸ್ವರೂಪ ಆತ್ಮ. ನಾನು ನಿಶ್ಚಿಂತ ಸ್ವರೂಪ ಆತ್ಮ. 11 ಬಾರಿ ಮನನ ಮಾಡೋಣ. ನಾನು ನಿಶ್ಚಿಂತ ಸ್ವರೂಪ ಆತ್ಮ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. 11 ಬಾರಿ ಮನನ ಮಾಡಿ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ನಾನಾತ್ಮ ಸಮರ್ಥ ಜ್ಯೋತಿ. ಈ ರೀತಿ ಸಮರ್ಥ ಸಂಕಲ್ಪ ಮಾಡ್ತಾ ಸ್ವಮಾನದ ಸ್ಥಿತಿಯಲ್ಲೇ ಇರೋಣ. ನಾಳೆ ಇಡೀ ದಿನ ನಾನು ಶಾಂತ ಸ್ವರೂಪ ಆತ್ಮ ಅಂತ ಇವತ್ತು ನಾಳೆ ಪ್ರಾಕ್ಟೀಸ್ ಮಾಡೋಣ. ಶಾಂತಿ.
शांति ओम शांति